Good evening. My name is Prithviraj Durganar. Presently, I am working in State Audit and Account Department as a Deputy Director. Presently, I am deputed in Election Commission of India here in Bangalore head office. Telling me about myself, I will brief you few words about me, and later I will directly jump into the how to prepare for prelims and mains. I will both English and Kannada I will speak. Completed my MBA in Arvind Institute of Management, Bangalore, and after that I have worked 2 years in MNC company as a financial analyst. After that, I am a UPSC aspirant. I went to Delhi and studied for 1 and 2 years. I didn't clear anything, prelims and mains in UPSC. And 2 years back, I was selected in Taluka Development Officer in Social Welfare Department conducted by KPSC Group B, and I have cleared UGC NET and KSET. And after that, this job as a deputy director in state accounts. Telling me about prelims ಯಾವ ಥರ ಇರುತ್ತೆ ಅಂತಂದರೆ, ಇವಾಗ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 17 ಆಮೇಲೆ 2000 ನಮ್ಮ ಬ್ಯಾಚಲ್ಲಿ ಸಿಕ್ಕಾಪಟ್ಟಿ ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಯಾರು ಇಂಟರ್ವ್ಯೂ ಹೋಗಿ ಸೆಲೆಕ್ಟ್ ಆಗಲ್ದೇ ಇರೋರು 17ಅಲ್ಲಿ, ಆಮೇಲೆ ನಮ್ಮ ಬ್ಯಾಚಲ್ಲಿ ಸೆಲೆಕ್ಟ್ ಆಗಲ್ದೇ ಇರೋರು ನಿಮಗೆ ಕಾಂಪಿಟೇಟರ್ಸ್ ಆ್ಯಕ್ಚುಲಿ. ಆಮೇಲೆ ಲಾಸ್ಟ್ ಟೈಮ್ ಇವಾಗ ಸ್ಟೇಟ್ ಅಕೌಂಟ್ಸಿಂದ ಅಕೌಂಟ್ ಅಸಿಸ್ಟೆಂಟ್ ಅಂತ ಕರೆದಿದ್ರು ಪೋಸ್ಟು. ಅದರಲ್ಲಿ ಏನೋ ಒಂದು ಹಾರ್ಡ್ಲಿ 200 ಪೋಸ್ಟ್ಗೆ ಒಂದು 80,000 ಜನ ಬರೆದಿದ್ರು. ಅದರಲ್ಲಿ ಇರೋದು ಒಂದು 34,000 ಜನ ಬರ್ತಾರೆ ಕಾಂಪಿಟೇಟರ್ಸ್ ಆಗಿ. ಸ್ಪೆಸಿಫಿಕ್ ಆಗಿ ಇದು MCOM MBA ICWA CAದವ್ರಿಗೆ ಸೀಮಿತ ಇದು ಮಾಡಿ ಫೈನಾನ್ಸ್ದು ಫೀಲ್ಡಿಗೆ. ಪ್ರಿಲಿಮ್ಸ್ ನಿಮಗೆ ನಾರ್ಮಲಿ ಯಾವ ಥರ ಪ್ರಿಪೇರ್ ಆಗಬೇಕು, ಹೇಗಾಗಬೇಕು ಒಂಥರ ಗೊಂದಲ ಇರುತ್ತೆ ಸಾಮಾನ್ಯವಾಗಿ. ಇಲ್ಲಿ 2 ಟೈಪ್ ಆಫ್ ಪೀಪಲ್ ಇರ್ತಾರೆ. ಏನಂತಂದರೆ, ಒಂದು ಪ್ರಿಲಿಮ್ಸ್ ಚೆನ್ನಾಗಿರುತ್ತೆ, ಸಮಾಟ್ ದೇ ವಿಲ್ ಗೆಟ್ ಥ್ರೂ ಇಟ್, ಔಟ್ ಆಫ್ GM ಪೋಸ್ಟಲ್ಲಿ ಬಂದುಬಿಡ್ತಾರೆ. ಆಮೇಲೆ ಮೇನ್ಸು ಗೊತ್ತಾಗಂಗಿಲ್ಲ ಯಾವ ಥರ ಏನು ಮಾಡಬೇಕು ಅಂತ. ಇನ್ನೊಂದು ಟೈಪ್ ಪೀಪಲ್ ಅಂತಂದರೆ ಮೇನ್ಸ್ ಸ್ಟ್ರಾಂಗ್ ಇರ್ತಾರೆ, ಬಟ್ ಪ್ರಿಲಿಮ್ಸ್ ಅವ್ರದ್ದು ಕ್ವಾಲಿಫೈ ಆಗಿರೋಂಗಿಲ್ಲ. ಪ್ರೆಸೆಂಟೇಷನ್ ಸ್ಕಿಲ್ ಇರುತ್ತೆ, ಬಟ್ ಅದೇ ಪ್ರಿಲಿಮ್ಸಲ್ಲಿ MCQs ಅಂಥದ್ರಲ್ಲಿ ಮಾಡೋಕ್ಕಾಗಂಗಿಲ್ಲ. 2 ಟೈಪ್ಸ್. ಬಟ್ ನೀವು ಯಾವ ಕ್ಯಾಟಗರಿಯಲ್ಲಿ ಇದಾಗ್ತೀರಾ ನೀವೇ ಡಿಸೈಡ್ ಮಾಡಿ, ಆಯಿತಾ. ನಾನು ಅದೇ ಯಾವ ಥರ ನಂದು ಪ್ರಿಪ್ರೇಷನ್ ಇತ್ತು, ಆಮೇಲೆ ನಿಮಗೆ ಹೆಲ್ಪ್ ಆಗೋಂಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಪ್ರಿಲಿಮ್ಸಲ್ಲಿ ನಾರ್ಮಲಿ ಅದೇ 450 ಮಾರ್ಕ್ಸಿಗಿರುತ್ತೆ. ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು 350 ಮಾರ್ಕ್ಸು, ಹೌದಲ್ವಾ? 300 ಮಾರ್ಕ್ಸು. ಆಮೇಲೆ ಜನರಲ್ ಸ್ಟಡೀಸ್ 150 ಮಾರ್ಕ್ಸು. ಜನರಲ್ ಸ್ಟಡಿಗೆ ನಾರ್ಮಲಿ ನೀವು KSಗೆ ಏನು ಪ್ರಿಪೇರ್ ಆಗ್ತಿರಲ್ಲ, ಕಾಮನ್ ಆಗಿ ಮಟೀರಿಯಲ್ಸು ಅದು ಇದು ಏನು ಪ್ರಿಪೇರ್ ಆಗ್ತೀರ ಅದಾಗಿ ಜನರಲ್ ಸ್ಟಡಿಗೆ ನೆಗ್ಲೆಕ್ಟ್ ಮಾಡೋಕ್ಕೋಗಬೇಡಿ, ಯಾಕಂದರೆ ಈಕ್ವಲಿ ಮಾರ್ಕ್ಸ್ ಇರುತ್ತಲ್ಲ ಅದು. ಆಮೇಲೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು, ಅದರಲ್ಲಿ ನಾರ್ಮಲಿ ಇದು ನಿಮಗೆ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಬರುತ್ತೆ, OB ಬರುತ್ತೆ, ಆಮೇಲೆ HRM ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಬಿಸ್ನೆಸ್ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ನಾನು ಆ್ಯಕ್ಚುಲಿ ಏನು ಮಾಡಿದ್ದಂತಂದರೆ, ಏನು ಆ ಥರ ಪ್ರಿಪ್ರೇಷನ್ ಹಂಗತಿ ಏನು ಓಕೆ ಸಮ್ ಎಕ್ಸ್ಟೆಂಟ್ ಮಾಡಿದೆ. ನಾನು ಆ್ಯಕ್ಚುಲಿ UGC NET KSET ಆಗಿತ್ತಲ್ಲ, ಸೊ ಒಂದು ಐಡಿಯಾ ಇತ್ತು ಈ ಥರ ಇದ್ರಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಸಿಲೆಬಸ್ ಇಷ್ಟಕ್ಕೊಂದು ಇದೆ, ಹೆಂಗೆ ಆ ಥರ ಪ್ರಿಪೇರ್ ಆಗಬೇಕಂತ. ಆ ಮೂಮೆಂಟಲ್ಲಿ ನಾರ್ಮಲಿ ನೀವು UGC ನೆಟ್ದು ಕ್ವಶನ್ ಪೇಪರ್ಸು ಆ್ಯಕ್ಚುಲಿ NTA ಕಂಡಕ್ಟ್ ಮಾಡಿದ್ದಲ್ಲ, ಆಫ್ಟರ್ ಸಮ್ ಇಯರ್ ಆಫ್ ಅ ಟೈಮ್ NTA ಕಂಡಕ್ಟ್ ಮಾಡುತ್ತೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದು ಕಂಡಕ್ಟ್ ಮಾಡ್ತಾಯಿದೆ. ಬಿಫೋರ್ ದ್ಯಾಟ್ UGC ಕಂಡಕ್ಟ್ ಮಾಡ್ತಿತ್ತಲ್ಲ, ಆವಾಗ ಕ್ವಶನ್ ಪೇಪರ್ ಒಂದು ಅಟ್ಲೀಸ್ಟ್ ಒಂದು 4-5 ವರ್ಷದ್ದು ಕ್ವಶನ್ ಪೇಪರ್ಸ್ ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ KSETದು ಕಾಮರ್ಸು ಆಮೇಲೆ ಮ್ಯಾನೇಜ್ಮೆಂಟು ಅವು ಸಬ್ಜೆಕ್ಟ್ ಇದಾವಲ್ಲ, ಕಾಮರ್ಸದ್ದು ಒಂದು ಫಾಸ್ಟ್ 10 ಇಯರ್ ಕ್ವಶನ್ ಪೇಪರು, ಮ್ಯಾನೇಜ್ಮೆಂಟದ್ದು ಫಾಸ್ಟ್ ಒಂದು 10 ಇಯರ್ ಕ್ವಶನ್ ಪೇಪರು. KSOU ಕಂಡಕ್ಟ್ ಮಾಡ್ತಿತ್ತು, ಅದಾದಮೇಲೆ KA ಕಂಡಕ್ಟ್ ಮಾಡ್ತಾಯಿದೆ ಇವಾಗ. ಅದ್ರದ್ದು ಕ್ವಶನ್ ಪೇಪರ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನೋಟ್ಸು ಪರ್ಟಿಕ್ಯುಲರ್ ರಿಸ್ಪೆಕ್ಟ್ KSET ಅರಿಯಂತ್ ಪಬ್ಲಿಕೇಶನ್ದು, KSETದು ಕಾಮರ್ಸ್ದು ಅಂತ ನಾರ್ಮಲಿ ಸಿನಾಪ್ಸಿಸ್ ಟೈಪ್ ಬಿಡ್ತಾರೆ, OB HRM IR ಹಿಂಗತಿ ಎಲ್ಲನೂ ಬಿಡ್ತಾರೆ ನೋಟ್ಸ್ ಅತಿ. ಅಂದರೆ ಸಿನಾಪ್ಸಿಸ್ ಗತೆ ಎಷ್ಟು ಓದಬೇಕು ಏನು ಓದಬೇಕು ಅದರಲ್ಲಿ ಇರುತ್ತೆ. ಆಮೇಲೆ MCQs ಇರುತ್ತೆ. ಕಾಮರ್ಸದ್ದು ಒಂದು ತೊಗೊಳ್ಳಿ, ಆಮೇಲೆ ಮ್ಯಾನೇಜ್ಮೆಂಟ್ ಒಂದು ತೊಗೊಳ್ಳಿ, ಅದು ತುಂಬ ಹೆಲ್ಪ್ ಆಗುತ್ತೆ. ನಾನು ಅರಿಯಂತ್ ಪಬ್ಲಿಕೇಶನ್ ಮ್ಯಾನೇಜ್ಮೆಂಟ್ ಇತ್ತು, ಮ್ಯಾನೇಜ್ಮೆಂಟ್ ತೊಗೊಂಡಿದ್ದೆ. ರಿಮೈನಿಂಗ್ ಎಲ್ಲ ಗೂಗಲ್ ಮಾಡಿ ಇದು ಮಾಡ್ಕೊಂಡಿದ್ದೆ. ಇನ್ ಕೇಸ್ ನಿಮಗೆ ಅದರಲ್ಲಿ ಸೆಲೆಕ್ಟೆಡ್ ಓದಿ, ಎಲ್ಲ ಸಬ್ಜೆಕ್ಟು ಓದಕ್ಕೆ ಹೋಗಬೇಡಿ. ನಿಮ್ಮ ಸಿಲೆಬಸ್ಸಿಗೆ ಪ್ರಿಲಿಮ್ಸ್ಗೆ ಏನಿದೆಯಲ್ಲ ಅದೆಲ್ಲ ಅದಷ್ಟೇ ಓದಿ. ರಿಮೈನಿಂಗ್ ಅದು ಬಿಟ್ಟು ಮತ್ತೆ ಮಿಕ್ಕಿದ್ದು ಒಂದು ಸ್ವಲ್ಪ ಸಿಲೆಬಸ್ಸು ಪ್ರಿಲಿಮ್ಸಲ್ಲಿದೆ, ಅಂದರೆ ಯಾವುದು ಕವರ್ ಆಗೋಂಗಿಲ್ಲ. ಅದು ಬಿಟ್ಟು ಸಿಲೆಬಸ್ ಏನಾದರೂ ಇರುತ್ತಲ್ಲ ಅದನ್ನ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ.
ಫಿಲಿಮ್ಸ್ ಹೆಂಗಂದರೆ ಒಂಥರ ಔಟ್ ಆಫ್ ದ ಬಾಕ್ಸ್, ಇದು ನೀವು ಓದಿದ್ದು ಬರುತ್ತೆ ಬಿಡುತ್ತೆ ಏನೂ ಗೊತ್ತಾಗಂಗಿಲ್ಲ, ಒಂಥರ ಸಮಥಿಂಗ್ ಗ್ಯಾಮ್ಲಿಂಗ್ ಟೈಪ್. ನಿಮ್ಮದು ಲಕ್ಕು, ಆಮೇಲೆ ನಿಮ್ಮದು ಸೆನ್ಸ್ ಆಫ್ ಹ್ಯೂಮರು, ಲಾಜಿಕ್ಕು ಎಲ್ಲನೂ ಆ ಮೂಮೆಂಟಿಗೆ ಆ ದಿನ ಮ್ಯಾಟ್ರ್ ಆಗುತ್ತೆ. ನೀವು ಎಷ್ಟೋ ಓದಿರಿ ಏನೋ ಮಾಡಿರಿ, ಆ ದಿನ ನೀವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅದು ಡಿಫೆಂಡ್ಸ್ ಆಗುತ್ತೆ ಯಾವ ಥರ. ಸೊ ಫಿಲಿಮ್ಸ್ಗೆ ಕಾಂಪಿಟೇಷನ್ ತುಂಬ ಇದೆ. ಒಂದು ಸತೆ 1:20 ಕರೀತಾರೆ ಅಪ್ಲಿಕೆಂಟ್ಸ್ ಇದು ಮಾಡಿ. ಬೆಟ್ರ್ ನೀವು ಅಂದರೆ ಲೈಕ್ ಫಿಲಿಮ್ಸು ಮೇನ್ಸು ಒಂಥರ ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿ ನೀವು ಇದು ಮಾಡ್ಕೋಬೇಕು. ಏನು ಟೈಮಿಂಗು ತುಂಬ ಕಮ್ಮಿ ಇದೆ. 3 ಮಂತ್ಸ್ ಟೈಮಲ್ಲಿ ಇವ್ರು ಫಿಲಿಮ್ಸ್ ಆದಮೇಲೆ ಇಮಿಡಿಯೇಟಾಗಿ ಮೇನ್ಸು ಮಾಡಿಬಿಡ್ತಾರೆ. ಆವಾಗ ಸಿಲೆಬಸ್ ನೋಡಿದ್ರೆ 4-5 ಪೇಜ್ ಸಿಲೆಬಸ್ ಇದೆ. ಸಿಲೆಬಸ್ ಓದಿಬಿಡಿದ್ರೆ ನಿಮಗೆ ಒಂದು ದಿನದ ಮೇಲೆ ಆಗುತ್ತೆ. ಸೊ ದ್ಯಾಟ್ ಇಂಟಿಗ್ರೇಟೆಡ್ ಅಪ್ರೋಚ್. ಇವಾಗ ನೀವು ಫಿಲಿಮ್ಸಲ್ಲಿ ಒಂದು ಸ್ವಲ್ಪ ಸಬ್ಜೆಕ್ಟ್ OB HRM ಅವು ಮೇನ್ಸಲ್ಲೂ ಬರುತ್ತೆ. ಒಂಥರ ಸಿನಾಪ್ಸಿಸ್ ಟೈಪು ನೀವು ನೋಟ್ಸ್ ಮಾಡ್ಕೊಳ್ಳಿ. ನಾನು ಮೇನ್ಸ್ ಬಂದಾಗ ಹೇಳ್ತೀನಿ ಯಾವ ಥರ ಅಂತ. ಫಿಲಿಮ್ಸದ್ದು ಅಂದರೆ ಇದಿಷ್ಟು ಬೇಸಿಕ್ಸ್ ಮಾಡಿ MCQs ನಾರ್ಮಲಿ ನೀವೇ ಹರಿಯನ್ ಪಬ್ಲಿಕೇಶನು ಕೆಸೆಟ್ ಕ್ವಶನ್ ಪೇಪರ್ ಇರುತ್ತಲ್ಲ ಅದ್ರದ್ದು ನೀವೇ ಸಾಲ್ವ್ ಮಾಡಿದೆ ಇದು ಮಾಡೋದು. ಆಮೇಲೆ OB ಆಗಲಿ ವಾಟ್ ಎವರ್ HRM ಆಗಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನಿಮಗೆ. OBದಲ್ಲಿ ಸಿಕ್ಕಾಪಟ್ಟಿ ಫಿಲಾಸಫಿ ಆಥರ್ಸು ಅವ್ರು ಬರ್ತಾರೆ. ನಿಮಗೆ ಆ ಮೂಮೆಂಟಲ್ಲಿ ಓದಬೇಕಾದ್ರೆ ಅನಿಸುತ್ತೆ ಹಿಂಗೆ ಥಿಯರಿ X and Y ಇವ್ರ ಆಥರು ಹಂಗಂತ, ಬಟ್ ಆ ಮೂಮೆಂಟಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವು ಒಂದು ಸ್ವಲ್ಪ ಪಕ್ಕ ಇರಿ ಇದು ಮಾಡಿ. ಇದಿಷ್ಟು ಫಿಲಿಮ್ಸ್ ನಾರ್ಮಲಿ ಈ ಥರ ಬೋತ್ ಫಿಲಿಮ್ಸ್ಗೆ ಅಂದರೆ GS ಎಷ್ಟು ನೀವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಆಮೇಲೆ ಆಪ್ಷನಲ್ಗೂ ಇದು ಮಾಡಿ. ಆಪ್ಷನಲ್ ಇನ್ ದ ಸೆನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಫಿಲಿಮ್ಸ್ ಒಂದು ಕ್ಲಿಯರ್ ಆದರೆ ಮೇನ್ಸು ನಿಮ್ಮ ಕ್ಯಾಪಬಿಲಿಟಿ, ನಿಮ್ಮ ಕ್ಯಾಲಿಬರು, ನಿಮ್ಮ ಇಂಟೆಲಿಜೆನ್ಸೆ. ಎಲ್ಲರೂ ಮೇನ್ಸ್ ಪಾಸ್ ಆಗೋಕ್ಕಾಗಿಲ್ಲ. ಯಾರು ತರೋಲಿ ವೆಲ್ವರ್ಸ್ ವಿತ್ ಸ್ಟಡಿ ಆಮೇಲೆ ರಿಟರ್ನ್ ಪ್ರಾಕ್ಟೀಸು ಅವ್ರು ಇದ್ದಾರೆ ಅಷ್ಟೇ ಇದಾಗ್ತಾರೆ. ಫಿಲಿಮ್ಸ್ ಪಾಸ್ ಆದವರೆಲ್ಲ ಮೇನ್ಸ್ ಆಗೋಂಗಿಲ್ಲ. ಸೊ ಅಲ್ಲಿ ನೀವು ಪ್ರಿಪ್ರೇಷನ್ ಈಸ್ ಮಸ್ಟ್ ರಿಕ್ವೈರ್ಡ್. ಸಡನ್ಲಿ ಫಿಲಿಮ್ಸ್ ಆಯಿತು, ಇನ್ನೊಂದು 2 ತಿಂಗಳಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತೀವಿ. ಇಂಥ ಶಾರ್ಟ್ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು. ನೋಟ್ಸ್ ಬೇರೆ ಇಷ್ಟಕ್ಕೊಂದೇ ಇದೆ, ಸಿಲೆಬಸ್ಸು ಇದೆ, ಎಲ್ಲ ನೋಟ್ಸ್ ಸಿಗುತ್ತೆ, ಇದು ಸಿಗುತ್ತೆ. ಒಂದು ಕಡೆ ಏನಾಗುತ್ತೆ ನೋಟ್ಸ್ ಇಲ್ಲ ಏನಿಲ್ಲ, ಏನು ಮಾಡ್ಬೇಕು ಅವ್ರಿಗೆ ಕೇಳೋದು ಹಿಂಗೆ ಡಿಲೇಮಾದಲ್ಲಿ ಬಿಡ್ತೀವಿ. ಇನ್ನೊಂದು ಟೈಪ್ ಅಂದರೆ ನೀವು ನೋಟ್ಸ್ ಎಲ್ಲ ಇದ್ಕೊಂಡು ಇಷ್ಟಕ್ಕೊಂದು ಹೆಂಗೆ ಓದಬೇಕು ಏನು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಇದು ರಿಕ್ವೈರ್ಡ್. ಇವಾಗ ಫಿಲಿಮ್ಸ್ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಗೊತ್ತಾಯ್ತಾ? ನಾನು ಪ್ರಿಪ್ರೇಷನ್ ಯಾವ ಥರ ಮಾಡ್ತಾಯಿದ್ದೆ, ಆಮೇಲೆ ನಿಮಗೆ ಯಾವ ಥರ ಹೆಲ್ಪ್, ಇದು ಬೇಸಿಕ್ಸ್ ಇದು ಮಾಡ್ತಿದ್ದೆ. ಅದೇ ಬೇಸಿಕ್ ಮಟೀರಿಯಲ್ಸ್ ಅಂದರೆ ಈ ಥರ OB ರಿಲೇಟೆಡ್ ಈ ಹರಿಯನ್ ಪಬ್ಲಿಕೇಶನ್ಸ್ ಇರುತ್ತಲ್ಲ ಅದು ನೀವು ಸಾಕು, ಅದಷ್ಟು ನೋಡ್ಕೊಂಡ್ರೆ ಸಾಕು. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು MBA MCOM ಅಲ್ವಾ? MBA ಎಷ್ಟು ಚೆನ್ನಾಗಿ ಮಾಡಿದ್ದೀರಾ? MCOM ನಿಮ್ಮ ನೋಟ್ಸ್ ಓದಿ ಸಾಕು, ಮೋರ್ ದೆನ್ ಇನಫ್. ಅದರಲ್ಲಿ ಕಾಮರ್ಸ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ನಿಮ್ಮ ಪಾಸ್ಟ್ ಇಯರ್ದೊಂದು 2 ಇಯರ್ಸ್ದು ಸಿಲೆಬಸ್ ನೋಟ್ಸ್ ಅತಿ ಇರುತ್ತಲ್ಲ ಅದರಲ್ಲಿ ಯಾವುದು ರಿಲೆವೆಂಟ್ ಆಗಿ ಟಾಪಿಕ್ ಕವರ್ ಆಗಿದೆ ಅದು ನೋಡಿಕೊಂಡು ಓದಿ ಅಷ್ಟೇ. ಅದಕ್ಕೇ ಎಕ್ಸ್ಟ್ರಾ ಅಡಿಷ್ನಲ್ ಎಲ್ಲ ಅದು ಇದು ಪರ್ಟಿಕ್ಯುಲರ್ ಆಗಿಲ್ಲ. ಎನಿಹಾವ್ ನೀವು ಏನು ಓದಿದ್ರು ಮತ್ತೆ ಔಟ್ ಆಫ್ ಬಾಕ್ಸೇ ಬರೋದು. ಇದು ಮಾಡಿ ಏನೋ ಒಂದು 30-40% ನಿಮ್ಮ ಕಾನ್ಸೆಪ್ಟ್ಸು ಅದು ಥಿಯರೀಸು ಆಥರ್ಸು ಅವರೆಲ್ಲ ಕೇಳ್ತಾರೆ. ರಿಮೈನಿಂಗ್ ಆ ಎಕ್ಸಾಮಲ್ಲಿ ಗೊತ್ತಾಗಲ್ಲ ಹೆಂಗೆ ಏನು ಅಂತ. ಸೊ ದ್ಯಾಟ್ ಬಿ ಪ್ರಿಪೇರ್ ಫಾರ್ ವರ್ಸ್ಟ್ ಅಷ್ಟೇ. ಆಮೇಲೆ ಫಿಲಿಮ್ಸು ಎನಿ ಕಾಸ್ಟ್ ಅದೇ ಹಿಂಗೆ ಪ್ರಿಪೇರ್ ಆಗಿ ಇದು ಮಾಡಿ. ಜಾಸ್ತಿ ಅದೇ ಓವರ್ ಕಾನ್ಫಿಡೆಂಟ್ ಇರಬೇಡಿ, ಲೆಸ್ ಕಾನ್ಫಿಡೆಂಟ್ ಆಗಿರೋ ಒಂಥರ ಮೀಡಿಯಮ್ ಆಗಿ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಕೊಡಿ ಅಷ್ಟೇ. ಫಿಲಿಮ್ಸಿಗೆ ಜಾಸ್ತಿ ಒತ್ತು ಕೊಡಿ, ಯಾಕಂದರೆ ಇದೆ ಅಲ್ವಾ ಗೇಟ್ವೇ ನೆಕ್ಸ್ಟ್ ಮೇನ್ಸ್ಗೆ. ನೀವು ಫಿಲಿಮ್ಸ್ ಪಾಸ್ ಆಗಿಲ್ಲ ಅಂದರೆ ಮೇನ್ಸ್ ಇದಾಗಲ್ಲ. ಟೋಟಲಿ ಅದೇ 1 and 2 ಪೋಸ್ಟ್ ಇದ್ದಾವೆ, ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕ ಆಮೇಲೆ RPC ಸೇರಿ. ಸೊ ಕಾಂಪಿಟೇಷನ್ ಈಸ್ ಕಟ್ ಥ್ರೋಟ್ ಇದೆ ಇವಾಗ ಆ್ಯಸ್ ಅಪ್ ನಾವು. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಏನಂತಂದರೆ ಒಂದು ಸ್ವಲ್ಪ ಕಾನ್ಸೆಪ್ಷನಲ್ಲಿ ಇರ್ತಾರೆ ಜನ. ಏನಂತಂದರೆ ನೋಟಿಫಿಕೇಷನ್ ಆಯಿತು, ಎಲ್ಲರಿಗೂ ನಮ್ಮ ಕೆಟಗರಿಯಲ್ಲಿ ಇಷ್ಟು ಸೀಟು, ನಿಮ್ಮ ಕೆಟಗರಿಯಲ್ಲಿ ಇಷ್ಟು ಸೀಟು, ನನಗೆ ಒಂದೊಂದು ಸೀಟ್ ಬರ್ತಾಯಿದೆ, 2 ಸೀಟ್ ಬರ್ತಾಯಿದೆ ಒಂಥರ ಈ ಥರ ಏನೋ ಇದು ಪ್ರಿಆಕ್ಯುಪೈಡ್ ಮೈಂಡಲ್ಲಿ ಇಟ್ಕೊಂಡು ಓದೋಕ್ಕೆ ಹೋಗಬೇಡಿ. ನಿಮ್ಗೆ ಬೇಕಾಗಿರೋದು 1 ಸೀಟು ಸಾಕು. 1 ಸೀಟು ಯಾವುದ್ರಲ್ಲಾದರೂ ಬಂದರೆ ಆಯಿತು. ನಂಗೆ ಸೀಟ್ ಕಮ್ಮಿ ಇದ್ದಾವೆ, 1 ಸೀಟ್ ಇದ್ದಾವೆ, ಇಷ್ಟಕ್ಕೊಂದು ಜನ ಕಾಂಪೀಟ್ ಮಾಡ್ತಾರೆ, ನಾನು ಹೆಂಗೆ ಸ್ಟಾರ್ಟಿಂಗೇ ನಿಮ್ಮ ಮಾರಲ್ ಡೌನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅದೇ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಕು. ಇವನ್ ನಮ್ಮ ನೋಟಿಫಿಕೇಷನ್ ಆದಾಗ 54 ಇತ್ತು RPC ಇನ್ಕ್ಲೂಡಿಂಗ್. ನಮಗೇನು ಹಾರ್ಡ್ಲಿ ಒಂದೊಂದು ಪೋಸ್ಟ್ ಬರ್ತಿತ್ತು. ನಾವು ಸುಮ್ಮನೆ ಹಾಗೆ ರಫ್ಲಿ ಪ್ರಿಪೇರ್ ಹಾಕ್ಕೊಂತ ಹೋಗಿದ್ವಿ. ಫೈನಲಿ ಇದ್ರ ಮಾಡಬೇಟ, ಫೈನಲಿ ಅದೇ ಗಾಟ್ ಥ್ರೂ ಇಟ್. ಹೇಳೋಕ್ಕಾಗಲ್ಲ, ಆಗ್ಬೋದು ಆಗದೆ ಇರ್ಬೋದು, ಬಟ್ ಈ ಥರ ನೀವು ತಲೆ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಬಂದ್ಕೊಳ್ಳೇ ನೋಡ್ತೀರಿ ನೋಟಿಫಿಕೇಷನ್ ಆದಮೇಲೆ ನನ್ನ ಕಾಸ್ಟಿಗೆ ಎಷ್ಟು ಸೀಟ್ ಬರುತ್ತೆ, GML ಎಷ್ಟಿರುತ್ತೆ, ನನಗೆ ಲೈಕ್ ನೀವು ಪಾಯಿಂಟ್ ಔಟ್ ಮಾಡಬೇಕು. ಅದೆಲ್ಲ ಅದು ಬಿಟ್ಟು ಫಿಲಿಮ್ಸಿಗೆ ಜಾಸ್ತಿ ಫೋಕಸ್ ಮಾಡಿ ಓದಿ. ನಿಮ್ಗೆ ಬೇಕಾಗಿರೋದು 1 ಸೀಟು. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟು ಮೇನ್ಸಿಗೆ ಸಂಬಂಧಪಟ್ಟಂಗೆ ನೀವು ಅದೇ ಮೇನ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾರು ಪರಿಚಯ ಏನಾದರೂ ಇದ್ರಂದರೆ ಫ್ರೆಂಡ್ಸು ಪಿಯರ್ ಗ್ರೂಪ್ ಮಾಡ್ಕೊಳ್ಳಿ. 1 ಅಥವಾ 2 ಇದು ಮಾಡಿ.
ಇಟ್ ಕುಡ್ ಬಿ ಹೆಲ್ಪ್ಫುಲ್ ಸ್ಟಡೀಸು. ಅಂದರೆ ಬರ್ಡನ್ ಕಮ್ಮಿ ಆಗೋದು. ಈಗ ಎಕ್ಸಾಂಪಲ್ ಯಾವುದಾದ್ರೂ ಒ ಬಿ ಟಾಪಿಕ್ ಯಾವುದಾದ್ರು ಒಂದು ಕ್ಯೂ ಇದರಲ್ಲಿ ABC ಕ್ಯೂ ಅಂತ ಹಿಂಗಿದೆ, ರೆಫರೆನ್ಸ್ ತೊಗೊಂಡಿರ್ತೀನಿ. ಕ್ಯೂ ನೀವು ರೆಡಿ ಮಾಡೋದು, ಆಮೇಲೆ ಜೆ ನೀವು ರೆಡಿ ಮಾಡೋದು, ಅಂದರೆ ಸಿನಾಪ್ಸಿಸ್ ಒಂದು ಟಾಪಿಕ್ ರೆಡಿ ಮಾಡೋದು, ನೀವು ಇವ್ರು ಶೇರ್ ಮಾಡಿ ಡಿಸ್ಕಷನ್ ಮಾಡಿದ್ರೆ ಇಬ್ಬರಿಗೂ ಹೆಲ್ಪ್ ಆಗೋದು. ನಾವು ಅದೇ ಥರ ಮಾಡ್ತಿದ್ವಿ. ನಾನು ನಮ್ಮ ಫ್ರೆಂಡ್ ಇದ್ದರು, ಇದೇ ಥರ ನೋಟ್ಸ್ ರೆಡಿ ಮಾಡಿ ನಾವು ಓದ್ತಾ ಇದ್ವಿ. ಲೈಕ್ ಆಮೇಲೆ ಪ್ರಾಬ್ಲಮ್ಸು ನಿಮಗೆ ಸಮ್ಟೈಮ್ಸ್ ನೀವು ಒಂದು ಏರಿಯಾ, ಕಾಮರ್ಸ್ ಅಂದರೆ ನೀವು ಒಂದು ಏರಿಯಾದಲ್ಲಿ ಸ್ಟ್ರಾಂಗ್ ಇರ್ತೀರ, ಮ್ಯಾನೇಜ್ಮೆಂಟ್ ಅಂದರೆ ನೀವು ಒಂದು ಏರಿಯಾದಲ್ಲಿ ಸ್ಟ್ರಾಂಗ್ ಇರ್ತೀರ. ನಿಮ್ಮ ಪ್ರಾಬ್ಲಮ್ ಗೊತ್ತಿರೋದು ಇವ್ರಿಗೆ ಗೊತ್ತಿರೋಂಗಿಲ್ಲ, ಇವ್ರಿಗೆ ಗೊತ್ತಿಲ್ಲದು ಇವ್ರಿಗೆ ಗೊತ್ತಿರೋಂಗೆ. ಸೊ ಇಬ್ಬರು ಶೇರ್ ಮಾಡಿ ಓದಿದ್ರೆ ಲೈಕ್ ಅದೇ ನಿಮ್ಮ ಪಿಯರ್ ಗ್ರೂಪ್ ಇರ್ತಾರೆ ಯಾರು ಲೈಕ್ ಆದರೆ ಒಳ್ಳೆಯದು. ಒಬ್ಬರೇ ಅಲೋನ್ ಆಗಿತ್ತಂದರೆ ಒಂಥರ ಇದಾದಂಗೆ ಆಗುತ್ತೆ, ಗೊತ್ತಾಗಂಗಿಲ್ಲ ಏನು ಮಾಡ್ತಾಯಿದ್ದೀವಿ ಏನು ಎತ್ತ ಅಂತ. ಒಬ್ಬರು ಇಬ್ಬರು ನಿಮ್ಗೆ ಇತ್ತಂದರೆ ಕೇಳೋದು ಮಾಡೋದು, ಯಾವ ಥರ ಪ್ರಿಪೇರ್ ಆಗೋದು ಮಾಡಿದ್ರೆ ನನ್ನ ಅನಿಸಿಕೆ ಪ್ರಕಾರ ವೆಲ್ ಆ್ಯಂಡ್ ಗುಡ್ಡು. ಇದು ಮಾಡಿ ಸಿಲೆಬಸ್ ದೊಡ್ಡದಿದೆ, ಇಬ್ಬರು ಇದು ಮಾಡಿ ಮ್ಯೂಚುವಲ್ ಮೈಂಡ್ ಇರಬೇಕು. ಒಂದು ಸಮ್ಟೈಮ್ಸ್ ಹೆಂಗಾಗುತ್ತೆ, ಇಲ್ಲ ನಾನೆಲ್ಲ ನೋಟ್ಸ್ ಮಾಡಿದ್ದೀನಿ ಅವ್ರು ನೋಟ್ಸ್ ಮಾಡಿಲ್ಲ, ನನ್ನ ನೋಟ್ಸ್ ನೀ ಹಾಕ್ಕೊಡು, ನಿನ್ನ ನೋಟ್ಸ್ನ ಹಾಕೋ, ಆ ಥರ ಹಂಗೆ ಏನು ಚೈಲ್ಡಿಸ್ ಆಗುತ್ತೆ. ಏನು ಮಾಡೋಕ್ಕಾಗಂಗಿಲ್ಲ, ಬಟ್ ನೀವು ನೋಡಿಕೊಂಡು ಇದು ಮಾಡಿ ಅಷ್ಟೇ. ನಾರ್ಮಲಿ ಅದೇ ಮೇನ್ಸಿಗೆ ಸಂಬಂಧಪಟ್ಟಂಗೆ ಇವಾಗ ಪ್ಲಿಮ್ಸ್ ಇದಾಯಿತು. ಮೇನ್ಸಿಗೆ ನಾರ್ಮಲಿ ನೀವು 4 ಪೇಪರ್ ಇದ್ದಾವೆ ವಿತ್ ರೆಸ್ಪೆಕ್ಟ್ ಟು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಅದೇ ಪೇಪರ್ 5 ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಲೈಸಿಸ್. ಅದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಪಾರ್ಟು ಬರುತ್ತೆ, ಆಯಿತಾ. ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಮೇನ್ಸಲ್ಲಿ ನಂದು ಎಕ್ಸ್ಪೀರಿಯೆನ್ಸ್, ನಂದು ಅನುಭವ ಹೇಳಬೇಕಂತಂದರೆ 2017 30 40 ಮಾರ್ಕ್ಸ್ ಕೇಳಿದ್ರು. 17 ಒಂದು 8 ಕ್ವಶನ್ಗೆ ಒಂದು 5 ಕ್ವಶನ್ ಬರೀಬೇಕಾಗಿತ್ತು. ಆವಾಗ ನೀವು ಈಗ ಪೇಪರ್ 5 ಇದು ಎದಿಂದ ಹಿಡಿದು ಈ ಮಟ್ಟ ಇದೆ ಅಲ್ಲ, ಎದಿಂದ ಹಿಡಿದು ಈ ಮಟ್ಟ ಇದೆ, ಎಲ್ಲದರಲ್ಲೂ ಒಂದೊಂದು ಕ್ವಶನ್ ನೀವು ಪಿಕ್ ಮಾಡಿದ್ರು ಅವರು. ಯೂಶ್ವಲಿ ಲೈಕ್ ಆ ಥರ ಎಲ್ಲದರಲ್ಲೂ ಒಂದೊಂದು ಅಂತಂದರೆ ಒಂದೊಂದು ಕ್ವಶನ್ನು ಇದು ಮಾಡಿದರು, ಇಂಪಾರ್ಟೆನ್ಸ್ ಇದ್ದಿದ್ದು. 8 ಕ್ವಶನಲ್ಲಿ 5 ಕ್ವಶನ್ ಬರೀಬೇಕಾಗಿತ್ತು. ಆವಾಗ ಓಕೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಸೆಕ್ಷನ್ ಬಿಟ್ಟರೂ ಪರವಾಗಿಲ್ಲ, ಇನ್ನೊಂದು ಸೆಕ್ಷನಲ್ಲಿ ನೀವು ಕವರ್ ಮಾಡ್ಬೋದು. ಆಮೇಲೆ ನಮ್ಮ ಇದರಲ್ಲಿ ಏನಾಯ್ತು ಅಂದರೆ 5 ಮಾರ್ಕ್ಸು 10 ಮಾರ್ಕ್ಸು 15 ಮಾರ್ಕ್ಸು ಕೇಳಿದರು. ಒಂದು ಸ್ವಲ್ಪ ಹುಡುಗಿರು ತಲೆ ಜಜ್ಕೋದು, ಲಿಟ್ರಲಿ ಹತ್ತಿದ್ದಾರೆ ನಮ್ಮ ಬ್ಲಾಕಲ್ಲಿ. ಒಂಥರ ಮೈಂಡ್ ಗೇಮ್. ಸಡನ್ಲಿ ನೀವು 30-40 ಮಾರ್ಕ್ಸ್ ಪ್ರಿಪೇರ್ ಆಗಿ ಒಂದೊಂದು ಟಾಪಿಕ್ಕು ಒಂದೊಂದು ಸೆಕ್ಷನ್ ಓದಲ್ಲದೆ ಇವು 10 ಮಾರ್ಕ್ಸು 15 ಮಾರ್ಕ್ಸ್ ಇದ್ದರೆ ಯಾವ ಥರ ನಿಮ್ದು ರಿಯಾಕ್ಷನ್ ಇರುತ್ತೆ ಆ ಮೂಮೆಂಟಿಗೆ. ಆವಾಗ ಮೂಮೆಂಟ್ ಗೊತ್ತೇ ಆಗಂಗಿಲ್ಲ. ಅದಕ್ಕೆ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗಬೇಕು. 30 ಮಾರ್ಕ್ಸು ಹಂಗೆ ಬರೆಯೋಂಗಿರಬೇಕು, 50 ಮಾರ್ಕ್ಸು ಬರೆಯಿರಬೇಕು, 5 ಮಾರ್ಕ್ಸು ಬರೆಯೋಂಗೆ ಇರಬೇಕು. ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಮಾಡಿದರು. ಈಗ ಫಸ್ಟ್ ಪೇಪರ್ ನಾವು ಕ್ವಾಲಿಫೈಯಿಂಗ್ ಕನ್ನಡ ತೊಗೊಂಡ್ವಿ ಮೇನ್ಸಲ್ಲಿ. ಆವಾಗ ಯೂಶ್ವಲಿ ಕ್ವಾಲಿಫೈಯಿಂಗ್ ಕನ್ನಡದಲ್ಲಿ ಹೆಂಗಿರುತ್ತೆ ಅಂತಂದರೆ ಆಪ್ಷನ್ಸ್ ಅತಿ ಕೊಡ್ತಾರೆ, ಎಡಿಷ್ನಲ್ ಆಪ್ಷನ್ಸ್ ಹಿಂಗತಿ 1 2 3 ಹಿಂಗೆ ಕೊಡ್ತಾರೆ. ಅದಕ್ಕೂ ಆಲು ಕಂಪಲ್ಸರಿ. ಹೋಗ್ಲಿ ಬಿಡಿ, ಕ್ವಾಲಿಫೈಯಿಂಗ್ ಕನ್ನಡ ಅಲ್ಲ ನಡೀತೆ. ಇಂಗ್ಲೀಷು ಹಂಗೆ ಕಂಪಲ್ಸರಿ. ಆಮೇಲೆ ನೆಕ್ಸ್ಟ್ ಬಂತು ಫಸ್ಟ್ ಇದು GS ಬಂತು. GS ಅಲ್ಲಿ 25 ಕ್ವಶನ್ಸು, 5 ಮಾರ್ಕ್ಸ್ 10 ಮಾರ್ಕ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. 25 ಕ್ವಶನು ಗೊತ್ತಿರುತ್ತೆ, ಬಟ್ ಬರೀಬೇಕಲ್ಲ. KSL ಆಗಲಿ, KSL ಆದರೆ 250 ಮಾರ್ಕ್ಸ್ 3 ಅವರ್ಸ್ ಇರುತ್ತೆ, ಇದರಲ್ಲಿ 300 ಮಾರ್ಕ್ಸು 3 ಅವರ್ಸ್ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಕ್ರೂಷಿಯಲ್. ಯಾವಾಗ ನಿಮ್ಗೆ ಹೆಂಗೆ ಗೊತ್ತಾ, ಮೇನ್ಸಲ್ಲಿ ಹಿಂಗೆ ನೀವು ಪೆನ್ ಇಟ್ಕೊಂಡು ಕೆಳಗಡೆ ಬರೆಯಾಕತ್ರ ಅಂತಂದರೆ ಹಾಗೆ ಬರ್ಕೊತಾನೆ ಇರಬೇಕು, ಕ್ವಶನ್ ನೋಡ್ತಾ ಇರಬೇಕು, ನೆಕ್ಸ್ಟ್ ಆನ್ಸರ್ ಬರಿತಾ ಇರಬೇಕು, ಥಿಂಕ್ ಮಾಡೋಕ್ಕೂ ಟೈಮ್ ಸಿಗೋಂಗಿಲ್ಲ. ಆ ಲೆವೆಲಲ್ಲಿ ಪ್ರಿಪೇರ್ ಆಗಬೇಕಂತಂದರೆ ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸಿಲೆಬಸ್ಸು, ನಾನು ಎಕ್ಸ್ಪೆಷಲಿ ಸಿಲೆಬಸ್ಸು ಒಂದು 3 ಟೈಮ್ಸ್ ರಿವಿಷನ್ ಮಾಡಿಬಿಟ್ಟಿದ್ವಿ. ಒಂದೊಂದು ಬುಕ್ 200 ಪೇಜಸ್ ಇದು ಮಾಡಿ ನೋಟ್ಸ್ ಗಿಟ್ಸ್ ಮಾಡಿ ಅದನ್ನ ಲೈಕ್, ಯಾಕಂದರೆ ಇದೆಷ್ಟು ಸಿಲೆಬಸ್ಸು ಇಷ್ಟಕ್ಕೊಂದು ಬುಕ್ ಆಗುತ್ತೆ, ಹೆಂಗೆ ರಿವಿಷನ್ ಮಾಡೋಕ್ಕಾಗುತ್ತೆ ಅಟ್ ದ ಎಂಡ್ ಟೈಮ್. ಒಂದು 3 ಟೈಮ್ ರಿವಿಷನ್ ಮಾಡಿದ್ರೆ ನೀವು ಎಂಥ ಕ್ವಶನೇ ಕೊಡಲಿ ಏನು ಕೊಡಲಿ ಆನ್ಸರ್ ಬರೀಕೋಂತ ಹೋಗ್ತೀರ. ಆಮೇಲೆ ನಿಮಗೆ ಕ್ವಶನ್ ಮೇನ್ಸಲ್ಲಿ ಎಲ್ಲನೂ ಗೊತ್ತಿರೋಂಗಿಲ್ಲ. ಸಮ್ಟೈಮ್ಸ್ ಒಂದು 20% ಬೇಸ್ ಆನ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ನಾಲೆಜ್ ಬೇಸ್ ಮೇಲೆ ಬರೀತೀರ. ಎಲ್ಲದಕ್ಕೂ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ನಮ್ಗೆ ಗೊತ್ತಿರೋಂಗೆ. ಅಂಥ ಟೈಮಲ್ಲಿ ಇದು ಹೆಲ್ಪ್ ಆಗೋದು ರೈಟಿಂಗ್ ಪ್ರಾಕ್ಟೀಸು. ಗೊತ್ತಿಲ್ಲದ ಕ್ವಶನ್ಸು ಬರೆದ್ವಿ ನಾವು. ಸಮ್ಟೈಮ್ಸ್ ಅವಾಗ ಮಾರ್ಕೆಟಿಂಗ್ ಅತಿ ನಾವು ಓದಿರಲಿಲ್ಲ, ಈ ಥರ ಹಿಂಗಂತೆ ಮಾರ್ಕೆಟಿಂಗ್ ಓದಿಲ್ಲ, ಒಂದು ಸ್ವಲ್ಪ ಏನೋ ನಾಲೆಜ್ ಒಂದು ಸ್ವಲ್ಪ ಇತ್ತು ಮಾರ್ಕೆಟಿಂಗು, ಹಿಂಗೆ ಮಾಡಿ ಬರೆದ್ವಿ. ಬಟ್ ಎಲ್ಲ ಕ್ವಶನ್ ಕಂಪಲ್ಸರಿ. ಈಗ ಪೇಪರ್ 5 ಅಂದ್ರಲ್ಲ, ಪೇಪರ್ 5 ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನಲೈಸಿಸ್. ಅದರಲ್ಲಿ ಅದೇ ಅಕೌಂಟಿಂಗಿದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನಲೈಸಿಸ್ ಪ್ರಾಬ್ಲಮ್ ಬರುತ್ತೆ. ಇವೆಲ್ಲ ನಾರ್ಮಲಿ ನಿಮಗೆ ಏನೋ ನಿಮ್ಮ ಮ್ಯಾನೇಜ್ಮೆಂಟು ಇದ್ದರೆ, ಮ್ಯಾನೇಜ್ಮೆಂಟ್ IM ಪಾಂಡೆ ಲೈಕ್ ಈ ಥರ ಕಾಸ್ಟ್ ಅಕೌಂಟಿಂಗ್ ಇದ್ದರೆ ನಿಮ್ಮದು ಕಾಮರ್ಸದ್ದು, ಅವು ನಿಮ್ಮ ಸ್ಪೆಸಿಫಿಕ್ ಆಗಿ ಬುಕ್ಸ್ ಇರುತ್ತೆ.
ಪ್ರಿಪ್ರೇಷನ್ಗೆ ನಾವು ಒಂದೊಂದು ಪೇಪರ್ಗೆ ಏನೇನು ಹೆಂಗೆ ಅಂತ ಹೇಳ್ತೀವಿ. ನಿಮ್ಮಲ್ಲೇ ಇದಾವೆ ನೋಟ್ಸ್ ಇಡ್ಸತಿ, ನೀವು ಬೇರೆ ಕಡೆ ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನು ಏನು ಗೊತ್ತಿಲ್ಲದು ನೋಟ್ಸ್ ಅಷ್ಟೇ ಒಂದು ಸ್ವಲ್ಪ ಇರುತ್ತೆ ಇದರಲ್ಲಿ, ಇದು ಮಾಡ್ಕೋಬೇಕು. ಇವರು ಸಿಲೆಬಸ್ ಯಾವ ಥರ ಫ್ರೇಮ್ ಮಾಡಿದ್ದಾರೆ ಅಂದರೆ ಯು ಪಿ ಎಸ್ ಸಿದು ಆಪ್ಷನಲ್ ಸಬ್ಜೆಕ್ಟ್ ಕಾಮರ್ಸ್ ಮ್ಯಾನೇಜ್ಮೆಂಟು, ಆಮೇಲೆ KPSC ಇದು ಕಾಮರ್ಸು ಮ್ಯಾನೇಜ್ಮೆಂಟು ಕ್ಲಬ್ ಮಾಡಿ ಸಿಲೆಬಸ್ ಹಾಕಬೇಕು, ಓದಿ ಪಾಸಾಗಿ ಅಂತ ಹಂಗೆ ಮಾಡಿದೆ. ಸೊ ದ್ಯಾಟ್ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರಬೇಕಲ್ಲ, ಕಾಮರ್ಸ್ ಯಾವುದೋ ಒಂದು ಆಪ್ಷನಲ್ ತೊಗೊಂಡ್ರೆ ತ್ರೀ ಮಂತ್ಸ್ ಮಿನಿಮಮ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಪ್ರಿಪೇರ್ ಮಾಡೋಕ್ಕೆ ಬೇಕು. ಸೊ ಅದೇ ಟೈಮ್ ತೊಗೊಳುತ್ತೆ. ಇವರೆಲ್ಲ ಕ್ಲಬ್ ಮಾಡಿ 3 ಮಂತ್ಸಲ್ಲಿ ಓದಿ ಪಾಸಾಗಿ ಅಂತಂದರೆ ಅದೇ ರಿಗ್ರೆಸ್ ಪ್ರಾಕ್ಟೀಸು, ರೈಟಿಂಗ್ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಇದಾಗೋದು. ಅದೇ ನಿಮ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನಲೈಸಿಸು ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಪೂರ್ತಿ ಇವಾಗ ಹೆಂಗೆ ಈ ಅಂತ ಇದೆಯಲ್ಲ, ಡೆಫಿನಿಷನ್ ಅಕೌಂಟಿಂಗ್, ನೀಡ್ ಅಕೌಂಟಿಂಗ್, ನೀವು ಸಿನಾಪ್ಸಿಸ್ ಟೈಪ್ ನೋಟ್ಸ್ ಮಾಡ್ಕೊತಿರ್ಬೇಕು. ಅಕೌಂಟಿಂಗ್ ಮೀನಿಂಗ್ ಬರೀಬೇಕು, ಅಕೌಂಟಿಂಗ್ ಕಾನ್ಸೆಪ್ಟು. ಹಾಂ, ಹಲೋ, ಆನ್ಲೈನಲ್ಲಿ ಯಾರು ಮಾತಾಡ್ತಾ ಇದ್ದೀರಾ? ಮ್ಯೂಟ್ ಮಾಡಿ. ಹಲೋ. ಅಂದರೆ ಯಾವ ಥರ ನೋಟ್ಸ್ ಮಾಡೋದು ಸಿಂಪಲ್ಲಾಗಿ ಒಂದು ಬುಕ್ಕಲ್ಲಿ ಪೂರ್ತಿ ಸಿಲೆಬಸ್ ಒಂದು ಪೇಪರ್ದು ಯಾವ ಥರ ಅಂತಂದರೆ, ನಿಮ್ಮದು ಬೇರೆ ಬೇರೆ ಥರ ವ್ಯೂಸು, ಬೇರೆ ಬೇರೆ ಥರ ಒಪಿನಿಯನ್, ಬೇರೆ ಬೇರೆ ಥರ ಸ್ಟ್ರಾಟಜಿ ಇರುತ್ತೆ. ನಿಮ್ಗೆ ಯಾವುದು ಅಪ್ಲಿಕೇಬಲ್ ಅಂತ ನೋಡಿ ಅದನ್ನು ಇದು ಮಾಡ್ಕೊಳ್ಳಿ, ಆಯಿತಾ? ಈ ನಾರ್ಮಲಿ ಎಕ್ಸಾಂಪಲ್ ಡೆಫಿನಿಷನ್ ಆಫ್ ಅಕೌಂಟಿಂಗ್ ಅಂತ ಇರುತ್ತಲ್ಲ, ಇವೆಲ್ಲ ABCD ಅಂತ ಇದ್ದಾವೆ. ಜಸ್ಟ್ ಅಕೌಂಟಿಂಗಿದ್ದು ಮೀನಿಂಗು, ಆಮೇಲೆ ನೀಡ್ ಆಫ್ ಅಕೌಂಟಿಂಗ್ ಜಸ್ಟ್ ಒಂದು 5 ಪಾಯಿಂಟು, ಒಂದೊಂದು ಲೈನಲ್ಲಿ ಇನ್ಫಾರ್ಮೇಷನು. ಈ ನೀಡ್ ಆಫ್ ಅಕೌಂಟಿಂಗ್ ಆರ್ಟ್ ವರ್ಸಸ್ ಸೈನ್ಸ್, ಹಾಗೆ ಜಸ್ಟ್ ಒಂದು 4-5 ಪ್ಯಾಕ್ಟ್ ಆ್ಯಂಡ್ ಇದು ಫಿಗರ್ಸು. ಆಮೇಲೆ ರಿಲೇಷನ್ಶಿಪ್ ಅಕೌಂಟಿಂಗ್ ವಿತ್ ಅದರ್ ಡಿಸಿಪ್ಲಿನ್, ಯಾವ ಥರ ಮ್ಯಾನೇಜ್ಮೆಂಟು, ಮ್ಯಾಥಮೆಟಿಕ್ಸು, ಆಮೇಲೆ ಸೋಷಿಯಲ್ ಸೈನ್ಸು, ಲೈಕ್ ಈ ಥರ ಯಾವುದೇ ಒಂದು 6-7 ಹುಯಿ ಅಂತ ಹೇಳಿ ನೋಟ್ಸ್ ಮಾಡಿ ಅಟ್ ದ ಟೈಮ್ ಎಕ್ಸಾಮಲ್ಲಿ ಬರೆಯೋಕ್ಕೂ ಆಗೋಂಗಿಲ್ಲ, ಆಮೇಲೆ ಮೆಮರೈಸ್ ಮಾಡೋಕ್ಕೂ ಆಗೋಂಗಿಲ್ಲ. ಒಂದು 4-5 ಆದರೂ ಬರ್ಕೊಂಡು ಇಟ್ಕೊಂಡ್ರೆ ಅಟ್ಲೀಸ್ಟ್ ಅವನಾದರೂ ಬರಿಬೋದು ನೀವು. ಎಲ್ಲನೂ ಬ್ರೈನ್ ಇದೆಲ್ಲ, ಹ್ಯೂಮನ್ ಬೀಯಿಂಗ್ ಹೌದಲ್ಲ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್. ಬ್ರೈನು ಅದೇ ಡಿಪೆಂಡ್ಸ್, ಎಲ್ಲರಿಗೂ ಏನೋ ಬೇರೆ ಬೇರೆ ಥರ ಇರುತ್ತೆ. ಬಟ್ ನೆನಪಿನ ಶಕ್ತಿ ಬಂದಾಗ ಸಾಮಾನ್ಯವಾಗಿ ಎಷ್ಟು ಮನುಷ್ಯ ಬ್ರೈನ್ ಹಿಡಿಯುತ್ತೆ ಅಷ್ಟೇ ಇದಾಗುತ್ತೆ. ಲೈಕ್ ಈ ಥರ ಎಕ್ಸಾಂಪಲ್ ಹೇಳಿದೆ, ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಸಿಸ್ಟಮ್ ಇದು ಇಷ್ಟೇ 1 ಪೇಜ್ ಅಥವಾ 2 ಪೇಜಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅಟ್ ದ ಎಂಡ್ ನಿಮಗೆ ರಿವಿಷನ್ ಟೈಮಲ್ಲಿ 15 ದಿನ 1 ತಿಂಗಳು ಇರಬೇಕಾದ್ರೆ ಟೆಸ್ಟ್ ಸೀರೀಸ್ ಹತ್ತಿ ಏನಾದರೂ ಹಚ್ತಿರಲ್ಲ ನೀವು, ಆವಾಗ ಜಸ್ಟ್ ಅವ್ನು ನೋಟ್ಸ್ ಓದೋದು, ಸುಮ್ಮನೆ ಬಂದು ಬರೆಯೋದು. ನಿಮಗೆ ಎಡಿಷ್ನಲ್ ಇನ್ಫಾರ್ಮೇಷನ್ ಬರಿಬೇಕು, ಅಟ್ಲೀಸ್ಟ್ ಮಿನಿಮಮ್ ಆದರೂ ಬರಿಬೇಕು, ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು, ಮಿನಿಮಮ್ ಆದರೂ ಬರಿಬೇಕು. ಇದು ಮಾಡಿ. ಹಲೋ, ಆನ್ಲೈನಲ್ಲಿ ಮ್ಯೂಟ್ ಮಾಡ್ತೀರಾ? ಯಾರು ಮಾತಾಡ್ತಾ ಇರೋದು? ಸೊ ವಿತ್ ಸಬ್ಜೆಕ್ಟ್ ರೆಸ್ಪೆಕ್ಟ್ ವಿತ್ ಇದು ಪೇಪರ್ 5 ಈ ಥರ ನೀವು ಸಿನಾಪ್ಸಿಸ್ ಟೈಪ್ ನೋಟ್ಸ್ ಮಾಡ್ಕೊಂಡು ಹೋಗಬೇಕು. ನೋಟ್ಸ್ ಅಂತೂ ನಾರ್ಮಲಿ ನಿಮ್ಗೆ ಹೇಳಿದೆ, ನಿಮ್ಮ ಮ್ಯಾನೇಜ್ಮೆಂಟು, ಕಾಮರ್ಸ್, ಅಕೌಂಟಿಂಗು, ಆಮೇಲೆ ಅನಿಲ್ ಸರು ನೋಟ್ಸ್ ಇದ್ದಾವೆ ಅಂತಂದರು, ಅದೆಲ್ಲ ನೋಟ್ಸ್ ನಿಮಗೆ ಶೇರ್ ಮಾಡ್ತಾರೆ. ಕ್ರೆಡೆನ್ಸ್ ಟೀಮಲ್ಲಿ ನೋಟ್ಸ್ ಶೇರ್ ಮಾಡ್ತಾರೆ. ಆಮೇಲೆ ಟೆಸ್ಟ್ ಸೀರೀಸ್ ಮಾತ್ರ ಕಂಪಲ್ಸರಿ, ಎಲ್ಲೋ ಆಗಲಿ ಟೆಸ್ಟ್ ಸೀರೀಸ್ ಹಚ್ಚಿ ಟೆಸ್ಟ್ ಸೀರೀಸ್ ಬರೀರಿ. ಆಮೇಲೆ ಒಪಿನಿಯನ್ ಅತಿ ಕೇಳಿದರೆ ನಿಮಗೆ ವೆಲ್ ಆ್ಯಂಡ್ ಗುಡ್, ನಾವು ಎಲ್ಲಿ ಯಾವ ಹಂತದಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟು ಅದೇ ಪೇಪರ್ 6 ಮ್ಯಾನೇಜ್ಮೆಂಟ್, ಪೇಪರ್ 6 ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇದರಲ್ಲಿ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಏನು ಬರೋಂಗಿಲ್ಲ. ಲಾಸ್ಟ್ ಟೈಮ್ ಏನು ಮಾಡಿದ್ರು, ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಕೊಟ್ಬಿಟ್ಟಿದ್ರು, 5 ಮಾರ್ಕ್ಸ್ 10 ಮಾರ್ಕ್ಸು. ನಾವಾಗ ನಮ್ಗೆ ಬರ್ತಿರ್ಕಿಲ್ಲ, ನಾವೇನು ಮಾಡಿದ್ವಿ, ಸಿಂಪಲ್ಲಾಗಿ ಟ್ಯಾಬ್ಲೇಷನ್ ಫಾರ್ಮಲ್ಲಿ ಪ್ರಾಬ್ಲಮೇ ಬಂದುಬಿಟ್ಟಿದ್ದೀವಿ ನಾವು, ಗೊತ್ತಿಲ್ಲ ಅಂತ ಹೇಳಿ. ಯಾಕಂದರೆ ಹೇಳೋಕ್ಕಾಗಂಗಿಲ್ಲಲ್ಲ ಏನಂತ. ಇದು ಸ್ಟ್ರಾಟಜಿ KPSC ಇದು ಅದೇ ಏನಂತ ಗೊತ್ತಿಲ್ಲ. KPSCಯಲ್ಲಿ ಕ್ವಾಲಿಟಿ ಒಂದು ಸ್ವಲ್ಪ ಅಲ್ಲ ಇರಬೇಕು ಕ್ವಾಲಿಟಿ. ಆಮೇಲೆ ಪೇಪರ್ ತುಂಬಿಸ್ಬೇಕು, ಯಾವುದೂ ಪೇಪರ್ ಖಾಲಿ ಬಿಡೋಕ್ಕೋಗ್ಬಾರ್ದು. ಹಿಂಗೆ ಮಾಡಿದ್ರೆ ನೀವು ಅಟ್ಲೀಸ್ಟ್ ಇಂಟರ್ವ್ಯೂ ಮಟ್ಟ, ಅಂದರೆ ಲಾಸ್ಟ್ ಟೈಮ್ ನಮ್ಗೆ ಅವಾಗ ಇಂಟರ್ವ್ಯೂ ಇತ್ತು, ಇವಾಗ ತೆಗ್ದಿದ್ದಾರೆ. ಅಂದರೆ ಮೆರಿಟ್ ಬೇಸ್ ಮೇಲೆ ನೀವು 1 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮು ಅದೇ 2-3 ಕ್ವಶನ್ ಹತ್ತಿ ಬಿಟ್ಟು ಬರ್ತೀವಿ ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್. ಹಂಗತಿ ಏನೂ ಮಾಡೋಕ್ಕೋಬೇಡಿ, ಅಟ್ಲೀಸ್ಟ್ ಒಂದು ಅರ್ಧ ಪೇಜ್ ಆದರೂ ಬರೀರಿ. ಇದು ಮಾಡಿ ನಿಮ್ದು ಅವೈಲೇಬಿಲಿಟಿ ಯಾವಾಗ ಈ ಥರ ಬರುತ್ತಂದರೆ ನೀವು ಪ್ರಾಕ್ಟೀಸ್ ಮಾಡಿ ಬರೆದು ಇದು ಮಾಡಿದಾಗ ಈ ಥರ ನಿಮಗೆ ಬರುತ್ತೆ. ಇದು ಆಯಿತಾ ಪೇಪರ್ 6. ಆಮೇಲೆ ಪೇಪರ್ 7 ಕಾರ್ಪೊರೇಟ್ ಫೈನಾನ್ಸ್, ಬಿಸ್ನೆಸ್ ಎಕನಾಮಿಕ್ ಆ್ಯಂಡ್ ಟ್ಯಾಕ್ಸೇಷನ್. ಅದೇ ಟ್ಯಾಕ್ಸೇಷನ್ದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ, ಕಾರ್ಪೊರೇಟ್ ಫೈನಾನ್ಸದ್ದು ಪ್ರಾಬ್ಲಮ್ಸ್ ಬರುತ್ತೆ, ಅದು ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಪೇಪರ್ 8 ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್ ಆಡಿಟಿಂಗ್ ಆ್ಯಂಡ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಕಾಮರ್ಸ್. ಅದರಲ್ಲೂ ಆಡಿಟಿಂಗ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಅಂದರೆ ಬರುತ್ತೆ. ಅದೇ ಆಮೇಲೆ ಕಾಸ್ಟ್ ಅಕೌಂಟಿಂಗು, ಆಪ್ರೇಷನ್ಸು, ಆಮೇಲೆ ಸ್ಟ್ಯಾಟಿಸ್ಟಿಕ್ಕು, ಅದ್ರದ್ದು ಬೇಸಿಕ್ ಹೇಳ್ತಾರೆ. ಆ ಥರ ಫುಲ್ ಹೈ CA ಲೆವೆಲ್ ಆ ಥರ ಏನು ಕ್ವಶನ್ಸ್ ಕೇಳೋಂಗಿಲ್ಲ. ಇದು ಮೇನ್ಸು. ಈ ಥರ ಏನೋ ಪ್ರಾಬ್ಲಮ್ಸು ನೀವು ಒಂದು ಸ್ವಲ್ಪ ತರೋಲಿ ಇದಾಗಬೇಕು. WCM ಆಗಲಿ, ಆಪ್ರೇಷನ್ ಮ್ಯಾನೇಜ್ಮೆಂಟ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ಆಗಲಿ, ಒಂದು ಸ್ವಲ್ಪ ಕಾಸ್ಟ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ಹತ್ತಿ ಬರುತ್ತೆ. ಬೇಸಿಕ್ ಇರುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಹತ್ತಿ ಇರುತ್ತೆ, ಅದು ನೋಡಿಕೊಂಡು ನೀವು ಸಾಲ್ವ್ ಮಾಡ್ಕೋಬೋದು. ಒಂದು ಸ್ವಲ್ಪ ಪ್ರಾಬ್ಲಮ್ಸು ಅದೇ ಕ್ರೂಷಿಯಲ್ಲು. ಥಿಯರಿ
ಪ್ರಾಬ್ಲಮ್ಸು ಎರಡೂ ಚೆನ್ನಾಗಿ ಬರೆದ್ರೆ ನೀವು ಆರಾಮ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆಮೇಲೆ ಕ್ವಾಲಿಫೈಯಿಂಗ್ ಕನ್ನಡ, ಕ್ವಾಲಿಫೈಯಿಂಗ್ ಇಂಗ್ಲೀಷ್ ಅದು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಯಾಕಂದರೆ ಸಮ್ಟೈಮ್ಸ್ ಕ್ವಾಲಿಫೈಯಿಂಗ್ ಕನ್ನಡ ಇಂಗ್ಲೀಷ್ ಏನಾದರೂ ಇದಾಗಲ್ಲ ಅಂದರೆ ನಿಮ್ಮದು ಮೇನ್ಸ್ ಇವ್ಯಾಲ್ಯೂಷನೇ ಮಾಡೋಂಗಿಲ್ಲ. ಈಗ 150 ಮಾರ್ಕ್ಸಿಗೆ ಇರುತ್ತೆ, ಅದು ನಾವೊಂದು ಸಾಕು ಒಂದು 70 ಮಾರ್ಕ್ಸಿನ ಬರೆದು ಬಂದೀನಿ ಪಾಸ್ ಆಗುತ್ತೆ ಬಿಡು ಹಂಗತಿ ಏನೂ ಅಂದ್ಕೊಳ್ಬೇಡಿ. 150 ಮಾರ್ಕ್ಸು ಟೈಮ್ ಇರುತ್ತೆ, ಬರೆದು ಬನ್ನಿ ಆಯಿತಾ. ಅವರು ಎಷ್ಟು ಕೊಡ್ತಾರೆ ಕ್ವಾಲಿಫೈಯಿಂಗಲ್ಲಿ ಮಿನಿಮಮ್ ಅದೇ ಎವ್ರಿ ಇಯರ್ ಒಂದು 10% ಜನ ತೆಗಿತಾರೆ, ಹೊರಗಡೆ ತೆಗಿತಾರೆ. ಅವ್ರಿಗೆ ಬೇಕಲ್ಲ ಹೊರಗಡೆ ಯಾವ ಥರ ಎಲಿಮಿನೇಟ್ ಮಾಡೋದು. ಸೊ ಅದು ನೆಗ್ಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಳಕ್ಕೋಬೇಡಿ. ಕ್ವಾಲಿಫೈಯಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೋಟಲಿ ಅದೇ 2100 ಮಾರ್ಕ್ಸ್ ಆಗುತ್ತೆ. 1800 ಮಾರ್ಕ್ಸ್ ನಿಮಗೆ ಮೆರಿಟ್ ಬೇಸ್ ಇದಾಗುತ್ತೆ ಲಿಸ್ಟಲ್ಲಿ ಬರಬೇಕಂತಂದರೆ ಆ ಥರ. ಸೊ ಪ್ರಿಪ್ರೇಷನಲ್ಲಿ ಯಾಕಂದರೆ 1 ತಿಂಗಳಲ್ಲ 2 ತಿಂಗಳಲ್ಲ 3 ತಿಂಗಳು ಈ ಪತಿ ಫುಲ್ ಆಫ್ ಸಿಲೆಬಸ್ ಇಟ್ಕೊಂಡು ಫುಲ್ ಬುಕ್ಸ್ ಇಟ್ಕೊಂಡು ಓದಬೇಕು. ಮೋಟಿವೇಶನ್ನು ರಿಕ್ವೈರ್ಡ್. ಸೊ ಅದೇ ನೀವು ಸೆಲ್ಫ್ ಮೋಟಿವೇಶನ್ ಮಾಡ್ಕೊತಾ ಇರಿ. ಮಾಡ್ಕೊಂಡಾಗ ಇದಾಗೋದು. ಕಾಂಪಿಟೇಷನ್ ಅಂತೂ ತುಂಬ ಹೆವಿ ಇದೆ. 2017 ಬ್ಯಾಚು, ಆಮೇಲೆ ಇವಾಗ ನಮ್ಮದು 20 ಬ್ಯಾಚು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಲ್ದೇ ಇರೋರು ಬರೀತಾಯಿದ್ದಾರೆ. ಅವರು ಆಲ್ರೆಡಿ ವೆಲ್ ಪ್ರಿಪೇರ್ಡ್ ನೋಟ್ಸ್ ಎಲ್ಲ ರೆಡಿ ಇದೆ. ಜಸ್ಟ್ ಫಿಲ್ಮ್ಸ್ ಪಾಸ್ ಆಗಬೇಕು, ಡೈರೆಕ್ಟ್ ಟೆಸ್ಟ್ ಸೀರೀಸ್ ಬರೀತಾರೆ, ರಿವಿಷನ್ ಮಾಡಿ ಬರೀತಾ ಇರ್ತಾರೆ. ಸೊ ಅವರು ಒಂಥರ ನಾವು ನಿಮ್ಗೆ ಹೆದರಿಸ್ತಾ ಇಲ್ಲ, ಇದ್ದಿದ್ದು ಪ್ಯಾಕ್ಟ್ ಹೇಳ್ತಾ ಇದ್ದೀನಿ ಯಾವ ಥರ ಅಂತ. ನೀವು ಯಾವ ಹಂತದಲ್ಲಿ ಇದ್ದೀರಾ ಅಂತ ನೀವು ಗುರುತಿಸ್ಕೊಂಡು ಸ್ಟಡಿ ಮಾಡಿ ಅಷ್ಟೇ. ಆಮೇಲೆ ಜನರಲ್ ಸ್ಟಡೀಸು ಇದರಲ್ಲಿ ಬರುತ್ತೆ, ಒಂದು 2 ಪೇಪರ್ ಬರುತ್ತೆ, ಅವನು ನೆಗ್ಲೆಕ್ಟ್ ಮಾಡೋಕ್ಕೋಬೇಡಿ. ಜನರಲ್ ಸ್ಟಡೀಸು ಒಮ್ಮೆ ಸಡನ್ಲಿ 24-25 ಕ್ವಶನ್ ಕೇಳಿದ್ರು, ಅದರಲ್ಲಿ ಪ್ರಾಬ್ಲಮ್ ಕೇಳಿದರು, 5 ಮಾರ್ಕ್ಸು. ಒಂಥರ ನಿಮಗೆ ಟೆಂಪ್ಟಿಂಗ್. ಆವಾಗ ನೀವು ಯಾವ್ದು ಬರೀತೀರಾ, 15 ಮಾರ್ಕ್ಸಿನ ಬರೀತೀರಾ, 10 ಮಾರ್ಕ್ಸಿನ ಬರೀತೀರಾ, ಬಟ್ ಎಲ್ಲನೂ ಬರೀಲೇಬೇಕು. ಈಜಿ ಅನಿಸುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕು, ಇದು ಮಾಡಬೇಕು. ಆವಾಗಂತೂ ಒಂಥರ ತಲೆ ಹುಚ್ಚಿಡ್ದಂಗೆ ಆಗಿತ್ತು. 25-26 ಕ್ವಶನ್ನು ಬರೀಲೇಬೇಕಾಗಿತ್ತು, ಆಪ್ಷನ್ ಇರಲಿಲ್ಲ. ನಾನಂತೂ ಆಲ್ಮೋಸ್ಟ್ ಆಲ್ ತಪ್ಪಿರಲಿ ಸರಿ ಇರಲಿ ಎಲ್ಲನೂ ಬರೆದು ಬಂದಿದ್ದೆ. ಆಲ್ಮೋಸ್ಟ್ ಆಲ್ ಯಾವುದೂ ಪೇಪರು ಏನೂ ಬಿಟ್ಟಿಲ್ಲ, ಎಲ್ಲನೂ ಪೇಜ್ ತುಂಬಿಸಿ ಬಂದಿದ್ದೀನಿ. ಕ್ವಾಲಿಟಿ ಆನ್ಸರ್ಸ್ ಬರೆದಿದ್ದೀವಿ. ಸೊ ಆ ಥರ ಅದೆಲ್ಲ ನೀವು ಮಲ್ಟಿಪಲ್ ರಿವಿಷನ್ ಮಾಡಿ ರಿಗ್ರೆಸ್ ರೈಟಿಂಗ್ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಬರೋದು. ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದರು, ಪಿಯರ್ ಗ್ರೂಪ್ಸು, ಅವ್ರ ಜೊತೆನೇ ಲೈಕ್ ಡಿಸ್ಕಷನ್ ಇದಾಗಿ ಮಾಡಿ ಅವರು ಇಂಟರ್ವ್ಯೂ ಮಟ್ಟ ಕೊಟ್ಟು ಬಂದಿದ್ರು, ಬಟ್ ಇಂಟರ್ವ್ಯೂ ಆಗಲಿಲ್ಲ ಅವ್ರದ್ದು. ಸೊ AP ಅಸಿಸ್ಟೆಂಟ್ ಪ್ರೊಫೆಸರ್ ಆಯಿತು ಮ್ಯಾನೇಜ್ಮೆಂಟಲ್ಲಿ, ಅವರು ಹೋದರು. ಅದಾದ ನಂತರ ಅದೇ ಜನರಲ್ ಸ್ಟಡೀಸು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಸಂಬಂಧಪಟ್ಟಂಗೆ ನೋಟ್ಸು ಇದು ಎಲ್ಲ ಸಿಗುತ್ತೆ. ಈಗ ಸಮ್ಟೈಮ್ಸ್ ಏನಾಗುತ್ತೆ, ಗೆಸ್ಟ್ ಲೆಕ್ಚರ್ಸ್ಗಳು ಇದಕ್ಕೆ ಎಕ್ಸಾಮ್ ಬರೀತಾರೆ. ಸಮ್ಟೈಮ್ಸ್ ನೀವೆಲ್ಲ ಏನಾದರೂ UPSCಗೆ KSಗೆ ಏನಾದರೂ ಮೊದಲಿಂದನೂ ಓದ್ತಾ ಇದ್ದರೆ ನಿಮ್ಮದು GS ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ನೀವು ಸ್ವಲ್ಪ ಎಡ್ಜಿ ಆಗಿ ಇದು ಮಾಡ್ಬೋದು. ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರು ಅವರು ಇದ್ದಾಗ ಅವ್ರದ್ದು ಆಪ್ಷನಲ್ ಸಬ್ಜೆಕ್ಟ್ ಸ್ಟ್ರಾಂಗ್ ಇರುತ್ತೆ, GS ಸ್ಟ್ರಾಂಗ್ ಇರೋಂಗಿಲ್ಲ. ನೀವು ಎಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗಿಬೇಕಂದ್ರೆ ನಿಮ್ಮದು ವೀಕ್ನೆಸ್ಸು ಸ್ಟ್ರೆಂತು ನೋಡಿಬಿಟ್ಟು ನೀವು ಆಟ ಆಡಬೇಕು. ಅಂದರೆ ಆಟ ಆಡಬೇಕು ಇನ್ ದ ಸೆನ್ಸ್ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು. ಸೊ ಅದೇ ನೀವು ಎಲ್ಲಿ ಯಾವ ಹಂತದಲ್ಲಿ ಇದ್ದೀರಾ ಅಂತ ನೀವೇ ನಿಮ್ಮದು ವೀಕ್ನೆಸ್ಸು ನಿಮ್ಮ ಸ್ಟ್ರೆಂತು ಐಡೆಂಟಿಫೈ ಮಾಡ್ಕೊಂಡು ಏನು ಬೇಕು, ಸರ್ ಇದೆ ಎಕ್ಸ್ಪರ್ಟ್ ಟೀಮ್ ಇದೆ ಕ್ರೆಡೆನ್ಸಲ್ಲಿ, ಅದು ನೋಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದಿಷ್ಟು ಲೈಕ್ ಮೇನ್ಸ್ ರಿಲೇಟೆಡ್. ಅದೇ ಮಟೀರಿಯಲ್ ಅಂತೂ ನಿಮಗೆ ಅದೇ ಹೇಳಿದೆ, ಈ ಥರ ಫಿಲಿಮ್ಸ್ಗಂತೂ ಸೇಮ್ ಅದೇ ಥರ ಮಟೀರಿಯಲ್ಸು ನೀವು ಇದು ಮಾಡಬೇಕಾಗುತ್ತೆ. ಅದೇ ಅಟ್ ದ ಎಂಡ್ 3 ಮಂತ್ಸ್ ಏನಿದೆಲ್ಲ ಮೋಟಿವೇಶನ್ ಡೌನ್ ಮಾಡ್ಕೋಬೇಡಿ, ನಿಮ್ಮದು ಸೆಲ್ಫ್ ಮೋಟಿವೇಶನ್ ಇಟ್ಕೊಂಡು ನೀವು ಓದಿ. ಅದಾದ ನಂತರ ಫಿಲಿಮ್ಸ್ ಮಾತ್ರ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಳ್ಳಿ. ಆ್ಯಕ್ಚುಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿ ಓದಬೇಕು ಅಂತಾರೆ. ಆ್ಯಕ್ಚುಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿ ಫಿಲಿಮ್ಸು ವಿತ್ ಮೇನ್ಸು ಕೂಡಿ ಓದಬೇಕು. ನಿಮ್ಮ ಫಿಲಿಮ್ಸಲ್ಲಿ ಒಂದು ಸ್ವಲ್ಪ ಸಬ್ಜೆಕ್ಟ್ಗಳು ಇರುತ್ತಲ್ಲ, ಅದು ಮೇನ್ಸಲ್ಲೂ ಬಂದಿರುತ್ತೆ. ಅಂಥ ಸಬ್ಜೆಕ್ಟ್ನ ಇವಾಗಲೇ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ. ಒಂದು ಸತಿ ಫಿಲಿಮ್ಸ್ ಆದಮೇಲೆ ಇಮಿಡಿಯೇಟಾಗಿ ಅದು ನಿಮ್ಮ ರಿಸಲ್ಟ್ ವೆಯ್ಟ್ ಮಾಡೋಕ್ಕೋಬೇಡಿ. ನಿಮ್ಮದು ಕೀ ಆನ್ಸರ್ ಅತಿ ಚೆಕ್ ಮಾಡ್ಕೊಂಡು ಇಮಿಡಿಯೇಟಾಗಿ ಮೇನ್ಸಿಗೆ ಸ್ಟಾರ್ಟ್ ಮಾಡಿ. ಒಂದು ವೀಕು 2 ವೀಕ್ಸ್ ಓದಿ ಎಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೋಬೇಡಿ. ಯಾಕಂದರೆ ಈ ಸತಿ ಮಾತ್ರ ಹೇಳ್ತಾನಲ್ಲ ಸೀಟು ಜಾಸ್ತಿ ಇದ್ದಾವೆ. ಲಾಸ್ಟ್ ಟೈಮ್ ನಮ್ಮಿದ್ದಾಗ ಗ್ರೂಪ್ ಬಿ ಕರೆದಿಲ್ಲ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತ ಗ್ರೂಪ್ ಬಿ ಹಾಗೆ ಬಿಟ್ಟು. ಈ ಸತಿ ಗ್ರೂಪ್ ಎ 2 ಇದ್ದಾವೆ. ಅಟ್ಲೀಸ್ಟ್ ಗ್ರೂಪ್ ಎ ಆಗಲಿಲ್ಲ ಅಂತಂದ್ರೂ ಗ್ರೂಪ್ ಬಿ ಆದರೂ ಆಗುತ್ತೆ, ಕಮ್ಮಿ ಮಾರ್ಕ್ಸ್ ಅತಿ ತೊಗೊಂಡ್ರೆ. ಸೊ ಹೋಪ್ ಫಾರ್ ಅಂದರೆ ಫಸ್ಟ್ ಟಾರ್ಗೆಟ್ ಗ್ರೂಪ್ ಎಗೆ ಇಡಿ. ಇನ್ ಕೇಸ್ ಅದೇನಾದರೂ ಆಗಲಿಲ್ಲ ಅಂತಂದರೆ ಗ್ರೂಪ್ ಬಿ ಆದರೂ ಸಿಗುತ್ತೆ. ಆಮೇಲೆ ಮತ್ತೆ ಇದೊಂದು 5 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗೋದು ಪ್ರಾಬಬ್ಲಿ. ನೆಕ್ಸ್ಟು ಹೇಳೋಕ್ಕಾಗಂಗಿಲ್ಲ. ಇದು ಮಾಡಿ KPSC ಅವರು ನಿಮ್ಗೆ ಗೊತ್ತೇ ಇದೆ, KPSC ಇದು ಕರೀತಾರೆ, ಬಟ್ ಅದೇ ಏನಾದರೂ ರಿಕ್ವೈರ್ಮೆಂಟ್ ಅತಿ ಇದ್ದರೆ ಇದು ಮಾಡ್ತಾರೆ, ಇಲ್ಲಂತಂದರೆ ಇಲ್ಲ. ಇದಿಷ್ಟು ಫಿಲಿಮ್ಸ್ ಕಮ್ಸ್ ಮೇನ್ ಸ್ಟ್ರಾಟಜಿ. ನಾನು ಯಾವ ಥರ ಮಾಡಿದ್ದೆ, ನಿಮಗೆ ಅನುಕೂಲ ಆಗೋಂಗೆ ಯಾವ ಥರ ಮಾಡಬೇಕು ಅನ್ನೋದು ಇದಿಷ್ಟು ಸ್ಟ್ರಾಟಜಿ. ಹೋಪ್ ಚೆನ್ನಾಗಿ ಮಾಡಿ ಎಕ್ಸಾಮ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ ನಮಸ್ತೆ.
ಇದು ಡಿಪೆಂಡ್ಸ್. ಆ್ಯಕ್ಚುಲಿ ಮೇಡಮ್ ಇದು ಕ್ವಶನ್ ಪೇಪರ್ಸು ಸೆಟ್ ಮಾಡೋದು ಯೂನಿವರ್ಸಿಟಿಯಲ್ಲಿ ಸೆಟ್ ಮಾಡ್ತಾರೆ. ಮೈಸೂರು ಯೂನಿವರ್ಸಿಟಿ ಆಗಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗಳೆಲ್ಲ ಸೆಟ್ ಮಾಡ್ತಾರೆ. ಆಮೇಲೆ ಇದು ಇವ್ಯಾಲ್ಯೂಷನು ಅವರೇ AP ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ಇರ್ತಾರಲ್ಲ ರಿನೋಡ್ ಅವರು ಇದು ಮಾಡ್ತಾರೆ. ಸೊ ನಾರ್ಮಲಿ ನೀವು ಇನ್ ಕೇಸ್ ಬೆಂಗಳೂರು ಯೂನಿವರ್ಸಿಟಿ ಆಗಲಿ ಮೈಸೂರು ಯೂನಿವರ್ಸಿಟಿ ಆಗಲಿ ನಿಮ್ಮದು RCU ಆಗಲಿ ಈ ಥರ ನಾರ್ಮಲಿ ಕ್ವಾಲಿಟಿ ಆನ್ಸರ್ಸ್ ಬರೆದ್ರೆ ಚೆನ್ನಾಗೇ ಕೊಡ್ತಾರೆ. ಇದು ಮಾಡಿ ಮಿನಿಮಮ್ ಎಲ್ಲರಿಗೂ ಲಾಸ್ಟ್ ಟೈಮ್ 150+ 170+ ಅತಿ ಬಂದಿತ್ತು 300ಗೆ 180 ಕೊಟ್ಟಿದ್ದಾರೆ, 185 190 ಮಾರ್ಕ್ಸು ಕೊಟ್ಟಿದ್ದಾರೆ. ಇದು ಮಾಡಿ ಲೈಕ್ ನೀವು ಯಾವ ಥರ ಕ್ವಾಲಿಟಿ ಬರೀತಿರಲ್ಲ ಅದ್ರ ಮೇಲೆ. ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ಇರುತ್ತಲ್ಲ ಎಲ್ಲ ಕ್ವಶನ್ಸು ನೀವು ಎಲ್ಲನೂ ಟಚ್ ಮಾಡಬೇಕು, ಟಚ್ ಮಾಡಿ ವಿತ್ ಕ್ವಾಲಿಟಿ ಬರಬೇಕು. ಆಮೇಲೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಡೈಗ್ರಾಮಿಕಲಿ ರೀಪ್ರೆಸೆಂಟೇಷನ್ ಮಾಡಬೇಕು. ಅದು ಅಲ್ಲಿ ಡೈಗ್ರಾಮ್ ಹಾಕಕ್ಕೆ ಬರಲಿಲ್ಲ ಅಂತಂದ್ರು ನಿಮ್ಮ ತಲೆ ಓಡಿಸಿ ಯಾವ ಥರ ಏನೋ ಅವ್ರು ನೋಡಿದ ಕೂಡಲೇ ಒಂದು ಸ್ವಲ್ಪ ಏನೋ ಬರ್ದಿದ್ದಾರಲ್ಲಪ್ಪ ಅನ್ನಿಸ್ಬೇಕು ಆ ಥರ. ಹಾಗೆ ಸುಮ್ಮನೆ ಬ್ಲಂಟಾಗಿ ಅಲ್ಲಿ ಏನಿದೆಯಲ್ಲ ಅದನ್ನು ಬರೆದ್ರೂ ಒಂಥರ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆ ಮೂಮೆಂಟು ಡಿಪೆಂಡ್ಸ್ ಇವ್ಯಾಲ್ಯೂಯೇಟ್ರ್ ಮೈಂಡ್ಸೆಟ್ಟು ಇದು. ಬಟ್ ಡೈಗ್ರಾಮಿಕಲ್ ರೀಪ್ರೆಸೆಂಟೇಷನ್ ಅಂದರೆ ಅಲ್ಲಲ್ಲೊಂದು ಚಾರ್ಟ್ಸು ಏನಾದರೂ ಒಂದು ಏನೋ ಚಿತ್ರಕಥೆ ಮಾಡೋದು ಇದು ಮಾಡೋದು ಇದರಲ್ಲಿ ಸಿಕ್ಕಾಪಟ್ಟಿ ಬರುತ್ತೆ ನಿಮಗೆ ಏನೋ ಎನ್ನಬರ್ ಆಪ್ಷನ್. ಈಗ ಎಕ್ಸಾಂಪಲ್ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ ಅಂತ ಕೇಳಿದರೆ ರೌಂಡಂಗೆ ಹಾಕಿ ಇದು ಮಾಡಿ ಮಾಡ್ಕೋಬೋದು. ಲೈಕ್ ಅದಕ್ಕೆ ಕೇಳ್ತಾರೆ ವಾಟ್ ಡು ಯು ಮೀನ್ ಬೈ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ ಡಿಸ್ಕಸ್ ಅಂತ. ಅಲ್ಲಿ ನೀವು ಸ್ಟಾರ್ಟಿಂಗ್ ಒಂದು ಡೆಫಿನಿಷನ್ ಬರೋದು, ಆಮೇಲೆ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ರೌಂಡ್ ಒಂದು ಸರ್ಕಲ್ ಹಾಕಿ ಅಲ್ಲಿ ಪಾಯಿಂಟ್ ಏನೋ ಆರೋ ಮಾರ್ಕ್ ಇದು ಮಾಡಿ ಅದು ಡಿಸ್ಕ್ರಿಪ್ಷನ್ ಅದು ಬರೆದು ಆದಮೇಲೆ ದೀಸ್ ಆರ್ ಅಕೌಂಟಿಂಗ್ ಕಾನ್ಸೆಪ್ಟ್ ವಿಲ್ ಎಕ್ಸ್ಪ್ಲೇನ್ ಆ್ಯಸ್ ಫಾಲೋ ಅಂತ ಹೇಳಿ 1 by 1 ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೆದ್ರೆ ನೀವು ಪ್ರೆಸೆಂಟೇಷನ್ ಇದೆಯಲ್ಲ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಯಾವ ಥರ ಪ್ರೆಸೆಂಟ್ ಮಾಡ್ತಿರಲ್ಲ ಅದು ನಿಮಗೆ ಮ್ಯಾಟರ್ ಲಾಟ್. ನಿಮ್ಗೆ ಕಮ್ಮಿನೂ ಮಾರ್ಕ್ಸ್ ಬರ್ಬೋದು ಜಾಸ್ತಿನೂ ಮಾರ್ಕ್ಸ್ ಬರ್ಬೋದು. ಬಟ್ ವಿತ್ ರಿಸ್ಪೆಕ್ಟ್ ವಿತ್ ಮಾರ್ಕ್ಸ್ ಹಾಗೇನಿಲ್ಲ, ನಿಮ್ಮದು ಕ್ವಾಲಿಟಿ ಮೇಲೆ ಡಿಪೆಂಡು. ಬಟ್ ಮಾರ್ಕ್ಸ್ ಅತಿ ಏನು ಸ್ಕೇಲಿಂಗ್ ಮಾಡ್ತಾರೆ ಇದು ಮಾಡ್ತಾರೆ ಏನಿಲ್ಲ, ಚೆನ್ನಾಗೇ ಮಾರ್ಕ್ಸ್ ಕೊಡ್ತಾರೆ. GS ಅಲ್ಲಿ ಅದೇ ಅದು ಎಕ್ಸ್ಪರ್ಟೀಸ್ ಇರುತ್ತಲ್ಲ ಎಕ್ಸ್ಪರ್ಟೀಸ್ ಮೇಲೆ ಡಿಪೆಂಡು ಯಾವ ಥರ ಅಂತ. ಮೇನ್ ಕ್ವಾಲಿಟಿ ಮೇಡಮ್. ಸರ್ ಇದು ಓಕೆ ಸರ್, ನಮ್ಮದು ಇದು ಎಕ್ಸಾಮ್ಸ್ ಸರ್ ಇಲ್ಲಿ BCA BCom BBM ಇಂದ ನಮ್ಮ ಸಿಲೆಬಸ್ ಹಾಕಿರೋದು. ಬಟ್ ಮಾಸ್ಟರ್ ಡಿಗ್ರಿ ಆಗಿರೋನ್ನ ಕರೀತಾ ಇದ್ದಾರೆ ಸರ್, ಹೌದಲ್ಲ ಸರ್? ಇಲ್ಲ ಮ್ಯಾನೇಜ್ಮೆಂಟ್ ಈಗ ಡಿಗ್ರಿ ಲೆವೆಲ್ಗೆ ಆನ್ಸರ್ ಮಾಡಬೇಕಾ ಇಲ್ಲ ಮಾಸ್ಟರ್ ಆಫ್ ಡಿಗ್ರಿ ಆಗಿರೋದ್ರಿಂದ ಆ ಲೆವೆಲ್ಗೆ ಆನ್ಸರ್ ಮಾಡಬೇಕಾ ಸರ್? ಈಗ ಯಾವುದೋ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಸಿಂಪಲ್ ವರ್ಡ್ ಅಲ್ಲಿ ಬರೆದ್ರೆ ಅವ್ನಿಗೆ ಅರ್ಥ ಆಗೋ ಥರ ಆನ್ಸರ್ ಮಾಡಿದ್ರೆ ಸಾಕ ಅಂತ ಸರ್ ಮೇಡಮ್. ಇದ್ರಲ್ಲಿ ಯಾರಿಗೆ ಕೂಡ ಅನ್ಎಜುಕೇಟೆಡ್ ಇದ್ರು ನಾನು ಬರ್ದಿರೋ ಆನ್ಸರ್ ಅರ್ಥ ಆಗಬೇಕು. ಇದು ಒಂದು ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಇದೆಯಲ್ಲ ಮೇಡಮ್, ಟೆಕ್ನಿಕಲ್ ವರ್ಡ್ಸು ಇರಬೇಕು. ಸೊ ಜನರಲ್ ಆಗಿ ಬರೀಬಾರ್ದು ಅಷ್ಟೇ, ಹೌದಲ್ವಾ? ಈಗ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ ಅಂತ ಕೇಳಿದರೆ ನೀವು ಜನರಲಾಗಿ ಬರೀತೀರಾ ಅಥವಾ ಟೆಕ್ನಿಕಲಿ ಏನಿದೆ ಅದು ರೂಲ್ಸು ರೆಗ್ಯುಲೇಷನ್ಸು ಅದೇ ಬರೀತೀರಾ ಹೇಗೆ? ಟೆಕ್ನಿಕಲ್ ರೂಲ್ಸ್ ಬರ್ತೀವಿ ಸರ್. ಬಟ್ ಅದೇ ಒಟ್ಟು ಅರ್ಥ ಆಗೋಂಗೆ ಬರೀಬೇಕು ಅವ್ರಿಗೆ ವಿತ್ ಎಕ್ಸಾಂಪಲ್. ಪ್ರತಿಯೊಂದು 10-14 ಇದೆಯಲ್ಲ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ನು ಒಂದು ಸ್ವಲ್ಪ ಮೀನಿಂಗ್ ಬರೆದು ಅದಕ್ಕೊಂದು ಏನೋ ಎಕ್ಸಾಂಪಲ್ ಕೆಳಗಡೆ ಕೋಟ್ ಮಾಡ್ಕೊತು ಇದು ಮಾಡ್ಕೋಬೇಕು. ಮತ್ತು ಇದರಲ್ಲಿ ನೋಟಿಫಿಕೇಷನಲ್ಲೂ ಡಿಗ್ರಿ ಲೆವೆಲ್ ಅಂತ ಇದು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಡಿಗ್ರಿ ಲೆವೆಲ್ ಥರ ಕ್ಲಿಮ್ಸ್ ಆಗಲಿ ಕ್ವಶನ್ ಆಗಲಿ ಮೇನ್ಸ್ ಆಗಲಿ ಆ ಥರ ಕ್ವಶನ್ ಕೊಡ್ತಾರೆ ಅಂತ ನೋಟಿಫಿಕೇಷನಲ್ಲೂ ಮೆನ್ಷನ್ ಇದೆ. ಬಟ್ ಅದೇ ಎಲಿಜಿಬಲ್ ಆಗಿ ಹ್ಯಾಂಡ್ ರೈಟಿಂಗ್ ಕ್ಲಿಯರ್ ಆಗಿ ಅರ್ಥ ಆಗೋಂಗೆ ಕ್ವಾಲಿಟಿ ಆನ್ಸರ್ ಬರೆದ್ರೆ ಮಾರ್ಕ್ಸು ಸಿಗ್ಬೋದು ಮೇಡಮ್, ಹಾಗೇನಿಲ್ಲ. ಡಿಪೆಂಡ್ಸ್ ಕ್ವಶನ್ ಯಾವ ಥರ ಡಿಪೆಂಡ್, ಅದು ರಿಕ್ವೈರ್ಮೆಂಟ್ ನೋಡ್ಬೇಕು ಮೇಡಮ್. ಯಾವ ಕ್ವಶನ್ನು ಹೆಂಗಿರುತ್ತೆ ಅಂತ. ಎಲ್ಲದಕ್ಕೂ ಎಕ್ಸಾಂಪಲ್ ಇರೋಂಗಿಲ್ಲ, ಒಂದಕ್ಕೆ ಅರ್ಥಗಳು ಅಷ್ಟೇ ಇರುತ್ತೆ, ಒಂದಕ್ಕೆ ಡೆಫಿನಿಷನ್ಸ್ ಅಷ್ಟೇ ಇರುತ್ತೆ. ಹಿಂಗಂದರೆ ಹಿಂಗೆ ಅಂತ ಇರುತ್ತೆ. ಅಂಥ ಟೈಮಲ್ಲಿ ಇದು ಮಾಡೋಕ್ಕೂ ಆಗಂಗಿಲ್ಲ. ಆಮೇಲೆ ಎಕ್ಸಾಂಪಲ್ ಎಲ್ಲದಕ್ಕೂ ಕೊಟ್ಕೊಂಡು ಟೈಮ್ ಇರೋಂಗಿಲ್ಲ. ನೀವು ವಿಚಾರ ಮಾಡಬೇಕು ಯಾವ ಮೂಮೆಂಟಿಗೆ ಹೆಂಗೆ ಅಂತ. ಯಾಕಂದರೆ ಇವಾಗ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅಂತ ಈ OBದಲ್ಲಿ ತೊಗೊಂಡ್ರೆ ಪರ್ಸ್ನಾಲಿಟಿ ಥೇರೀಸ್ ಅಂತ ಬರುತ್ತೆ. ಪರ್ಸ್ನಾಲಿಟಿ ಥೇರೀಸ್ ಅಂದರೆ ಒಂದು 4-5 ಇದ್ದಾವೆ, ಒಂದು 6-7 ಏನೋ ಇದ್ದಾವೆ. ಅದರಲ್ಲಿ ನೀವು ಪ್ರತಿಯೊಂದು ಥೇರಿ ಒಂದು ಸ್ವಲ್ಪ ಒಂದು 2-3 ಒಂದು ಅರ್ಧ ಪ್ಯಾರಾದಷ್ಟು ಅಥವಾ ಒಂದು 4-5 ಲೈನ್ ಬರೆದು ಒಂದು ಎಕ್ಸಾಂಪಲ್ ಕೊಡಬೇಕು. ಅದು ಡಿಫರ್ ಆಗುತ್ತೆ, ಕ್ವಶನ್ ಟು ಕ್ವಶನ್ನು ಡಿಫರ್ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಲೈಕ್ ಈ ಥರ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ. ಆ ಕ್ವಶನ್ ಪೇಪರ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ ಆ ಥರ ನೀವು ಆನ್ಸರ್ ಮಾಡಬೇಕು. ಸರ್ అంటే ನೀವು ಪ್ರಾಕ್ಟೀಸ್ ಸರ್ ನಾವು ಪರ್ ಡೇ 6 hours ಬರೀತೀವಿ ಸರ್. ನೀವು ಪ್ರಾಕ್ಟೀಸ್ ಹೆಂಗೆ ಮಾಡಿದ್ರಿ ಸರ್? 8 hour ಪ್ರಾಕ್ಟೀಸ್ ಮೇಡಮ್. ಅದು ಆ ಮೂಮೆಂಟಿಗೆ ಕ್ವಶನ್ಗೆ 6.5 minutes ಆ ಥರ ಏನಾದರೂ ಐಡಿಯಾ ಮಾಡ್ತೀವಿ ನಾವು. ಅದೇ ಒಂದು ಸತಿ ಪೆನ್ ಇಟ್ಟು ಅಂತಂದರೆ ಅಲ್ಲೇ ಎದ್ದು ಬರೆದು ಏನಿಲ್ಲ ಮೇಡಮ್. ಅದೇ ನೀವು ಸಿಲೆಬಸ್ ಒಂದು 3 time ರಿವಿಷನ್ ಆದರೆ ಡೈಲಿ ಇದು ಏನೋ ಮಾಕ್ ಟೆಸ್ಟು ಬರ್ಕೊತ ಇದ್ದರೆ ಸ್ಪೀಡಾಗಿ ಬರಿಬೋದು. ಹಂಗತಿ ಏನಿಲ್ಲ, ಅದೇನು ತಮ್ಮ ರೂಲ್ ಏನೋ ಬರೆಯೋದೇ ಇಲ್ಲ ಅಂತ ಹಂಗಂಗಿಲ್ಲ. ನಮ್ಮ ಮನುಷ್ಯ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಹೌದಲ್ವಾ? ವೇರ್ ಇಸ್ ದ ವಿಲ್ ದೇರ್ ಇಸ್ ದ ವೇ ಅಂತ ಹೇಳಿ ಇದು ಮಾಡಬೇಕು. ನಾನಂತೂ ಅದೇ ಪ್ರಾಕ್ಟೀಸ್ ಮಾಡಿದ್ವಿ
ನಮ್ದು ಆ್ಯಕ್ಚುಲಿ ನಂದು ಸೆಕೆಂಡ್ ಪಿ ಸಿ ಆರ್ಟ್ಸ್ ಮೀಡಿಯಮ್ ಕನ್ನಡ ಮೀಡಿಯಮ್. ಅದಾದಮೇಲೆ BBA MBA. ನಮ್ಮದು ಆರ್ಟ್ಸು ಹಾಗೆ ಖಾಲಿ ಕುಂತು ಒಂದು ಬುಕ್ ಬರಿ ಅಂತಂದರೂ ನಾರ್ಮಲಿ ಒಂದು ಬುಕ್ ಬರಿತೀನಿ, ಏನೂ ಗೊತ್ತಿಲ್ಲದಂಗೆ. ಅದು ಇಂಡಿವಿಜುವಲ್ ಮೇಲೆ ಪರ್ಸನ್ ಟು ಪರ್ಸನ್ ಡಿಪರ್ ಆಗುತ್ತೆ. ಬಟ್ ಪ್ರಾಕ್ಟೀಸ್ ಬೇಕು ಮೇಡಮ್, ಅಲ್ಟಿಮೇಟ್ಲಿ ಪ್ರಾಕ್ಟೀಸ್ ಬೇಕೇ ಬೇಕು. ಕ್ವಶನ್ ಅವರ್ಸತಿ ಎಲ್ಲ ನೆಕ್ಸ್ಟ್ ಸರ್ ಆದಮೇಲೆ ಹೇಳ್ತಾರೆ. ಥ್ಯಾಂಕ್ ಯು. ನೆಕ್ಸ್ಟ್ ಮಾರುತಿ ಸರ್ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಪೃಥ್ವಿರಾಜ್ ಸರ್ ಅವರು ಎಲ್ಲ ಹೇಳಿದ್ದಾರೆ. ಅಂದರೆ ಓವರಾಲ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಪ್ರಿಲಿಮ್ಸಿಂದ ಹಿಡಿದು ಮೇನ್ಸ್ವರೆಗೂ ನಿಮ್ಗೆ ಇಂಟರ್ವ್ಯೂ ಇಲ್ಲ. ಸೊ ಪ್ರಿಲಿಮ್ಸಿಂದ ಹೇಗೆ ತೊಗೋಬೇಕು, ಬುಕ್ಸ್ ಯಾವುದು, ಪ್ಲಸ್ ಮೇನ್ಸ್ ಎಕ್ಸಾಮು, ಸಿಲೆಬಸ್ಸು ಅದೆಲ್ಲ ಟಚಪ್ ಮಾಡಿದ್ದಾರೆ. ಸೊ ನಾನು ಅದನ್ನೇ ಹೇಳ್ತಿದ್ರೆ ನಿಮ್ಗೆ ರಿಪಿಟೇಷನ್ ಆಗುತ್ತೆ ಕೆಲವು ವಿಷಯಗಳನ್ನ ಅಲ್ವಾ. ಸೊ ನಿಮಗೆ ಜನರಲ್ಲಾಗಿ ಹೇಳ್ತೀನಿ ನಾನು, ಅಂದರೆ ಮೀನ್ಸ್ ವಾಟ್ ಆರ್ ದ ಅದರ್ ಸ್ಟ್ರಾಟಜೀಸ್, ನೀವು ಪ್ರಿಲಿಮ್ಸಲ್ಲಿ ಹೇಗೆ ಅಪ್ರೋಚ್ ಮಾಡ್ಬೋದು. ಬಿಕಾಸ್ ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಬೇಸಿಕಲಿ ಬ್ಯಾಚುಲರ್ ಆಫ್ ಇಂಜಿನಿಯರ್. I did my MBA Finance, then I took up this exam. Sardu Commerce, hello sir, BBA and MBA. So ಕನ್ಸಿಡರಿಂಗ್ ಅವ್ರದಕ್ಕೂ ನಂದಕ್ಕೂ ನನ್ನ ಬೇಸಿಕ್ಸ್ ಏನಿದೆ, ನಾನು ಓದಿಲ್ಲ ಇಂಜಿನಿಯರಿಂಗ್ ನಾನು ಆ್ಯಸ್ ಅ ಸ್ಟೂಡೆಂಟ್. ಬಟ್ MBA ಫೈನಾನ್ಸು ಮಾಡಿದ್ದೀನಲ್ಲ, ಅಲ್ಲಿ ನಾನು ಸಬ್ಜೆಕ್ಟ್ಸ್ ಎಲ್ಲ ಓದಿದ್ದೀನಿ. ಬಟ್ ಡೆಪ್ತ್ ಆಫ್ ನಾಲೆಜು ಅವ್ರಿಗೆ ಜಾಸ್ತಿ ಇದೆ, ಕಾಮರ್ಸ್ ನನಗೆ ಕಡಿಮೆನೇ ಇದೆ ರಿಲೇಟಿವ್ಲಿ. ನನಗೆ ಇಲ್ಲಿ ಎಕ್ಸಾಮ್ ಹೇಗೆ ಅಂದರೆ KS ಇರ್ಬೋದು, KPS ಇರ್ಬೋದು. ನೀವು KSನು ಎಷ್ಟೋ ಜನ ಬರೀತೀರ, ಅಲ್ಲಿ ಆರ್ಟ್ಸ್ ತೊಗೊಂಡಿರೋರು ಜಾಸ್ತಿ ಮಾರ್ಕ್ಸ್ ತೊಗೋಬೋದು. ಇಲ್ಲ ಡಾಕ್ಟರ್ಸ್ ಬಂದು KS ಎಕ್ಸಾಮ್ ತೊಗೋತಾರೆ. ಈ KS ಎಕ್ಸಾಮಲ್ಲೆಲ್ಲ ಜನರಲ್ ಲಿಸ್ಟ್ ಪೇಪರ್ ಅದೆಲ್ಲ. ಆ ಎಕ್ಸಾಮಲ್ಲಿ ಹೇಗೆ ಮಾರ್ಕ್ಸ್ ತೆಗಿತಾರೆ ಅಂದರೆ ಇಟ್ಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸಾಮ್. ಇಟ್ಸ್ ನಾಟ್ ಅಬೌಟ್ ನಾಲೆಜ್, ಹೌ ಮಚ್ ನಾಲೆಜ್ ಯು ಹ್ಯಾವ್, ಹೌ ಮಚ್ ಡೆಪ್ತ್ ನಾಲೆಜ್ ಯು ಹ್ಯಾವ್ ಇನ್ ದಿ ಎಕ್ಸಾಮ್ಸ್. ಇಟ್ಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸಾಮ್ಸ್. ಸೊ ಎನಿ ಎಕ್ಸಾಮ್, be it IAS, KS or AC-SAT exam, it's all about management of the exam. So management of examination ಅಲ್ಲಿ ಏನು ಬರುತ್ತೆ ಫಸ್ಟು ಅಂದರೆ ನಿಮಗೆ ಡ್ಯೂರೇಷನ್ ಆಫ್ ದಿ ಎಕ್ಸಾಮಿನೇಷನ್. ಎಷ್ಟು ಈಗ ಪ್ರಿಲಿಮ್ಸ್ಗೆ 3 ತಿಂಗಳು ಕೊಟ್ಟಿರ್ತಾರೆ, ಮೇನ್ಸ್ಗೆ 3 ತಿಂಗಳು ಕೊಡ್ತಾರೆ. ಸೊ 6-7 months, 8 months ಮೇ ಬಿ ಅರೌಂಡ್ ದಟ್. ಸೊ ಈ ಡ್ಯೂರಿಂಗ್ ದಿಸ್ ಟೈಮ್ ನೀವು ಏನು ಓದಬೇಕು, ಏನು ಮಾಡಬೇಕು ಅನ್ನೋದು ಒಂದು ಮ್ಯಾನೇಜ್ಮೆಂಟ್ ಆಫ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆ್ಯಸ್ ಎ ಎಕ್ಸಾಮಿನೇಷನ್ ಅಂದಿದ ತಕ್ಷಣ ನೀವು ನೋಟಿಫಿಕೇಷನ್ ಮಾಡ್ತೀರಾ, ನೀವು ಅಪ್ಲೈ ಮಾಡ್ತೀರಾ. ಸೆಕೆಂಡ್ ಅದು ಫಸ್ಟ್ ಆಯಿತು. ಸೆಕೆಂಡ್ರಿ ಏನಂದರೆ ನೀವು ಅಪ್ಲೈ ಮಾಡಿದ್ಮೇಲೆ ಸಿಲೆಬಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರಿಲಿಮ್ಸಲ್ಲಿ ಏನಿದೆ ಸಿಲೆಬಸ್ಸು, ಮೇನ್ಸಲ್ಲಿ ಏನಿದೆ ಸಿಲೆಬಸ್ಸು. KS ಅಲ್ಲೂ ಅಷ್ಟೇ, ಮೇ ಬಿ ಎಲ್ಲರೂ ತೊಗೋತಿರ್ತೀರ, KSನು ಅದೇ ಅಲ್ಲೂ ಅಷ್ಟೇ ಸೇಮ್ ಸಿಲೆಬಸ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಹೇಗೆ ಓದೋಕ್ಕೆ ಶುರು ಮಾಡಬೇಕು ಅಂತ. ನಾನು 2012-13 ಎಕ್ಸಾಮ್ ಬರೀತಿದ್ದೀನಿ. KS ಬರೆದಿದ್ದೀನಿ, UPSC ಎಲ್ಲ ಬರ್ತಿದ್ದೀನಿ, ಪ್ಲಸ್ ಇದನ್ನು ಬರೆದಿದ್ದೀನಿ, ಯಾವುದು AC-SAT. 2017 AC-SAT ನಾನು ಬರೀಲಿಲ್ಲ ನಾನು ಎಕ್ಸಾಮ್ನ. ಬಿಕಾಸ್ ಅದು ನಂದು UPSC ಮೇನ್ಸು ಇತ್ತು, KPSC ಮೇನ್ಸ್ ಇತ್ತು. ಅದರಿಂದ ಎರಡೂ ಅದು ಓದೋಕ್ಕಾಗುತ್ತೆ, ಇದನ್ನು ನಾನು ಬರೀಲಿಲ್ಲ. ಬಟ್ ಆಪರ್ಚುನಿಟಿ ಏನಂದರೆ ಕಾಂಪಿಟೇಷನ್ ಲೆವೆಲ್ KSಗಿನ್ನ ಇದು ಕಡಿಮೆ ಇದೆ. ಸೊ ದಿಸ್ ಇಸ್ ದಿ ಸೇಮ್ ಪೋಸ್ಟ್. ಇಟ್ ವಾಸ್ ಬೈಫರ್ಕೇಟೆಡ್ ಲೇಟರ್ ಇನ್ 2015. 2011 ಎಕ್ಸಾಮಿನೇಷನಲ್ಲಿ AC-SAT ವಾಸ್ ಪಾರ್ಟ್ ಆಫ್ KS ಎಕ್ಸಾಮ್. ಸೊ AC-SAT ಮೇ ಬಿ ಆಫ್ಟರ್ AC ರೆವೆನ್ಯೂ, DYSP 3-4 ಡಿಪಾರ್ಟ್ಮೆಂಟ್ ಬಿಟ್ಟರೆ 3rd or 4th ಚಾಯ್ಸ್ ಇತ್ತಿದ್ದು AC-SAT. ಬಟ್ ಸ್ಪೆಷಲೈಸೇಷನ್ ಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ದಾರೆ, ಸಪ್ರೇಟ್ ಎಕ್ಸಾಮ್ ಮಾಡಿದ್ದಾರೆ. ಸೊ ಆಫ್ಟರ್ 2015 ಸಪ್ರೇಟ್ ಎಕ್ಸಾಮ್ ಕರೀತಾ ಇದ್ದಾರೆ. ಸೊ ಇಟ್ ಈಸ್ ಆನ್ ಆಪರ್ಚುನಿಟಿ ಫಾರ್ ದೋಸ್ ಹೂ ಕಮ್ ಫ್ರಮ್ ಕಾಮರ್ಸ್. ಈ ಪ್ರಾಬ್ಲಮ್ ಆಗಿರೋದೇನೆಂದರೆ ನೀವು ಎರಡು ಎಕ್ಸಾಮ್ ಅಪ್ಲೈ ಮಾಡಿರ್ತೀರಾ ಅಂದ್ಕೋತೀನಿ. ಇಫ್ ಐ ವಾಸ್ ದೇರ್, ನಾನು 2 ಮಾಡ್ತೀನಿ. ಸೊ ಯು ಆರ್ ಟ್ರಾವೆಲಿಂಗ್ ಇನ್ 2 boats ನಾವು. ಬಿಕಾಸ್ ಏನಂದರೆ ಅಲ್ಲಿ ಸಿಲೆಬಸ್ ಬೇರೆ ಥರ ಇದೆ, ಅಪ್ರೋಚ್ ಬೇರೆ ಥರ ಇದೆ. ಯಾಕೆಂದ್ರೆ ಜನರಲಿಸ್ಟ್ ಇದೆ, ಆಪ್ಷನಲ್ಲಿ ಇಲ್ಲ. ಆಪ್ಷನ್ ಇದ್ದರೆ ಇನ್ನೂ ಕಷ್ಟ ಆಗಿರೋದು. ಈಗ AC-SAT ಬೇರೆ ಬಂತು. ಇದು ಸಿಲೆಬಸ್ ಫಸ್ಟ್ ಟೈಮ್ ಯಾರು ತೊಗೋತಾರೋ ಅವ್ರಿಗೆ ಇಟ್ಸ್ ಎ ಹಾರ್ಟ್ ಅಟ್ಯಾಕ್ ಓನ್ಲಿ. ಸಿಲೆಬಸ್ ನೋಡಿದ ತಕ್ಷಣ ಏನು ಇಷ್ಟೊಂದಿದೆ ಸಿಲೆಬಸ್, ಹೆಂಗಪ್ಪ ಅಪ್ರೋಚ್ ಮಾಡೋದು, ಪ್ಲಸ್ ನಾನು ಅಲ್ಲಿ KS ಎಕ್ಸಾಮು ಬರೀಬೇಕು ಅಂತ. ಸೊ ನಾನು ಏನು ಹೇಳ್ತೀನಿ ಅಂದರೆ ಯು ಹ್ಯಾವ್ ಟು ಪ್ರಿಯಾರಿಟೈಸ್ ಯುವರ್. ನೀವು ಹೆಂಗೆ ಡಿಸಿಷನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎರಡರೊಳಗೂ ಹೋಗ್ತೀನಿ ಅಂದರೆ ಸಿನ್ಸ್ ಎಲ್ಲ ಕ್ಲಾಶ್ ಆಗೋದ್ರಿಂದ ಎಕ್ಸಾಮ್ಸ್ ಡೇಟ್ಸ್ ಎಲ್ಲ ಡಿಫಿಕಲ್ಟಿ ಆಗಬಹುದು. ಸೊ ಯು ಹ್ಯಾವ್ ಟು ಪ್ರಿಯಾರಿಟೈಸ್. ನಮ್ಗೆ ಅದು ಬೇಕಾ, ಇದು ಬೇಕಾ, ಯಾವ ಪೋಸ್ಟ್ ಬೇಕು ಅಂತ ನೀವು ಪ್ರಿಯಾರಿಟೈಸ್ ಮಾಡ್ಕೊಂಡು. ನಾನು ಹೇಳಿದೆ ಇನ್ ದಿ ಪ್ರಿಫರೆನ್ಸ್ ಹೈರಾರ್ಕಿ ಆಫ್ ಪ್ರಿಫರೆನ್ಸಸ್ ಫಾರ್ ದಿ ಗೆಜೆಟೆಡ್ ಪೋಸ್ಟ್, ದಿಸ್ ಸ್ಟ್ಯಾಂಡ್ಸ್ ಅರೌಂಡ್ 3rd, 4th, ಮೇ ಬಿ 5th ಇರ್ಬೋದು, ಕೆಲವ್ರಿಗೆ 2nd ಇರ್ಬೋದು. ಸೊ ದಿಸ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. AC-SAT ಅರೌಂಡ್ 112 ಪೋಸ್ಟ್ ಟೋಟಲ್ ಪೋಸ್ಟ್. ಸೊ ಏನಂದರೆ 112 ಪೋಸ್ಟ್ ಇದೆ. ನಾವು ಬರೆದಾಗ 54 ಪೋಸ್ಟ್ ಇತ್ತು. 2017 ಇಟ್ ವಾಸ್ ಅರೌಂಡ್ 150 ಪೋಸ್ಟ್. ಇಟ್ ವಾಸ್ ವೆರಿ ಗುಡ್ ಆಪರ್ಚುನಿಟಿ ದೆನ್. So for us it was less opportunity considering number of posts. Now it is 112 posts.
ಸೊ ಇವಾಗ ವೇಕೆನ್ಸಿ ಇದೆ, ಮೇ ಬಿ ಇನ್ 3-4 ಇಯರ್ಸಲ್ಲಿ ಇಷ್ಟೊಂದು ಪೋಸ್ಟ್ ಕರಲಿಕ್ಕಿಲ್ಲ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಬಿಕಾಸ್ ವಾಟ್ ಎವರ್ ದಿ ಪೋಸ್ಟ್ ವೇಕೆನ್ಸಿ ಡಿ ಆರ್ ಆ ರೇಷಿಯೋ ಎಲ್ಲ ನೋಡಿ ಇಷ್ಟೊಂದು ಕರೆಯಕ್ಕಿಲ್ಲ. ಸೊ ಕನ್ಸಿಡರ್ ದಿಸ್ ಆ್ಯಸ್ ಎನ್ ವೆರಿ ಗುಡ್ ಆಪರ್ಚುನಿಟಿ. ಸ್ವಲ್ಪ ಸೀರಿಯಸ್ಸಾಗಿ ನೀವು ಏನು ವಾಟ್ ಎವರ್ ಕೆ ಎಸಲ್ಲಿ ಒಂದು 70-80% ಎಫರ್ಟ್ಸ್ ಎಲ್ಲ ಹಾಕ್ತಿರಲ್ಲ, ಇಲ್ಲಿ ಹಾಕಿದ್ರೆ ಐ ಆಮ್ ಶ್ಯೂರ್ ಇಲ್ಲಿ ಪಾಸ್ ಆಗುತ್ತೆ. 2020 ನನಗೂ ಒಂದು ಆಪರ್ಚುನಿಟಿ ಇತ್ತು. ಏನು ಅಂದರೆ ಶಾಲ್ ಐ ಟೇಕ್ ಕೆ ಎಸ್ ಆರ್ ದಿಸ್ ಒನ್ ಅಂತ. ಅಲ್ಲಿ 100 ಪೋಸ್ಟ್ ಅಷ್ಟೇ ಇದ್ದಿದ್ದು. ಆಮೇಲೆ ಗ್ರೂಪ್ ಎ ಪೋಸ್ಟು ಅಂದರೆ ಬೇರೆವೆಲ್ಲ ಕಡಿಮೆ ಇತ್ತು. ಬಟ್ ನನಗೇನಂದರೆ 100 ಪೋಸ್ಟು ನನಗೆ ಬರ್ತಿದ್ದು ಆ್ಯಸ್ ಎ ಜನರಲ್ ಮೆರಿಟಲ್ಲಿ 4 or 5 ಪೋಸ್ಟ್ ಏನೋ 10 ಪೋಸ್ಟ್ ಐ ಥಿಂಕ್ ಅರೌಂಡ್ 106 10 ಪೋಸ್ಟ್ ಬರ್ತಿತ್ತು. ಬಟ್ ಕನ್ಸಿಡರಿಂಗ್ ದಿ ಕಾಂಪಿಟೇಷನ್ ಇಟ್ಸ್ ವಾಸ್ ವೆರಿ ಹ್ಯೂಜ್. 17 ನಾನು ಮಿಸ್ ಮಾಡಿದ್ದೆ. ಸೊ ವಾಟ್ ಐ ಡಿಸೈಡೆಡ್ ಇಸ್ ಎಕ್ಸಾಮ್ ಬರೆಯೋಣ, ಬಟ್ ಐ ಎಂಟೈರ್ಲಿ ಫೋಕಸ್ ಆನ್ ದಿಸ್ ಅಂತ IC SAT. ಸೊ ದೋಸ್ ಆರ್ ರೈಟಿಂಗ್ ಓನ್ಲಿ, ಐ ಆಮ್ ನಾಟ್ ಟೆಲಿಂಗ್ ಡೋಂಟ್ ಟೇಕ್ ಅನ್ನೋ KS ಎಕ್ಸಾಮ್ ಅಂತ ನಾನು ಯಾರಿಗೂ ಹೇಳಲ್ಲ. ಪ್ಲೀಸ್ ನೀವು ಪ್ರಿಯೋರಿಟೈಸ್ ಮಾಡ್ಕೊಳ್ಳಿ, ಯಾವ್ದು ಬೇಕೋ ತೊಗೊಳ್ಳಿ. ಬಟ್ ಇದನ್ನು ಯಾರು ಸೀರಿಯಸ್ಸಾಗಿ ತೊಗೋತಾರೋ ದೇ ಹ್ಯಾವ್ ವೆರಿ ಗುಡ್ ಅಡ್ವಾಂಟೇಜ್. ಬಿಕಾಸ್ ಪೋಸ್ಟ್ ಆರ್ ಹೈ. ನೀವು ಏನು ಎಫರ್ಟ್ ಹಾಕ್ತಿರೋ ಐ ಆಮ್ ಶ್ಯೂರ್ ಇಲ್ಲೇನು ಒಂದು ಜನ ಬಂದಿದ್ದೀರಲ್ಲ, ಯು ಆಲ್ ಸೀರಿಯಸ್. ನೀವು ಪ್ರಿಲಿಮ್ಸ್ ಅಂತೂ ಆರಾಮಾಗಿ ಪಾಸ್ ಮಾಡ್ತೀರೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಿಕಾಸ್ ಪ್ರಿಲಿಮ್ಸ್ ಅಂಥ ಡಿಫಿಕಲ್ಟಿ ಆಗಲ್ಲ ಕನ್ಸಿಡರಿಂಗ್ ದಿ ಮೀನ್ಸ್. ಯಾಕೆ ಸರ್ದು ಎಕ್ಸ್ಪೀರಿಯನ್ಸ್ ಬೇರೆ ಇರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಸೊ ಪ್ರಿಲಿಮ್ಸ್ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಫ್ ಯು ಆರ್ MCOM MBA ಫೈನಾನ್ಸ್ ಎಲ್ಲ ಇದ್ದರೆ, ಸೊ ಕಾಮರ್ಸಲ್ಲಿ 300 ಮಾರ್ಕ್ಸ್ ಇದೆ, ಜನರಲ್ ಸ್ಟಡೀಸ್ 150 ಮಾರ್ಕ್ಸ್ ಇದೆ. ಸೊ ಒನ್ ಮಿಸ್ಟೇಕ್ ಐ ಡಿಡ್ ಹಿಯರ್ ಡ್ಯೂರಿಂಗ್ ಮೈ ಪ್ರಿಪ್ರೇಷನ್ ಇಸ್ ನಾನು ಈಕ್ವಲ್ ಅಂದ್ಕೊಂಡಿದ್ದೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನೋಡ್ಲಿಕ್ಕೆ ಹೋಗಲ್ಲ, 150 ಅಂದ್ಕೊಂಡಿದ್ದೆ. ಸೊ ನೀವು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಕೊಡಿ. ಸೊ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 300 ಮಾರ್ಕ್ಸ್ ಇರೋದ್ರಿಂದ, ಸೊ ನನ್ನ ಕೇಳಿದ್ರೆ ಲಾಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ದೋಸು ಗಾಟ್ 450ಗೆ 225 ಯಾರು ಕ್ರಾಸ್ ಮಾಡಿದ್ರೆ ಅವರೆಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ. ಸೊ ಅರೌಂಡ್ 50% ಅಂದ್ಕೊಳ್ಳೋಣ, ಅದು ಮಾಡ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಯು ಕ್ಯಾನ್ ಡೂ ಇಟ್. ಸೊ ಪ್ರಿಲಿಮ್ಸ್ ಈಗ ನನ್ನ ಹೌ ಐ ಪ್ರಿಪೇರ್ಡ್ ಅಂದರೆ ಮೇಯ್ನ್ಲಿ ಅದು ಸಿಲೆಬಸ್ ತುಂಬಾ ಇದೆ. ಅದು ನೋಡ್ರೆ ಏನೂ ಅರ್ಥ ಆಗಲ್ಲ, ಟು ಬಿ ಫ್ರ್ಯಾಂಕ್. ಅದೇನೆಂದರೆ ಸರ್ ಹೇಳ್ದಂಗೆ MBA ಏನೋ ಮಾಸ್ಟರ್ ಡಿಗ್ರಿ ಆಫ್ ಕಾಮರ್ಸು, ಮಾಸ್ಟರ್ ಡಿಗ್ರಿ ಆಫ್ MBA ಮ್ಯಾನೇಜ್ಮೆಂಟ್ ಎರಡೂ ಸೇರಿಸಿ ಕ್ಲಬ್ ಮಾಡಿದ್ದಾರೆ. ಸೊ ಅದು ನೋಡಿದ್ರು ಹಾಗೇ ಇದೆ. ಅದು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಲ್ಲ, ತೊಗೊಂಡು ಏನೋ ಪ್ರಿಪ್ರೇಷನ್ ಮಾಡಿ ಮೇ ಬಿ ಬ್ರಾಡ್ ವ್ಯೂ ಕೊಡೋಕ್ಕೋಸ್ಕರ ಇದು ಮಾಡಿ. ಸೊ ಕಾಮರ್ಸ್ ಪಾರ್ಟ್ ಒಂದಿದೆ, ಮ್ಯಾನೇಜ್ಮೆಂಟ್ ಪಾರ್ಟ್ ಒಂದಿದೆ. ಸೊ ಇಲ್ಲಿ ಸರ್ ಹೇಳ್ದಂಗೆ ವಾಟ್ ಎವರ್ ದಿ MCQಸಲ್ಲಿ ನೆಟ್ಟು ಸೆಟ್ಟು ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದಟ್ ಏನು ಹೇಳ್ಬೋದು ಅಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ 2 years ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. ದಟ್ ವಿಲ್ ಆ್ಯಕ್ಟ್ ಯು ಆ್ಯಸ್ ಎ ಗೈಡೆನ್ಸ್ ಫಾರ್ ಯು. ಅಂದರೆ ಮುಂದೆ ಏನು ಯಾವ್ದು ಟಾಪಿಕ್ ಹೇಳ್ಬೋದು, ಯಾವ ಟಾಪಿಕ್ ನಾವು ಎಷ್ಟು ಓದಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಆರ್ಗನೈಸೇಷನ್ ಬಿಹೇವಿಯರಲ್ಲಿ ಯಾವುದೋ ಒಂದು ಥಿಯರಿ ಬಗ್ಗೆ ಹೇಳಿದ್ದ ಅಂದ್ಕೊಳ್ಳಿ. ಹೋದ ವರ್ಷ ಅದು ಕೇಳಿದ್ದ, ಒಂದು ಕ್ವಶನ್ ಕೇಳಿರ್ತಾನೆ, ಮೇ ಬಿ ಥಿಯರಿ ಎಕ್ಸ್ ಕೇಳಿರ್ತಾನೆ, ಇಲ್ಲ ಮ್ಯಾಥ್ಸ್ಲೋದು ಯಾವುದೋ ಒಂದು ಕೇಳಿರ್ತಾನೆ. ಸೊ ದಿಸ್ ಟೈಮ್ ಅದು ಅಕ್ಕಪಕ್ಕದ ಕೇಳ್ತಾನೆ, ಚಾನ್ಸಸ್ ಜಾಸ್ತಿ. ತುಂಬ ಡೆಪ್ತ್ ಹೋಗಬೇಡಿ ಪ್ರಿಲಿಮ್ಸ್ಗೆ, ಯಾಕೆಂದರೆ ಪ್ರಿಲಿಮ್ಸ್ಗೆ ಸಪ್ರೇಟಾಗಿದೆ ಸಿಲೆಬಸ್ಸು, ಮೇನ್ಸ್ಗೆ ಸಪ್ರೇಟಾಗಿದೆ. ಅಂದರೆ ಸೇಮ್ ಇದೆ, ಬಟ್ ಅವ್ರು ಡೆಫಿನೆಟ್ಲಿ ಹೇಗೆ ಬರೆದಿದ್ದಾರೋ ಅದು ಡಿಫ್ರೆಂಟ್ ಇದೆ. ನೀವು ಓದಿದ್ದೀರಾ ಸಿಲೆಬಸ್ನ, ಐ ಥಿಂಕ್ ನೋಡಿರ್ತೀರಲ್ಲ. ಸೊ ಏನಂದರೆ ಆ ಕ್ವಶನ್ಸ್ನ ನೀವು ಸ್ವಲ್ಪ ಅಂದರೆ ಲೆವೆಲ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂದರೆ. ಸೊ ಹೋದ ಸತಿ ಒಂದು ಥಿಯರಿ ಕೇಳಿದೆ, ಈ ಸತಿ ಒಂದು ಥಿಯರಿ ಕೇಳ್ಬೋದು. ಹೋದ ಸತಿ ಒಂದು ಸೈಂಟಿಸ್ಟ್ ಬಗ್ಗೆ ಕೇಳಿರ್ತಾನೆ, ಈ ಸತಿ ಇನ್ನೊಬ್ಬೊಂದು ಸೈಂಟಿಸ್ಟ್ ಬಗ್ಗೆ ಕೇಳ್ತಾನೆ. ಸೊ ಇಲ್ಲೇನೆಂದರೆ ನೀವು ಮೇಜರ್ ಥಿಯರೀಸ್, ಮೇಜರ್ ಕಾನ್ಸೆಪ್ಟ್ಸ್, ಮೇಜರ್ ಟಾಪಿಕ್ಸ್ ಇವನ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಬೇಕು. ಸಿಲೆಬಸ್ ಇದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಸಿಲೆಬಸ್ಸಲ್ಲೇ ಇಲ್ಲಿ ನೀವು ಬೈಫರ್ಕೇಟ್ ಮಾಡ್ಕೋಬೇಕಾಗುತ್ತೆ, ಯಾವುದಾದ್ರು ಮೇಜರ್ ಇದೆ ಅಂತ ಬರ್ಕೊಳ್ಳಿ. ಅದು ಬರ್ಕೊಂಡ್ರೆ ನೀವೇನಾಗುತ್ತೆ ಅಂದರೆ ನಿಮಗೆ ಪ್ರಿಲಿಮ್ಸ್ ಮೇನ್ಸಲ್ಲೂ ಅದು ಹೆಲ್ಪ್ ಆಗುತ್ತೆ. ಬಿಕಾಸ್ ಆ ಸಿಲೆಬಸ್ ಅಲ್ಲೂ ಇದೆ, ಎಷ್ಟೊಂದು ಸಿಲೆಬಸ್ ಅಲ್ಲೂ ಕವರ್. ಸೊ ಅದನ್ನು ಸ್ವಲ್ಪ MCQs ನೀವು ಮೇ ಬಿ ಆನ್ಲೈನಲ್ಲಿ ಸಿಗ್ಬೋದು, ಇಲ್ಲ KSET. ನಾನಂತೂ ಪ್ರಿಪ್ರೇಷನ್ ಮಾಡಿಲ್ಲ, ನಾನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನು ಅದರಿಂದನೇ ನಾನು ನೋಡಿಕೊಂಡು ಐ ಜಸ್ಟ್ ಪ್ರಿಪೇರ್ಡ್ ಲೈಕ್ ದಟ್. ನೀವು ಅಲ್ಲಿ ಯಾಕೆಂದ್ರೆ ನನಗೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಿಂದ ನಾನು KSET ಎಲ್ಲ ತೊಗೊಂಡಿಲ್ಲ ನಾನು. ಸೊ ಕ್ವಶನ್ಸ್ ನಿಮಗೆ ಅದು ಒಂದು ಗೈಡೆನ್ಸ್ ಸಿಗುತ್ತೆ, ನಿಮಗೆ ಆ ಥರ ಕೇಳಬಹುದು ಅಂತ. ಸೊ ಆ ಕ್ವಶನ್ಸು ಇಟ್ಕೊಳ್ಳಿ, ಇದನ್ನು ಇಟ್ಕೊಳ್ಳಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಓಕೆನಾ. ಅಪಾರ್ಟ್ ಫ್ರಮ್ ದಟ್ GS ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಅದು ಹೇಗೆ ಅಂದರೆ ಆ್ಯಸ್ ಎ ನಾನು KS ಬರ್ದಿದ್ದೀನಿ, IAS ಬರ್ದಿದ್ದೀನಿ. ಒಂದು ಸ್ಟ್ರಾಟಜಿ ಏನಂದರೆ ಡೈನಮಿಕ್ ಪಾರ್ಟ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಸ್ಟ್ಯಾಟಿಕ್ ಪಾರ್ಟ್ನ ಸ್ವಲ್ಪ ಓದ್ಕೊಳ್ಳಿ. ಸ್ಟ್ಯಾಟಿಕ್ ಪಾರ್ಟ್ಸ್ನ, ಸ್ಟ್ಯಾಟಿಕ್ ಬುಕ್ಸ್ನ ನೀವು ಏನಂದರೆ ಆ್ಯಸ್ ಎ KS ನೀವು ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಸ್ಟಡಿಂಗ್ 2 hours ಡೈಲಿ ಜನರಲ್ ಸ್ಟಡೀಸ್ ಅಂದರೆ 1 hour ಒಂದು ಕಾಲು ಅವರು ಸ್ಟ್ಯಾಟಿಕ್ ಪಾರ್ಟಿಗೆ ಕೊಡಿ, 3/4 hour ಡೈನಮಿಕ್ ಪಾರ್ಟ್ ಕೊಡಿ.
40 minutes 45 minutes 2 hours ಅಲ್ಲಿ ನಾನು ಹೇಳಿದೆ ರೇಷಿಯೋ ಆಸ್ ಎ ರೇಷಿಯೋ. ಸೊ ನಿಮ್ಗೇನಂದರೆ ಡೈನಮಿಕ್ಕು ಈಗ ಒಂದು 40% ಆಫ್ ಕ್ವಶನ್ಸ್ ಕಮ್ ಫ್ರಮ್ ಡೈನಮಿಕ್ ಪಾರ್ಟು, ಇನ್ನೊಂದು 60% ಕಮ್ ಫ್ರಮ್ ಸ್ಟ್ಯಾಟಿಕ್ ಪಾರ್ಟ್. ಸೊ ಅದನ್ನು ನೀವು GS ಅಲ್ಲಿ ನೋಡ್ಕೊಳ್ಳಿ. ಸಿನ್ಸ್ ಇಟ್ ಇಸ್ 150 ಮಾರ್ಕ್ಸ್, ಸೊ ಯು ಶುಡ್ ಗಿವ್ ಮೋರ್ ವೇಟೇಜ್ ಟು ದಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಪ್ರಿಲಿಮ್ಸ್ ಬಗ್ಗೆ ಇನ್ನೇನನ್ನ ಇದ್ದರೆ ಕೇಳಿ, ಬಿಕಾಸ್ ಐ ವಿಲ್ ಗೋ ಟು ದಿ, ಬಿಕಾಸ್ ಸರ್ ಹೇಳಿದರೆ ನಾನು ಅವ್ರು ಅದೇ ಎಕ್ಸಾಮ್ ಇರುತ್ತೆ, ನೀವು ಅಪ್ರೋಚ್ ಹೇಗೆ ಮಾಡಬೇಕು, ಮೈನ್ಸ್ ಹೇಗೆ ಬರೀಬೇಕು ಅದೆಲ್ಲ ಸರ್ ಆಲ್ರೆಡಿ ಹೇಳಿದ್ದಾರೆ. ಸರ್ ಒಂದು ಕ್ವಶನ್. ಹಾಂ ಸರ್ ಹೇಳಿ ಸರ್, ಬ್ರೀಫ್ ಸಿಂಪಲ್ ಕ್ವಶನ್. ಸರ್ ಏನಂದರೆ ಈ ಪ್ರಿಲಿಮ್ಸ್ ರಿಲೇಟೆಡ್ ಏನೋ ಸಣ್ಣ ಪುಟ್ಟ ಕೇಳಿ, ಆಫ್ಟರ್ವರ್ಡ್ಸ್ ವಿಲ್ ಹ್ಯಾಂಡಲ್ ದಟ್ ಕ್ವಶನ್ ಆ್ಯಂಡ್ ಆನ್ಸರ್ ಪಾರ್ಟ್ಸ್ ಲೇಟರ್. ಸೊ ಏನಾದರೂ ಸಣ್ಣ ಪುಟ್ಟವು ಇದ್ರೆ ಕೇಳಿ, ಟಾಪಿಕ್ ಯಾವ್ದು ಟಚ್ ಮಾಡಿಲ್ಲ ಇದನ್ನು ಹೇಳಿ ಸರ್ ಅಂದರೆ ಹೇಳ್ತೀನಿ ನಾನು ಅಷ್ಟೇ. ಪ್ರಿಲಿಮ್ಸಲ್ಲಿ ಏನಾನ ಬೇಕಾದಂತ ಸರ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಸರ್ ನಮಸ್ತೆ. ಓರಿಯೆಂಟೆಡ್ ಆಗಿ ಡೈನಾಮಿಕ್ ಪಾರ್ಟ್ ಅಂತ ನೀವು ಇಲ್ಲಿ ಜಾಸ್ತಿ ಯಾವುದು ಕೊಟ್ಟಿದ್ರಿ ಸರ್? ನೀವು ಪ್ರಿಪೇರ್ ಆಗಬೇಕಾ OB HRM ಮಾರ್ಕೆಟಿಂಗ್ ಇವು ಜಾಸ್ತಿ ಕೊಟ್ಟಿದ್ರಿ ಮೇಡಮ್? ಇದು ಸ್ಪೆಸಿಫಿಕ್ ಪೇಪರಲ್ಲಿ ಡೈನಾಮಿಕ್ ಪಾರ್ಟ್ ಬರಲ್ಲ, ಯಾಕೆಂದ್ರೆ ನ್ಯೂಸ್ ಪೇಪರಲ್ಲಿ ಬಂದಿದ್ದು ಅಲ್ಲಿ ತೊಗೊಂಡು ಅವ್ರು ಹಾಕ್ತಾರೆ ಅಂತ ಐ ಆಮ್ ನಾಟ್ ಶೋರ್. ಸ್ಪೆಸಿಫಿಕ್ ನಾನು ಜನರಲ್ ಸ್ಟಡೀಸ್ ಹೇಳಿದ್ದು. ಕಾಮರ್ಸ್ ಪೇಪರಲ್ಲಿ ಐ ಆಮ್ ನಾಟ್ ಶೋರ್ ಮೇಡಮ್, ಅದು ಹೇಗೆ ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನ್ಯೂಸ್ ಪೇಪರ್ ಬಂದಿದ್ದು ಇಫ್ ಪೇಪರ್ ಸೆಟ್ಟರು ನ್ಯೂಸ್ ಪೇಪರ್ ಯಾವುದೋ ಒಂದು ಕಾಮರ್ಸ್ ಪಾರ್ಟ್ ಬಂತು. ಡೈನಮಿಕ್ ಅಂದರೆ ನಾನು ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ದು, ಟುಡೇಸ್ ವಾಟ್ ಎವರ್ ದಿ ಟುಡೇಸ್ ಹ್ಯಾಪನಿಂಗ್ಸು ಅದು ಇದು ಅಂತ. ಮೇ ಬಿ ಆ ಥರ ಸ್ಪೆಸಿಫಿಕ್ ಪೇಪರಲ್ಲಿ ಬಂದ್ರೂ ನನಗೆ ಗೊತ್ತಿರೋ ಪ್ರಕಾರ 100 ಕ್ವಶನ್ಸ್ಗೆ 4ರಿಂದ 3 ಇರ್ಬೋದು. ನೀವು ಅದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡೆ ನೀವು ಬೇರೆ ಇದನ್ನು ಪ್ರಿಪ್ರೇಷನ್ ಮಾಡೋದು ಕಷ್ಟ. ಮೇ ಬಿ 3 to 4 ಕ್ವಶನ್ಸ್ ಬರ್ಬೋದು ಆ ಥರ. ಈಗ ಫಾರ್ ಎಕ್ಸಾಂಪಲ್ ಇದರೊಳಗೆ ಹೀಗೆ ನೀವು ಸಿಲೆಬಸ್ ಕೊಟ್ಟಿರೋದ್ರಿಂದ ಇಂಡಸ್ಟ್ರಿಯಲ್ ರಿಲೇಷನ್ ಅಂತ ಒಂದು ಸಿಲೆಬಸ್ ಕೊಟ್ಟಿದ್ದಾನೆ. ಇಂಡಸ್ಟ್ರಿಯಲ್ ರಿಲೇಷನ್ಸಲ್ಲಿ ಈ ಕರೆಂಟ್ ಟೆಕ್ನಾಲಜಿ ಏನು, ಲೀಡರ್ಶಿಪ್ ವರ್ಕರ್ಸು, ನ್ಯೂ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಎಲ್ಲ ಬರ್ಬೋದು. ಬಟ್ ಅದು ಸಿಗ್ನಿಫಿಕೆಂಟ್ ನ್ಯೂಸ್ ಮಾಡುತ್ತಾ? ಐ ಡೋಂಟ್ ನೋ. ಮಾಡಿದ್ರೂ ನೀವು ಆ್ಯಸ್ ಎ ಜನರಲ್ ನಾಲೆಜು ಓದ್ಕೊಳ್ಳಿ. ಎಲ್ಲರೂ ಓದಿದರೆ ಒಂದು 3-4 ಕ್ವಶನ್ ಪ್ರಾಬ್ಲಮ್ಸ್ ಬರುತ್ತೆ ಸರ್. ಪ್ರಿಲಿಮ್ಸಲ್ಲಿ ಬರಲ್ಲ, ಸಿಂಪಲ್ ಇರುತ್ತೆ. ಹಾಂ ಸರ್ ಹೇಳಿ ಸರ್. ಇದು ಪ್ರಿಲಿಮ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆನಾ? ಇಲ್ಲ ಸರ್, ಕ್ಲಾರಿಟಿ ಇಲ್ಲ ಸರ್. ನೋಟಿಫಿಕೇಶನ್ ಒಂದ್ಸತಿ ಕ್ಲೀನ್ ಸತಿ ಓದಬೇಕಾಗತ್ತೆ, ಯಾಕೆಂದರೆ ಲಾಸ್ಟ್ ಇರಲಿಲ್ಲ ಸರ್. ಸರಿ ಓಕೆ, ವಾಟ್ ಎವರ್ ಇಟ್ ಈಸ್, ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡಾಗಾದ್ರೂ ಇನ್ಸ್ಟ್ರಕ್ಷನ್ಸ್ ಓದಿ. ಅದೊಂದು ಮಿಸ್ಟೇಕ್ ಮಾಡ್ತೀವಿ ನಾವು. ಇವನ್ ಐ ಹ್ಯಾವ್ ಡನ್ ಇಟ್. ಏನಾಗುತ್ತೆ ಅಂದರೆ ಎಷ್ಟೋ ಎಕ್ಸಾಮ್ ನಾನು ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಗ್ರೂಪ್ ಸಿ ಎಕ್ಸಾಮ್ಸ್, FDA ಎಕ್ಸಾಮ್ಸ್, ಸಿಟಿ. ಐ ವಾಸ್ ಅ ಸಿಟಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅರ್ಲಿಯರ್. ಐ ವರ್ಕ್ಡ್ ಫಾರ್ 5.5 years ದೇರ್. ನೌ ಐ ಹ್ಯಾವ್ ಜಸ್ಟ್ ಆಫ್ಟರ್ ದಿಸ್ ಐ ಆಮ್ ಜಸ್ಟ್ ಜಾಯಿನ್ ದಿಸ್ ಒನ್. ಸೊ ಏನಂದರೆ ನೀವು ಪೇಪರಲ್ಲಿ ಇನ್ಸ್ಟ್ರಕ್ಷನ್ಸ್ ಓದಿ. ಯಾವುದೇ ಕ್ವಶನ್ ಪೇಪರ್ ತೊಗೋತಿರ್ಬೇಕಾದ್ರೆ 5 minutes ಅವ್ರು ಹೇಳ್ತಾರಲ್ಲ ಓದಿ ಅಂತ, ಸೈನ್ ಹಾಕಿನ ಮುಂಚೆ ಕೊಡ್ತಾರಲ್ಲ ಟೈಮು, ಆವಾಗ ಪ್ಲೀಸ್ ರೀಡ್ ದಿ ಕ್ವಶನ್ ಇನ್ಸ್ಟ್ರಕ್ಷನ್ಸು. ಅದ್ರಲ್ಲಿ ನೆಗೆಟಿವ್ ಏನಾನ ಇದ್ದರೆ ಅವಾಗ ನೆಗೆಟಿವ್ ಇದ್ದರೆ ಏನಂದರೆ ಸರ್ ನಾನು ಹೇಳ್ತೇನೆ ಏನಂದರೆ 80%ವರೆಗೂ ಅಟೆಂಡ್ ಮಾಡಿ. ನೆಗೆಟಿವ್ ಇಲ್ಲಾಂದರೆ ಎಲ್ಲ ಅಟೆಂಡ್ ಮಾಡಿ. ನೆಗೆಟಿವ್ ಇದ್ದರೆ 80-85%ವರೆಗೂ ಅಟೆಂಡ್ ಮಾಡಿ. ಬಿಕಾಸ್ ಈಗಂದರೆ ನೀವು ನೆಗೆಟಿವ್ ಇದೆ ಅಂತ 40-45%ವರೆಗೂ ಅಟೆಂಡ್ ಮಾಡಿದ್ರೆ ಯು ವಿಲ್ ಔಟ್ರೈಟ್ಲಿ ಯು ವಿಲ್ ಬಿ ರಿಜೆಕ್ಟೆಡ್. ಬಿಕಾಸ್ ಇವನ್ ಇಫ್ ಯುವರ್ ಅಕ್ಯುರೇಸಿ ಇಸ್ 90%, ಇಫ್ ಐ ಅಟೆಂಡ್ 50 questions 45 ಬರುತ್ತೆ. ನೆಗೆಟಿವ್ ಮಾರ್ಕ್ಸ್ ಎಲ್ಲ ಹೋಗಿ 40 marks ಬರುತ್ತೆ. ಸೊ ವಿತ್ 40% ಆಫ್ ದಿ ಮಾರ್ಕ್ ಮೇ ಬಿ ಡಿಫಿಕಲ್ಟ್ ಆಗೋದು ಕ್ಲಿಯರಾಗಿ. ಸೊ 70-80%, 85% ಆಫ್ ದಿ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಮಾಡಿ. ಇವನ್ ಯು ಡೋಂಟ್ ನೋ, ಗೆಸ್ ಇಟ್. ಯಾಕೆ ಅಂತ ನಾನು ಹೇಳ್ತೀನಿ. ಸಿ ಪ್ರಾಬಬಿಲಿಟಿ ನೀವು ನೋಡ್ಕೋಬೇಕು. ಏನಂದರೆ 1/4 ವಿಲ್ ಬಿ ದಿ ನೆಗೆಟಿವ್. ಫಾರ್ ಎವ್ರಿ 4 question ನೀವು 4 ಗೆಸ್ ಮಾಡಿದ್ರು 4 ಆಪ್ಷನ್ ಇರೋದ್ರಿಂದ ಯು ವಿಲ್ ಬಿ ನ್ಯೂಟ್ರಲ್ ಆಗಿ ಅಲ್ಲೇ ಇರ್ತೀರ, ಎಲ್ಲೂ ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ. ಸೊ ನಾನು ಹೇಳೋದು ಅಂದರೆ ಟೇಕ್ ಎ ಚಾನ್ಸ್ ಆ್ಯಂಡ್ ಅಟೆಂಪ್ಟ್ ಇಟ್. ಆ್ಯಂಡ್ ದಿಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇದೆಯಲ್ಲ, ಬಿ ಇಟ್ ಬಿ UPSC, ಬಿ ಇಟ್ ಬಿ KS ಆರ್ ದಿಸ್ ACSAT, ಇಟ್ಸ್ ದ ಎಕ್ಸಾಮಿನೇಷನ್ ಆಫ್ ಎಲಿಮಿನೇಷನ್. ಇಟ್ಸ್ ನಾಟ್ ದ ಎಕ್ಸಾಮಿನೇಷನ್ ಆಫ್ ಐ ನೋ ದಿಸ್ ಆ್ಯಂಡ್ ಐ ಟೇಕ್ ದಿಸ್ ಒನ್. ನೋ, ದಿಸ್ ದ ಎಕ್ಸಾಮಿನೇಷನ್ ಆಫ್ ಎಲಿಮಿನೇಷನ್. ಅಂದರೆ ಏನಂದರೆ 4 ಆಪ್ಷನ್ ಕೊಡ್ತಾನೆ. 4 ಆಪ್ಷನ್ ಕೊಟ್ಟಾಗ ಇದಕ್ಕೆ ಯಾವ್ದು ಆನ್ಸರ್ ಅಲ್ಲ ಅಂತ ಫಸ್ಟ್ ಹುಡುಕ್ಬೇಕು ನೀವು. ಸೊ ಇಫ್ ಯು ಕುಡ್ ಎಲಿಮಿನೇಟ್ 4 ಆಪ್ಷನ್ಸಲ್ಲಿ 2 ಎಲಿಮಿನೇಟ್ ಮಾಡಿ. ಇನ್ನು 2ರಲ್ಲಿ ಬರ್ತಿರಲ್ಲ, ನೆಕ್ಸ್ಟ್ ಯಾವುದು ನಿಮಗೆ ಪಕ್ಕ ಅದನ್ನು ಇವನ್ ಇಫ್ ಯು ಯಾವುದೋ 2ರಲ್ಲಿ ಒಂದು 50-50 ಅದು 2 ಇರ್ಬೋದು ಆನ್ಸರ್ ಅಂದಾಗ ನೀವು ಹ್ಯಾವ್ ಟು ಟೇಕ್ ಎ ಚಾನ್ಸ್ ಆ್ಯಂಡ್ ಅಟೆಂಡ್ ಇಟ್. ಇನ್ನೊಂದು ಲಾಜಿಕ್ ಏನಂದರೆ ಇವನ್ ಇಫ್ ಯು ಕುಡ್ ಎಲಿಮಿನೇಟ್ 1 ಆಪ್ಷನ್ out of 4 option, even if you could eliminate 1 option, then your probability jumps. ಅಂದರೆ every 3 question I'll get 1 correct. ಅಂದರೆ ನೆಟ್ ಪಾಸಿಟಿವ್ ಅಲ್ಲೇ ಇರ್ತೀರ. ಸೊ ಇಟ್ಸ್ ಎ ಎಕ್ಸಾಮಿನೇಷನ್ ಆಫ್ ಎಲಿಮಿನೇಷನ್. ಎಲಿಮಿನೇಟ್ ದಿ ನೆಗೆಟಿವ್ ಆನ್ಸರ್ಸ್. ಆಮೇಲೆ ಬಂದು ಈಗೇನಾಗುತ್ತೆ ಅಂದರೆ ಕೆಲವು ಸರ್ತಿ ಈ ಕೇಳೋ ಕ್ವಶನ್ಸಲ್ಲಿ ಹೆಂಗಿರುತ್ತೆ ಅಂದರೆ UPSC ಇರ್ಬೋದು, KS ಅಲ್ಲೂ ಹಂಗೆ ಮಾಡಿದ್ದಾನೆ. A and B is correct, A and B, C and A, B, C is correct, all of the above ಅಂತ ಕರೆಕ್ಟ್ ಇರ್ತೀರ. ನಾವು ಏನು ಮಾಡ್ತೀವಿ ನೋಡ್ತೀವಿ, ಒಂದು 2 ಆಪ್ಷನ್ ಗೊತ್ತಾ ಟಕ್ ಅಂತ ಹೊಡೆದ್ಬಿಡ್ತೀವಿ.
ಆ ಥರ ಬೀಳೋದು. ಸೊ ಎಲ್ಲನೂ ನೀವು ಆಪ್ಷನ್ ಓದಿ ಎಲಿಮಿನೇಟ್ ಮಾಡಿ ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ಇಟ್. ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ನಿಮಗೆ ಯು ವಿಲ್ ಗೆಟ್ ಅರೌಂಡ್ 5-10 ಮಾರ್ಕ್ಸ್ ಜಾಸ್ತಿನೇ ಬಂದ್ಬಿಡುತ್ತೆ. ಸೊ ವಿಲ್ ಕ್ಲಿಯರ್ ಇಟ್. ಸೊ ಪ್ರಿಲಿಮ್ಸ್ ಇಷ್ಟ ಆಯಿತು. ನೆಕ್ಸ್ಟು ಮೇನ್ಸ್. ಸೊ ಮೇನ್ಸಲ್ಲಿ ಏನಾಗುತ್ತೆ, ನಾನೆಲ್ಲ ಪ್ರಿಲಿಮ್ಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ನ ಚೆನ್ನಾಗಿ ನೋಡ್ಕೋಬೇಕು, ಅಲ್ಲೇ ಸ್ವಲ್ಪ ಓದ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ನೀವು ಮೇನ್ಸ್ ನೀವು ಅಪ್ರೋಚ್ ಇರಲ್ಲ. ಆದಷ್ಟು ಕೆಲವು ಪಾಯಿಂಟ್ಸನ್ನ ನೀವು ಏನೇನು ಮೇನ್ಸ್ಗೆ ಎಕ್ಸಾಮ್ ದಿವಸ ಓದ್ಕೊಂಡು ಹೋಗ್ತೀರ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಈ ಫಾರ್ ಎಕ್ಸಾಂಪಲ್ ಟೈಲರ್ ಥಿಯರಿ ಇರ್ಬೋದು, ಟೈಲರ್ ಥಿಯರಿಲಿ ಜಿಸ್ಟ್ ಎಲ್ಲ ಬರೆದಿಟ್ಕೊಳ್ಳಿ, ಒಂದೊಂದು 2 ಲೈನ್ 3 ಲೈನ್ ಅದು ಬರೆದಿಟ್ಕೊಳ್ಳಿ. ಅವ್ರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ ಅಂದರೆ ಅಂತ ಕೇಳ್ಬೋದು ಆಪ್ಷನ್ ಇದು ಪ್ರಿಲಿಮ್ಸಲ್ಲಿ. ಸೊ ಆ ಥರ ಎಲ್ಲ ನೀವೇನಾದರೂ ಇಂಪಾರ್ಟೆಂಟ್ ಟಾಪಿಕ್ಸ್ನೆಲ್ಲ ಬರೆದಿಟ್ಕೊಂಡು ಈಗಲಿಂದನೇ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು. ಸೊ ವಾಟ್ ಐ ಡಿಡ್ ವಾಸ್ ಐ ಡಿಡ್ ನಾಟ್ ಪ್ರಿಪೇರ್ಡ್ ಮಚ್ ಫಾರ್ ಪ್ರಿಲಿಮ್ಸ್. ಯಾಕೆಂದರೆ GS ನನಗೇನು ಅಂಥ ಅವಶ್ಯಕತೆ ಇರಲಿಲ್ಲ. ಐ ಡಿಡ್ ನಾಟ್ ಪ್ರಿಪೇರ್. ನಾನು ಜೊತೆಲೇ ಓದ್ತಿದ್ದೆ, ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದಕ್ಕೇನು ಮಾಡಿದೆ ಅಂದರೆ, ನನಗೆ ಸಿನ್ಸ್ ನಾನು ಕಾಮರ್ಸಲ್ಲಿ ಸ್ಟ್ರಾಂಗ್ ಇಲ್ಲದೆ ಇದೆ ಅಂದರೆ ಐ ಸ್ಟಾರ್ಟೆಡ್ ಡೈರೆಕ್ಟ್ಲಿ ಫಾರ್ ಮೇನ್ಸ್. ಆ ಮೇನ್ಸಲ್ಲಿ ಏನೇನಿದೆ ನಾನು ಅಲ್ಲೇ, ಬಿಕಾಸ್ ಇಲ್ಲಿ ಓದಿದ್ರೆ ನನಗೆ ಪ್ರಿಲಿಮ್ಸು ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದನೇ ನಾನು ಮೇಜರ್ ಏನೇನು ಟಾಪಿಕ್ಸ್ ಇದೆ ಎಲ್ಲ ನಾನು ನೋಟ್ಸ್ ಮಾಡ್ಕೋತಾ ಇದ್ದೆ. ಅಂದರೆ ರಫಾಗಿ ಮಾಡ್ಕೋತಿದ್ದೆ, ಅಂದರೆ ಸ್ಪೆಸಿಫಿಕ್ಕಾಗಿ ಅಂದರೆ ಡೀಟೇಲಾಗಿ ನಾನು ನೋಟ್ಸ್ ಬರೀತಿರ್ಲಿಲ್ಲ, ಪಾಯಿಂಟ್ಸ್ ಥರ ಮಾಡ್ಕೋತಿದ್ದೆ. ಸೊ ನೀವು ಪ್ರಿಲಿಮ್ಸಲ್ಲಿ ಏನು ಮಾಡ್ತೀರಲ್ಲ ಅದನ್ನು ಸ್ವಲ್ಪ ಮೇನ್ಸ್ಗೂ ನೀವು, ಈಗ ನಿಮಗೆ ಮೇನ್ಸಲ್ಲಿ 3 ಮಂತ್ಸ್ ಟೈಮ್ ಸಿಗುತ್ತೆ ಅಂತ ಹೇಳ್ಕೊಳ್ಳೋಣ. ಸೊ 3 ಮಂತ್ಸಲ್ಲಿ ನೀವು ಯು ಶುಡ್ ಕನ್ಸಿಡರ್ಡ್ ಆಸ್ 4 ಮಂತ್ಸ್ ಅಂತ. ಹೇಗೆ ಅಂದರೆ 1 ಮಂತಲ್ಲಿ ನೀವು ಪ್ರಿಪ್ರೇಷನ್ ಆಲ್ರೆಡಿ ಮಾಡಿರಬೇಕು, ಅದನ್ನು ನೀವು ಮೇನ್ಸ್ಗೆ ಹಾಕ್ಕೊಂಡ್ರೆ 4 ಮಂತ್ಸ್ ಥರ ಆಗುತ್ತೆ. ಯಾಕಂದ್ರೆ 3 ಮಂತ್ಸ್ ಆ್ಯಕ್ಚುಲಾಗಿ ಸಿಗುತ್ತೆ. ಸೊ 1 ಮಂತ್ ನೀವೇನು ಪ್ರಿಪ್ರೇಷನ್ ಮಾಡಿರ್ತೀರಲ್ಲ ಅಲ್ಲಿ ಅದು ಎಕ್ಸ್ಟ್ರಾ 4 ಮಂತ್ಸ್ ಅಂತ ಆಗುತ್ತೆ. ಅಂದರೆ ನನ್ನ ಇದು ಯು ಮೇ ಹ್ಯಾವ್ ಡಿಫ್ರೆಂಟ್ ಇದು. ಸೊ ಅಲ್ಲಿ ನೀವೆಲ್ಲ ಸ್ವಲ್ಪ ಎಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಪ್ರಿಲಿಮ್ಸಲ್ಲಿ. ಸೊ ಮೇನ್ಸಲ್ಲಿ ಏನಾಗುತ್ತೆ ಅಂದರೆ, ನೀವು ಬೈ ಹಾರ್ಟೆಡ್ ಸಿಲೆಬಸ್ ಇಂಡೀಡ್. ಯು ಶುಡ್ ಬೈ ಹಾರ್ಟ್ ದಿ ಸಿಲೆಬಸ್. ಹೆಂಗೆ ಅಂದರೆ, ಪಾರ್ಟ್ ಎಲ್ಲಿ ಅಕೌಂಟಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಇದೆ. ಪೇಪರ್ 1 ಹೇಳ್ತಿದ್ದೀನಿ ನಾನು. ಪೇಪರ್ 5ಅಲ್ಲಿ ಪಾರ್ಟ್ ಬಿ ನೋಡಿದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಇದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಇದೆ ಬಿಲಿ. ಇಲ್ಲಿ ಹೋದರೆ ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಇದೆ. ಸೊ ನನ್ನ ಕೇಳಿದ್ರೆ ಅವೆರಡು ಸಪ್ರೇಟ್ ಅಲ್ಲ. ಮೇ ಬಿ ನಿಮಗೆ ಏನಂದರೆ ಎಲಾಬ್ರೇಟಾಗಿ ಕೊಟ್ಟಿದ್ದಾನೆ, ಬಟ್ ಅದೆರಡು ಇಂಟರ್ಲಿಂಕ್ಡ್ ಟಾಪಿಕ್ಸ್. ಇದೆರಡೂ ಒಟ್ಟಿಗೆ ನೀವು ಪ್ರಿಪ್ರೇಷನ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದು ನೀವು ಇಲ್ಲಿ ನೋಡಿ, ಇಲ್ಲಿಗೆ ಏನು ಎಂಡ್ ಆಗ್ತದೋ ಅಲ್ಲೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತ ಒಂದು ಬರುತ್ತೆ. ಓಕೆನಾ? ಅದು ನೆಕ್ಸ್ಟ್ ನೋಡ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸು, ಸೀಸನ್ ಈಕ್ವಿಟಿ ಆಫರಿಂಗ್ಸು, ಪ್ರೈವೇಟ್ ಈಕ್ವಿಟಿ ವೆಂಚರ್ಸು, ಇದೆಲ್ಲ ಇಂಟರ್ಲಿಂಕ್ಡ್ ಅದು. ಸೊ ಮೇ ಬಿ ಅದು ಟಾಪಿಕ್ ವೈಸ್ ಆ ಥರ ಮಾಡಿದ್ದಾನೆ, ಬಟ್ ಇಟ್ಸ್ ಇಂಟರ್ಲಿಂಕ್ ಟಾಪಿಕ್ಕು. ಸಬ್ಜೆಕ್ಟು ಇಲ್ಲೂ ಕೊಟ್ಟಿದ್ದಾನೆ, ಅಲ್ಲೂ ಕೊಟ್ಟಿದ್ದಾನೆ. ಸೊ ನೀವು ನೋಟ್ಸ್ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಿಕೊಂಡ್ರೆ ಒಳ್ಳೆಯದು. ಅವಾಗ ಏನಾದರೂ ಕಂಟಿನ್ಯೂಟಿ ಸಿಗುತ್ತೆ ಓದೋಕ್ಕೆ, ರಿವಿಷನ್ ಮಾಡಿದ್ರೆ ನೀವು ಈಸಾಗುತ್ತೆ ಅಂತ. ಸರ್ ಅದು ಹೇಳಿದ್ರು. ಸರ್ ಫಸ್ಟೇ ಹೇಳಿದ್ದೇನೆಂದರೆ, ಯುವರ್ ಅಪ್ರೋಚ್ ಶುಡ್ ಬಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿದ್ರು. So your approach should be integrated approach, from prelims and mains, integrated approach. From mains ಮತ್ತೆ ಟಾಪಿಕ್ ಟು ಪೇಪರ್ integrated approach. ಸೊ ಇದೆರಡು ಹೆಲ್ಪ್ ಆಗುತ್ತೆ, ಇಂಟಿಗ್ರೇಟೆಡ್ ಅಪ್ರೋಚ್. ಸೊ ನಾನು ಹೇಳಿದ್ನಲ್ಲ, ನೀವು ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮೇಜರ್ಲಿ ಏನಾಗುತ್ತೆ ಅಂದರೆ 2 ಪಾರ್ಟ್ಸ್ ಬರುತ್ತೆ. ಒಂದು ಥಿಯರಿ ಪಾರ್ಟು, ಒಂದು ಪ್ರಾಬ್ಲಮ್ಸ್ ಪಾರ್ಟ್. ನಿಮ್ಗೆ ಡೌಟ್ ಇರೋದು ಪ್ರಾಬ್ಲಮ್ಸ್ ಹೆಂಗಪ್ಪ ಪ್ರಿಪ್ರೇಷನ್ ಮಾಡೋದು, ಇಷ್ಟೊಂದಿದೆ, ಥಿಯರಿ ಏನು ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾ ಅಂತ. ಸೊ ನಾನು ಹೇಳೋದೇನೆಂದರೆ, ಟಾಪಿಕ್ಸು ನಿಮಗೆ ಮೇಜರ್ ಟಾಪಿಕ್ಸ್ ಏನೇನಿದೆ ಎಲ್ಲ ತಿಳ್ಕೋಬೇಕು. ಆ್ಯಸ್ ಎ ಕಾಮರ್ಸ್ ನೀವು ಆಲ್ರೆಡಿ ಓದಿರ್ತೀರಾ, ತಿಳ್ಕೋಬೇಕು ಅದು ವಾಟ್ ಈಸ್ ದಟ್ ಫಾರ್ ಎಕ್ಸಾಂಪಲ್ ದಟ್ ಟಾಪಿಕ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ ಪ್ಲಾನಿಂಗ್ ಅಂತ ಹೇಳ್ತಾನೆ, ಯು ಶುಡ್ ನೋ ವಾಟ್ ಈಸ್ ದಟ್ ಮ್ಯಾನೇಜರ್ ಪ್ಲಾನಿಂಗ್ ಅಂತ. ಮತ್ತು ಮೋಟಿವೇಷನ್ ಥಿಯರೀಸ್ ಅಂತ, ಯು ಶುಡ್ ನೋ ವಾಟ್ ಈಸ್ ಮೋಟಿವೇಷನ್ ಥಿಯರೀಸ್, ಅಟ್ಲೀಸ್ಟ್ ಯು ಶುಡ್ ಲಿಸ್ಟ್ ದಟ್ ಒನ್. ಆ ಮೋಟಿವೇಷನ್ ಥಿಯರೀಸಲ್ಲಿ ಎಲ್ಲ ಓದಬೇಕಾ? ಇಲ್ಲ, ಅಲ್ಲೂ ಕೆಲವು ಕಡೆ ಸ್ಪೆಸಿಫೈ ಮಾಡಿದ್ದಾನೆ, ಕೆಲವು ಕಡೆ ಸ್ಪೆಸಿಫೈ ಮಾಡಿಲ್ಲ. ಸ್ಪೆಸಿಫೈ ಮಾಡಿದ ಕಡೆ ಬಿಟ್ಬಿಡಿ, ನೀವು ಟೇಕ್ ಎ ಚಾನ್ಸ್ ಅಷ್ಟೇ. ಯಾಕೆಂದರೆ ಎಲ್ಲ ಓದ್ಕೊಂಡು, ಯಾಕೆಂದರೆ ಮೋಟಿವೇಷನ್ ಥಿಯರಿ 20 ಥಿಯರಿ ಬರ್ಬೋದು, 25 ಥಿಯರಿ ಬರ್ಬೋದು. ಅದು ಒಂದೇ ಓದಿದ್ರೆ ನೀವು ಇದರೊಳಗೆ ಆಲ್ಮೋಸ್ಟ್ ಒಂದು 60-70 ಸೆಕ್ಷನ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಎಷ್ಟು ಸೆಕ್ಷನ್ಸ್ ಬರ್ತವೆ ಅಂದರೆ ತುಂಬಾ ಇದ್ದಾವೆ ಸೆಕ್ಷನ್ಸು. ಸೊ ಎಲ್ಲ ಓದಲಿಕ್ಕಾಗಲ್ಲ. ಸೊ ಅವನು ಜನ್ರಲ್ಲಾಗಿ ಏನನ್ನ ಹೇಳಿದೆ, ಇಟ್ ಈಸ್ ಮೇಜರ್ ಥಿಯರೀಸ್ ಓನ್ಲಿ, ನಾಟ್ ಇದನ್ನೇ ಡೆಪ್ತಾಗಿ ಹೋಗ್ಬೇಡಿ. ಸೊ ನೀವು ಬೇರೆಯವ್ರ ಹತ್ರ ನೋಟ್ಸ್ ತಗೊಳ್ಳಿ, ಇಲ್ಲ ನೀವೇ ನೋಟ್ಸ್ ಮಾಡಿ. ಇಟ್ ಅಪ್ ಟು ನಿಮ್ಮ ಟೈಮ್ ಹೇಗಿದೆ ಅಂತ ಅದು ನೋಡ್ಕೊಳ್ಳಿ. ಬೆಸ್ಟ್ ಅಂದರೆ ನೀವು 2-3 ಜನ ಸರ್ ಹೇಳ್ದಂಗೆ ಗ್ರೂಪ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಗುಡ್. ಅದಕ್ಕಿಂತ ಮುಂಚೆ ನಾನು ಹೇಳೋದೇನೆಂದರೆ, ಬೈ ಹಾರ್ಟ್ ದಿ ಸಿಲೆಬಸ್.
ನೀವು ಬೆಳಗ್ಗೆ ಒಂದು ನೀವು ಓದೋಕ್ಕಿಂತ ಮುಂಚೆ ಟಾಪಿಕ್ಗಳು ನಿಮ್ಗೆ ಹೆಂಗೆ ಯಾಕಂದರೆ ರೈಟ್ ನಾವು 4-5 ಇಯರ್ಸ್ ಆಯಿತು, ನನಗೆ ಮರ್ತಿದೆ ಸ್ವಲ್ಪ ಈಗ. ನನಗೆ ಗೊತ್ತಾಗೋದು ಈ ಟಾಪಿಕ್ ಓದ್ತಿದ್ರೆ ಇದೇ ಸಿಲ್ಲ ಈ ಸೆಕ್ಷನ್ದು ಈ ಪೇಪರ್ದು ಅಂತ, ಅಷ್ಟು ಗೊತ್ತಾದ್ರೂ ನೀವು ಯು ವಿಲ್ ಬಿ ವೆರಿ ಕಂಫರ್ಟಬಲ್. ಇದೊಂದು ಸ್ಟ್ರಾಟಜಿ ಯೂಸ್ ಮಾಡಿ, ಇದೊಂದು ಸ್ಟ್ರಾಟಜಿ ಯೂಸ್ ಮಾಡಿ. ನೀವು ಸಿಲೆಬಸ್ನ ಓದ್ತಾ ಇರಬೇಕು. ಎರಡನೇದು ನೋಟ್ಸ್ ಹೇಗೆ ಮಾಡ್ಕೋಬೇಕು ಅಂತ. ಆ್ಯಕ್ಚುಲಿ ಈಗ ಏನಾಗುತ್ತೆ ಅಂದರೆ ನೀವು ಕ್ಲಾಸಿಗೆ ಸೇರಿಕೊಂಡು ಇಲ್ಲ ಸೇರ್ಕೊಳ್ದಲ್ಲೇ ಇರ್ತಿರೋ, ಅದು ಇಟ್ಸ್ ಅಪ್ ಟು ಯು. ಬಟ್ ಏನಂದರೆ ಅವರೊಂದು ನೋಟ್ಸ್ ಕೊಡ್ತಾರೆ, ಇವರೊಂದು ನೋಟ್ಸ್ ಕೊಡ್ತಾರೆ, ಅದೊಂದು ನೋಟ್ಸ್ ಕೊಡ್ತಾರೆ, ಹೇಗೆ ಮಾಡ್ತೀರಾ ಅದು ಇಟ್ಸ್ ಎ ಡಿಫಿಕಲ್ಟ್. ಆ್ಯಸ್ ಎ ಸ್ಟೂಡೆಂಟ್ ನಾನು ಡಿಫಿಕಲ್ಟ್. ಏಕೆಂದರೆ ಇನ್ಫಾರ್ಮೇಷನ್ನು ತುಂಬಾ ಸಿಗುತ್ತೆ, ಬಟ್ ಎಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಏನಂತೀರ ಹೇಳಿದೆ ಅಂದರೆ, ನೀವು ಟಾಪಿಕ್ ವೈಸ್ ಮಾಡ್ಕೊಂಡಿದ್ದೀರಲ್ಲ, ಆ ಟಾಪಿಕ್ ವೈಸ್ಗೆ ನೀವು ಟಿಕ್ ಹಾಕ್ಕೊಳ್ಳಿ. ನೀವೇ ಮಾಡ್ಕೊಳ್ಳಿ, ಅವರೇ ಮಾಡ್ಕೊಳ್ಳಿ, ಯಾವುದೇ ಒಂದು ಇದು ಮಾಡ್ಕೊಳ್ಳಿ. ಬೇರೆಯವ್ರು ನಿಮ್ಗೆ ನೋಟ್ಸ್ ಮಾಡಿಕೊಟ್ರು, ಬೇರೆ ಇನ್ಸ್ಟಿಟ್ಯೂಷನ್ದಿದ್ರು ನೀವು ಸಿಂಪ್ಲಿಫೈಡ್ ನೋಟ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆ ಇದು ಬೇಕಾಗುತ್ತೆ ಅಂದರೆ ರಿವಿಷನ್ ಮಾಡೋಕ್ಕೆ ಹೇಳ್ಬೇಕಾಗುತ್ತೆ. ಸೊ ನನಗೆ ಕೇಳಿದ್ರೆ ಯು ಶುಡ್ ಬಿ ಮಿನಿಮಮ್ ಒಂದು 4ರಿಂದ 5 ರಿವಿಷನ್ ಮಾಡಬೇಕು. ಸರ್ ಹೇಳ್ದಂಗೆ ಇಫ್ ಯು ಕುಡ್ ಡೂ 10 ಟೈಮ್ಸ್ ರಿವಿಷನ್ ಅಂದ್ಕೊಳ್ಳಿ, 10 ಟೈಮ್ ಬೈ ದ ಟೈಮ್ ಆಫ್ ಎಕ್ಸಾಮ್ 10 ಟೈಮ್ ರಿವಿಷನ್ ಮಾಡಿದ್ರೆ, ನಾನು ಹೇಳ್ತೀನಿ ನೀವು ಏನು ಮಾಡಬೇಡಿ, ಎಕ್ಸಾಮ್ಗೆ ಹೋಗಿ ಕೂತ್ಬಿಟ್ಟು ಪೆನ್ ಇಟ್ಬಿಟ್ಟು ಬರ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಕಣ್ಣು ಮುಚ್ಕೊಂಡು ಬರೆಯೋದು. ಎಲ್ಲ ಕ್ವಶನ್ಸು ಬರ್ತೀರ ಅಷ್ಟೇ. ಬೀಟ್ ನೀವು ನಾನು ಐ ಆಮ್ ನಾಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಷ್ಟೇ. ಸೊ ನೋಟ್ಸ್ ಮೆಟೀರಿಯಲ್ ಏನಿದೆ ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ. ಲಾಸ್ಟ್ 1 ಮಂತು ಯಾವುದೋ ಒಂದು ಹೊಸ ನೋಟ್ಸ್ ಓದೋಕ್ಕೆ ಹೋಗಬೇಡಿ ಲಾಸ್ಟ್ 1 ಮಂತ್ ಇದ್ದಂಗೆ, ಬಿಕಾಸ್ ಅದು ಸುಮ್ಮನೆ ಗಾಬರಿ ಆಗುತ್ತೆ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಸೊ ನೋಟ್ಸ್ ಇಟ್ಕೊಳ್ಳಿ, ಅದನ್ನೇ ರಿವಿಷನ್ ಮಾಡಿ. ಪ್ಲಸ್ ನೀವು ಎಕ್ಸಾಮ್ಗೆ ಕ್ವಶನ್ಸು ರೈಟಿಂಗ್ ಇರುತ್ತೆ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಟೆಸ್ಟ್ ಸೀರೀಸ್ ಎಲ್ಲರೂ ಜಾಯ್ನ್ ಆಗಿ, ಕ್ರೆಡೆನ್ಸು ಕಂಡಕ್ಟ್ ಮಾಡುತ್ತೆ. ಸೊ ಯು ಕ್ಯಾನ್ ಜಾಯಿನ್ ಟೆಸ್ಟ್ ಸೀರೀಸ್. ನಾನು ಕೇಳಿದ್ರೆ ಕ್ಲಾಸ್ಗೆ ಹೋಗ್ತೀನಿ, ಟೆಸ್ಟ್ ಸೀರೀಸ್. ಇಫ್ ಐ ಹ್ಯಾವ್ ಓನ್ಲಿ 5 ಲಿಮಿಟೆಡ್ ಅಮೌಂಟ್ ಆಫ್ ಫೈನಾನ್ಷಿಯಲ್ ರಿಸೋರ್ಸ್, ಯಾವುದಕ್ಕೆ ಔಟ್ ಮಾಡ್ತೀನಿ, ಸಿನ್ಸ್ ಯು ಆರ್ ಆಲ್ ದಿ MCOM ಸ್ಟೂಡೆಂಟ್ MBA, ನಾನು ಐ ವಿಲ್ ಪ್ರಯೋರಿಟೈಸ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಫಸ್ಟು. ಅದು ನೆಕ್ಸ್ಟು ನೀವು ಕ್ಲಾಸ್ ಇದ್ದರೆ ಯು ಕ್ಯಾನ್ ಜೂಸ್ ಕ್ಲಾಸಲ್ಲೂ ಅದನ್ನು ನೀವು ಏನು ಮಾಡ್ಬೋದು ಅಂದರೆ, ಫಸ್ಟು ಮ್ಯಾಥಮೆಟಿಕಲ್ ಪಾರ್ಟು ಥಿಯರಿ ನೀವು ಹೆಂಗಿರು ಓದ್ಕೋತೀರ, ಮ್ಯಾಥಮೆಟಿಕಲ್ ಪಾರ್ಟು ಅದನ್ನು ನೀವು ಫ್ರೆಂಡ್ಸ್ ಮಾಡ್ತಿರೋ ಕ್ಲಾಸಲ್ಲಿ ತೊಗೋತೀರೋ ಅದು ಡಿಸೈಡ್ ಮಾಡಿ. ಈಗಂತೂ ನಾವಿದ್ದಾಗ ಅಂಥ ಆಪರ್ಚುನಿಟಿನೂ ಇಲ್ಲ, ಯಾರು ಕ್ಲಾಸು ಮಾಡಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಸೊ ನಿಮ್ಗೆ ಏನಂದರೆ ಈಗಲಿಂದನೇ ಸರ್ಗೆ ಹೇಳ್ಬಿಟ್ಟು, ನನ್ನ ಕೇಳಿದ್ರೆ 120 ಪೋಸ್ಟ್ ಇದೆ, KPSC KSL 384 ಪೋಸ್ಟ್ ಇದೆ. ಲೆಕ್ಕ ಹಾಕ್ಕೊಳ್ಳಿ. ಕಾಂಪಿಟೇಷನ್ ಎಷ್ಟಿದೆ ಅಂದರೆ KSಗೆ ತುಂಬಾ ಇದೆ, ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ, ಪೋಸ್ಟು ಚೆನ್ನಾಗಿದೆ. ಐ ಆಮ್ ನಾಟ್ ಟೆಲ್ಲಿಂಗ್ AC ರೆವಿನ್ಯೂ ಆಗಬೇಕು ಅಂತ, DYSP ಆಗಬೇಕು ಅಂತ ನೀವು, ನನಗೆ ಅದೇ ಆ್ಯಂಬಿಷನ್, ನನಗೆ ಅದು ಬಿಟ್ಟರೆ ಬೇಡ ಅಂದರೆ ಅದನ್ನು ಹೋಗ್ಬಿರಿವಿ. ಐ ವಾಂಟ್ ಟು ಬಿಕಮ್ ಆಫೀಸರ್, ಗೆಜೆಟೆಡ್ ಆಫೀಸರ್. ಇಲ್ಲೂ ಎಲ್ಲ ಸರ್ವ್ ಮಾಡ್ಬೋದು. ಯು ಕ್ಯಾನ್ ಡೂ ವಾಟ್ ಎವರ್. ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಮಾಡ್ಬೋದು, ಮಾಡೋ ಥರನೇ ಇಲ್ಲೂ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಇದ್ದಾರೆ. ಸೊ ನೀವೆಲ್ಲವರು ಒಂದೇ ಡಿಪಾರ್ಟ್ಮೆಂಟಿಗೆ ಸೋಷಲ್ ವೆಲ್ಫೇರಲ್ಲಿ ಅದು ನೇಚರ್ ಆಫ್ ವರ್ಕ್ ಬೇರೆ ಇರುತ್ತೆ, ನಮ್ಮದು ನೇಚರ್ ಆಫ್ ವರ್ಕ್ ಏನಂದರೆ, ನಾನು ಕೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಪ್ರಯೋರಿಟೈಸ್, ಒಂದು ಕಡೆ ಹೋಗಬೇಕು. ಯಾಕೆಂದರೆ ನಾನು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಒಂದು ಜಾಬ್ ಸಿಕ್ಕರೆ ಸಾಕಾಗ್ತಿತ್ತು, ಬಿಕಾಸ್ ನಿಮಗೆ ಸ್ಟೆಬಿಲಿಟಿ ಬರುತ್ತೆ. ನೆಕ್ಸ್ಟ್ ನಾನು ಹೇಳೋದೇನು ಗೊತ್ತಾ, ಯು ಕ್ಯಾನ್ ಪ್ರಿಪೇರ್ ಫಾರ್ IAS, ಯು ಹ್ಯಾವ್ ದಿ ಆಪರ್ಚುನಿಟಿ. ಸೊ ಕಾಂಪಿಟೇಷನ್ ಈಸ್ ಲೆಸ್ ಇಯರ್. ನಾನು ಕೇಳಿದೆ, ಯು ಹ್ಯಾವ್ ಟು ಮೇಕ್ ಫುಲ್ ಯುಟಿಲೈಸೇಷನ್. ನೀವೆಲ್ಲ ಇಲ್ಲಿ ಬಂದಿರೋರು ಎಲ್ಲರೂ ಇದೇ ಸೀರಿಯಸಲ್ಲಿ ಫಸ್ಟ್ ಡೇ ಬಂದಿದ್ದಿರಲ್ಲ, ಇಷ್ಟೇ ಸೀರಿಯಸ್ ಆಗಿದ್ರು ಮಾಡ್ತಾರೆ ಸರ್. ಹಾಂ, ಈಗ ಪ್ರಿಲಿಮ್ಸಲ್ಲೇ ನೀವು ಸೀರಿಯಸ್ ಆಗಿ ಬಂದಿದ್ದೀರಾ ಅಂದರೆ ಆಟೋಮೆಟಿಕಲಿ ಯು ಕ್ಯಾನ್ ಮೇ ಬಿ ಆನ್ಲೈನಲ್ಲಿ ಒಂದು ಸುಮಾರು ಜನ ಇದ್ದಾರೆ, ಅವರೆಲ್ಲ ನೀವು ಇಷ್ಟು ಮಾಡ್ಕೊಂಡೋದ್ರೆ ಆರಾಮಾಗುತ್ತೆ. ಸೊ ನೋಟ್ಸ್ ಪ್ರಿಪ್ರೇಷನ್ ಬಗ್ಗೆ ಹೇಳಿದೆ ನಾನು ಹೇಳ್ತೀನಿ. ಯಾಕೆಂದರೆ ನೀವು ಹೋಗ್ತಾ ಇನ್ನೂ ನಿಮ್ಗೆ ಹಲವಾರು ಐಡಿಯಾಸ್ ಸಿಗುತ್ತೆ, ನೋಟ್ಸ್ ಹೇಗೆ ಪ್ರಿಪ್ರೇಷನ್ ಮಾಡೋದು, ಇದು ಮಾಡೋದು ಅಂತ. ನಾನು ಹೇಳೋದಂದರೆ, ನೀವು ಎಲ್ಲಿಂದ ಸೋರ್ಸ್ ತೊಗೊಳ್ಳಿ, ನಿಮ್ಮದೇ ಅಂತ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಏನಾಗುತ್ತೆ ಅಂದರೆ, ನೋಟ್ಸು ಯಾರೋ ಕೊಡ್ತಾರೆ, ನನಗೆ ನನ್ನ ಫ್ರೆಂಡ್ ಕೊಟ್ಟ ಅಂದ್ಕೊಳ್ಳಿ, ಅವ್ನಿಗೆ ಅರ್ಥ ಆಗಂಗೆ ಬರೆದಿರ್ತಾನೆ. ನೀವು ಅದನ್ನು ಓದೋದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಇಂಟರ್ಲಿಂಕ್ ಇರಲ್ಲ. ಅವ್ರು ಪಾಯಿಂಟ್ಸ್ ಬರೆದಿರ್ತಾರೆ, ಯಾವುದೋ ಪಾಯಿಂಟ್ ಎಲ್ಲೋ ಬರ್ಕೊಂಡಿರ್ತಾರೆ, ಇಂಟರ್ಲಿಂಕ್ ಇರಲ್ಲ. ನೀವು ಟಾಪಿಕ್ ವೈಸು ನೀವೇ ಓದಿ ನೀವೇ ನೋಟ್ಸ್ ಮಾಡ್ಕೊಂಡ್ರೆ ಇಂಟರ್ಲಿಂಕಿಂಗ್ ಸಿಗುತ್ತೆ, ರಿಮೆಂಬರಿಂಗ್ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ದಿಸ್ ಇಸ್ ಒನ್ ಸ್ಟ್ರಾಟಜಿ ಟು ಪ್ರಿಪೇರ್ ನೋಟ್ಸು ಆ್ಯಂಡ್ ಫಾರ್ ಪ್ರಿಪ್ರೇಷನ್ ಫಾರ್ ಮೇನ್ಸ್ನ. ಸೊ ನೋಟ್ಸ್ ನೀವು ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ನಿಮ್ಮ ಮ್ಯಾನೇಜ್ಮೆಂಟಲ್ಲಿ ಕಾಮರ್ಸಲ್ಲಿ ಓದಿರೋ ಅಂಥ ಟಾಪಿಕ್ಗಳು ಇದಾವೆ ಕೆಲವು, ಲಾಸ್ಟಲ್ಲಿದೆ ಅನಿಸುತ್ತೆ. ಅದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸರ್ವಿಸು, ಕಾಮರ್ಸ್, ಅದ್ರ ಬಗ್ಗೆ ಓದಿಲ್ಲ. ಅದು ನೀವು ಆನ್ಲೈನಲ್ಲಿ ಸಿಗುತ್ತೆ. ಪ್ಲಸ್ ಇಲ್ಲಾಂದರೆ ನೀವು ಇನ್ಸ್ಟಿಟ್ಯೂಷನಲ್ಲಿ ಗ್ಯಾದರ್ ಮಾಡಿ ಅದು ಸಿಗುತ್ತೆ. ಇವೆಲ್ಲ ಏನಾದರೂ ನಾನು ಏನು ಮಾಡಿದೆ ಎಲ್ಲ ಗೂಗಲ್ ಮಾಡೇ ಓದಿದ್ದೆ ನಾನು. ಗೂಗಲಲ್ಲಿ ಸಿಗುತ್ತೆ, ಎಷ್ಟೊಂದು ಟಾಪಿಕ್ಸ್ಗಳು ಗೂಗಲಲ್ಲಿ ಸಿಗುತ್ತೆ. ಸೊ ಇನ್ನೇನ ಮೈನ್ಸ್ ಬಗ್ಗೆ ಕೇಳಿದೆಯಾ? ಹಾಂ ಮೇಡಮ್ ಹೇಳಿ.
ಏಟ್ ಅಲ್ಲಿ ಗ್ರಾಫ್ಸ್ ಮತ್ತೆ ಸ್ಟ್ಯಾಟಿಕ್ಸ್ ಇದೆಯಲ್ಲ ಸರ್, ಅದು ಹೆಂಗೆ ಇದು ಮಾಡಿದ್ರಿ ಸರ್? ಅದು ಯಾವ ಪೇಪರಲ್ಲಿದೆ ಸರ್ ಅದು? ಜಿ ಎಸ್ ಅಲ್ಲ ಸರ್? ಜಿ ಎಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಆ ಕಾನ್ಸೆಪ್ಟ್ಸ್ ಎಲ್ಲ ಓದಿದ್ರೆ ಒಳ್ಳೆಯದು. ಕೇಳ್ತಾರೆ. ಅದು ನಮಗೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕೇಳಿದರು, ಪ್ಲಸ್ ಮೀನು ಮೋಡಿಯನ್ನೆಲ್ಲ ಕೇಳಿದ್ರು. 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಇದೆಯಲ್ಲ ಸರ್? ಅದು ಸರ್ 5 ಕೇಳ್ಬೋದು, 10 ಕೇಳ್ಬೋದು, 15 ಕೇಳ್ಬೋದು. ಅದು ಸರ್ ನೀವು ಅದು ಹೆಲ್ಪ್ ಮಾಡಿ ಸರ್. ಆಪ್ಷನ್ ಸರ್ ಅದು ಜಿ ಎಸ್ ಅಲ್ಲಿ ಆ್ಯಕ್ಚುಲಿ ಏನಂದರೆ ಇಫ್ ಯು ನಾನು ಮಾತಾಡ್ತಿದ್ರೆ 2 ಅವರ್ಸು ಸಾಲಲ್ಲ, 3 ಅವರ್ಸು ಸಾಲಲ್ಲ. ಯಾಕಂದರೆ ಜಿ ಎಸ್ಗೆ, ಯಾಕೆಂದರೆ ನೀವು ಇಲ್ಲಿ ಜಿ ಎಸ್ ಇದೆಯಲ್ಲ, ಆ ಕೆ ಎಸ್ ಆ ಜಿ ಎಸ್ಗೆ ಯು ಕೆನಾಟ್ ಎಕ್ಸಾಕ್ಟ್ಲಿ ಕಾಪಿ ಆ್ಯಂಡ್ ಇಟ್ಸ್ ನಾಟ್ ಎ ರೆಪ್ಲಿಕ್ ಆಫ್ ದಿಟ್ ಒನ್. ಇಲ್ಲಿ ಅಪ್ರೋಚ್ ಬೇರೆ ಇರುತ್ತೆ, ಮೇ ಬಿ 20-30% ಅಪ್ರೋಚ್ ಚೇಂಜಸ್ ಆಗುತ್ತೆ. ನೀವು ಅಲ್ಲಿ ಬೇರೆ ಥರ ಮಾಡಬೇಕು, ಅಲ್ಲಿ ರೈಟಿಂಗ್ ಸ್ಟೈಲೇ ಬೇರೆ ಆಗುತ್ತೆ. ಇಲ್ಲಿ ನೀವು ಟಾಪಿಕ್ಸ್ ಕವರ್ ಮಾಡೋದು ಇಲ್ಲಿ, ಯಾಕೆಂದರೆ ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ದಾನೆ ಸಿಲೆಬಸ್ನ, ಅವೆಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. ಸೊ ಜಿ ಎಸ್ಸು ನೀವು ಅಲ್ಲಿ ಓದಿದಂತೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾರೆ, ಸಿನ್ಸ್ ಇಟ್ ಈಸ್ ಎ ಸಿ ಸೈಡ್ ಅಕೌಂಟ್ಸು ಫೈನಾನ್ಸ್ ಇರೋದ್ರಿಂದ ಸ್ಟ್ಯಾಟಿಸ್ಟಿಕ್ ಪಾರ್ಟು ಕೇಳ್ತಾನೆ. ಅಲ್ಲಿ ಕೇಳ್ತಾನೆ ನಂಗೆ ಗೊತ್ತಿಲ್ಲ, ಅಲ್ಲೂ ಕೇಳ್ಬೋದು, ಬಟ್ ಇಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಇದೆ, ಇಲ್ಲಿ ಕೇಳ್ತಾನೆ ನಾನು. ಸೊ ಅದು ಯಾಕೆ ಅದನ್ನು ಫೋಕಸ್ಸೇ ಮಾಡಿ, ಯಾಕಂದರೆ ನಿಮಗೆ ಎಕ್ದಮ್ ಫುಲ್ ಮಾರ್ಕ್ಸ್ ಬರುತ್ತೆ ಅದು ಕರೆಕ್ಟ್ ಆದರೆ. ಈ ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಥಿಯರಿ ಇಷ್ಟೊಂದು ಓದ್ಕೊಂಡು ಹೋಗೋದ್ರಾಗೆ ನಾವು ಅದನ್ನು ಮರ್ತ್ಬಿಡ್ತೀವಿ. ಕೆಲವು ಸತಿ ಫಾರ್ಮುಲಾನು ನೋಡ್ಕೊಂಡು ಹೋಗಲ್ಲ, ಹಂಗೆ ಹೋಗ್ಬಿಡ್ತೀವಿ ಏನೋ ಮಾಡೋಣ ಅಂತ. ಸೊ ಅದನ್ನೆಲ್ಲ ಸ್ವಲ್ಪ ಈಗಲಿಂದನೇ ಪ್ರಿಪ್ರೇಷನ್ ಮಾಡಿ, ಯಾಕೆಂದರೆ ಅದು ಫಿಲಿಮ್ಸ್ಗೂ ಬೇಕಾಗ್ಬೋದಲ್ವ ಸರ್? ಮೀನು ಮೋಡು ಕೇಳ್ಬೋದು, ಬಟ್ ನಿಮ್ಮ ಕಾನ್ಸೆಪ್ಟು ಕ್ಯಾಲ್ಕುಲೇಟರ್ ಕೊಡಲ್ಲ ಫಿಲಿಮ್ಸ್, ಬಟ್ ಮೇನ್ಸ್ ಕಲೋ ಮಾಡಿ. ನಾನು ಅದೇ ಹೇಳೋದು, ಇನ್ನೊಂದು ನಾನು ಅದನ್ನೇ ಹೇಳ್ತಾ ಇರೋದು, ನಿಮಗೆ ಕಾನ್ಸೆಪ್ಟ್ಸ್ ಚೆನ್ನಾಗಿ ಗೊತ್ತಿರಬೇಕು. ಮೀನ್ ಅಂದರೆ ಏನಂತ ಗೊತ್ತಿರಬೇಕು, ಮೋಡ್ ಅಂತ ಗೊತ್ತಿರಬೇಕು. ಮೇ ಬಿ ಅಲ್ಲಿ ಹೋದಾಗ ಇಟ್ಸ್ ಎ ಎಕ್ಸಾಮನ್ನೇ, ಪ್ರಿಲಿಮ್ಸಲ್ಲಿ ಇಟ್ಸ್ ಎ ಎಲಿಮಿನೇಷನ್ನು. 2 ಆಪ್ಷನ್ ಅಂತೂ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು, ಇನ್ನು 2ಕ್ಕೆ ಹಾಕ್ಬಿಟ್ಟು ಬರ್ಬೋದಲ್ಲ. ಸೊ 2ಕ್ಕೆ ಹಾಕ್ಬಿಡು ಅಂತ. ಹಾಂ ಮೇಡಮ್ ಹೇಳಿ. ಸರ್, ಐ ಹ್ಯಾವ್ 2 questions. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಮೈನ್ಸ್ ಕ್ಲಿಯರ್ ಆಗಿತ್ತು, ಬಟ್ ಇಂಟರ್ವ್ಯೂ ಆಗಲಿಲ್ಲ. ಓಕೆ ಮೇಡಮ್. ನಾನು 2 ಕ್ವೆಶನ್ ಅಲ್ಲಿ, 1 ಕ್ವೆಶನ್ ಮೇನ್ಸ್ ನೀವು ಪ್ರಿಪೇರ್ ಆಗ್ಬೇಕಾದ್ರೆ ಜಾಬ್ ಮಾಡ್ಕೊಂಡು ಪ್ರಿಪೇರ್ ಆದ್ರೆ ಅಥವಾ ಹಾಗೆ? ಎಸ್ ಮೇಡಮ್, ಐ ವಾಸ್ ವರ್ಕಿಂಗ್ ಎಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಮೇ ಬಿ ಲಾಸ್ಟಲ್ಲಿ ಒಂದು 15-20 ಡೇಸ್ ನಾನು ರಜೆ ತೊಗೊಂಡಿದ್ದೆ ಮೇನ್ಸ್ಗೆ. ಓಕೆ, ಮಾಡ್ಬೋದು ಮೇಡಮ್, ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀರಲ್ಲ. ನೀವು ಅದೇ ನಾನು ಹೇಳೋದು ಇಷ್ಟೇ, ಅದೇ ನೋಟ್ಸ್ ನೀವೇನು ಮಾಡ್ಕೊಂಡಿರೋ ಅದೇ ಓದಿ, ಹೊಸದಾಗಿ ಏನು ಇನೋವೇಟಿವ್. ನಾನು ಹಾಲಿಡೇಸ್ ತಗೊಂಡಿರಲಿಲ್ಲ. ಓಕೆ ಮೇಡಮ್, ಏನಾಗುತ್ತೆ ಅಂದರೆ ಸ್ಟ್ರೆಸ್ ಆಗುತ್ತೆ. ನೀವು ಆಫೀಸ್ಗೆ ಹೋಗಬೇಕು, ಇಲ್ಲಿ ಓದಬೇಕು ಅಂದರೆ ಇಟ್ಸ್ ಎವ್ರಿ ಅವರ್ ಈಸ್ ಇಂಪಾರ್ಟೆಂಟ್, ಎಸ್ಪೆಷಲಿ 15 days ಬಿಫೋರ್ ದಿ ಎಕ್ಸಾಮಿನೇಷನ್. ಎವ್ರಿ ಅವರ್ ಈಸ್ ಇಂಪಾರ್ಟೆಂಟ್. ಸೊ ನೀವು ರಜೆ ತೊಗೊಂಡ್ರೆ ಒಳ್ಳೇದಂತ ನಾನು. ಆ್ಯಂಡ್ ಇನ್ನೊಂದು ಕ್ವೆಶನ್ ಸರ್, ನಿಮ್ಮದು ಆವ್ರೇಜ್ ಆಗಿ ಎಲ್ಲ ಪೇಪರ್ ಎಷ್ಟು ಸ್ಕೋರ್ ಆಗಿದೆ ಸರ್? 1000+ ಇತ್ತು ಅಂತ ಗೊತ್ತು, ಬಟ್ ಆವ್ರೇಜ್ ಆಗಿ ಪೇಪರ್ಸಲ್ಲಿ ಹೇಗೆ ಸರ್? ಆ್ಯಾವ್ರೇಜಾಗಿ ಎಲ್ಲ 150 ಅಂತೂ ಕ್ರಾಸ್ ಆಗಿತ್ತು ಮೇಡಮ್. ನಂದು 150 ಅಂತೂ ಕ್ರಾಸ್ ಆಗಿತ್ತು. 1 ಪೇಪರ್ 200 ಕ್ರಾಸ್ ಆಗಿತ್ತು ಮೇನ್ಸಲ್ಲಿ. ಐ ಆಮ್ ನಾಟ್ ರಿಮೆಂಬರಿಂಗ್ ಮೇಡಮ್. ಜನರಲ್ ಸ್ಟಡೀಸಲ್ಲೂ 140, 150 ಆ ಥರ ಇತ್ತು. ಸರ್ ನೀವು ಯಾವುದಕ್ಕೆ ಅವಕಾಶ ಕೊಡ್ತೀರಾ ಸರ್? ಇದು ಮುಗಿಸ್ಬಿಡ್ತೀನಿ, ಆಮೇಲೆ ಯು ಕ್ಯಾನ್ ಜಸ್ಟ್ ಆಸ್ಕ್ ಸರ್. ಇದು ಮುಗಿಸ್ಬಿಡ್ತೀನಿ ಪ್ರಿಲಿಮ್ ನಿಮ್ಗೆ, ಯಾಕೆಂದರೆ ದಿಸ್ ಸೆಷನ್ ಈಸ್ ಆಲ್ ಅಬೌಟ್ ಪ್ಲಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಸೊ ಪ್ರಿಲಿಮ್ಸ್ನ ಸ್ಟ್ರಾಟಜಿ ಕೆಲವು ಕಡೆ ವಾಟ್ ಎವರ್ ಸ್ಟ್ರಾಟಜಿ ಐ ಮೇಡ್ ನಾನು ಹೇಗೆ ಹೇಳಿದ್ದೀನಿ. ಮೇನ್ಸಲ್ಲೂ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ. ಸೊ ವಾಟ್ ಎವರ್ ಬೇರೆ ನೋಟ್ಸ್ ಇದ್ರೂ ನಾನು ಅದನ್ನು ಗ್ಯಾದರ್ ಮಾಡ್ಕೊಂಡು ನಾನೇ ನೋಟ್ಸ್ ಮಾಡ್ತಿದ್ದೆ. ಯು ಕೀಪ್ ಇಟ್ ದಟ್ ನೋಟ್ಸ್, ಅದನ್ನೇ ರಿವಿಷನ್ ಮಾಡಬೇಕು ಅಂತಲೂ ಹೇಳಿದ್ದೀನಿ ನಾನು. ಅಟ್ಲೀಸ್ಟ್ 4 to 5 times ರಿವಿಷನ್ ಮಾಡಬೇಕು. ಮ್ಯಾಥಮೆಟಿಕಲ್ ಪಾರ್ಟ್ ಏನು ಮಾಡಬೇಕು ಅಂದರೆ, ಮ್ಯಾಥಮೆಟಿಕಲ್ ಪಾರ್ಟಲ್ಲಿ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರೇ ಗೈಡೆನ್ಸ್ ನಿಮಗೆ ಏನೇನು ಕೇಳಿದೆ ಅದನ್ನು ನೋಡ್ಕೋಬೇಕು. ಅದಲ್ಲದೆ ಈಗ ಫಾರ್ ಎಕ್ಸಾಂಪಲ್ ಅದರ ಅಕ್ಕಪಕ್ಕ ಟಾಪಿಕ್ಸ್ಗೂ ಇಂಪಾರ್ಟೆಂಟ್ ಇರ್ತೈತೆ. ಆಮೇಲೆ ನೀವು ಸಿನ್ಸ್ MCOM MBA ಫೈನಾನ್ಸಿಂದ ನಿಮ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ದಿ ಏನು ಕೇಳ್ಬೋದು, ಈ ಪ್ರಾಬ್ಲಮ್ಸ್ ಕೇಳ್ಬೋದು. ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತಿದ್ರ ಕೇಳ್ಬೋದು, ಮತ್ತು ಬೇರೆದು ಯಾವುದಾದ್ರು ಹೇಳ್ತಿದ್ರೆ ಅದನ್ನು ಕೇಳ್ಬೋದು. ಸೊ ನೀವು ಗೆಸ್ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ ಹೇಗೆ ಮಾಡ್ತೀರಾ ಅಂದರೆ, ನೀವು ಮೊನೋಟನಸ್ ಆಗುತ್ತೆ ಥಿಯರಿ ಸ್ಟಡಿ ಮಾಡಬೇಕಾದ್ರೆ. ಪ್ರಾಬ್ಲಮ್ಸ್ ನೀವು 1 hour ಏನಾನ ಸುಮ್ಮನೆ ಒಂದು ಸಾಲ್ಟ್ ತೊಗೊಳ್ಳಿ. ಒಂದು ಸ್ಟ್ರಾಟಜಿ ಹೇಳ್ಕೊಡ್ಲಾ, ಅನ್ಸಾಲ್ಟ್ ತೊಗೋಬೇಡಿ. ಅನ್ಸಾಲ್ಟ್ ತೊಗೊಂಡು ನೀವು ಹುಡ್ಕೊಂಡು ಕೂತ್ಕೊಂಡು ಆನ್ಸರು ನಿಮ್ಗೆ ತಪ್ಪೋ ಇಲ್ಲ ಅಂತ ಕಾನ್ಫಿಡೆನ್ಸ್ ಇಲ್ಲ. ಸಾಲ್ಟ್ ತೊಗೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ, ಸ್ಟೆಪ್ಸ್ ಗೊತ್ತಾಗುತ್ತಲ್ಲ ಸಾಕು. ಸ್ಟೆಪ್ಸ್ ನೀವು ಹಾಕಿದ್ರೂ ಯು ವಿಲ್ ಗೆಟ್ 70 to 80% ಮಾರ್ಕ್ಸ್. ಓಕೆ ಮೇಡಮ್, ಇದು ಮೈನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ನು ಸರು ನಾನಿಬ್ಬರು ವಾಟ್ ಎವರ್ ಅವ್ರಿಗೆ ಗೊತ್ತಿದ್ದು ನಾನು ಹೇಳ್ತೀನಿ ಸರ್. ಹಲೋ ಸರ್. ಹಾಂ ಹೇಳಿ.
ದಿಸ್ ಇಸ್ ಕೌಶಿಕ್, ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೆ. ಬಿಕಾಸ್ ಆಫ್ ಮೈ ಎಂ.ಕಾಮ್ ರಿಸಲ್ಟ್ಸ್ ಬಂದಿಲ್ಲ ಅಂತ ನನಗೆ ಮೇನ್ಸ್ ಬರೆಯೋಕ್ಕಾಗ್ತಿಲ್ಲ. ಬಟ್ ದಿಸ್ ಟೈಮ್ ಐ ಪ್ಲಾನಿಂಗ್ ಟು ರೈಟ್ ಇನ್ ಮೇನ್ಸ್. ಕನ್ನಡದಲ್ಲಿ ಬರೀಬೇಕು ಅನ್ಕೊಂಡಿದ್ದೀನಿ, ಕೆಲವು ಜನ ಬರೀಬೇಕು ಅನ್ಕೊಂಡಿದ್ದಾರೆ. ಸೊ ವಾಟ್ ಅಬೌಟ್ ಯುವರ್ ಸಜೆಷನ್ಸ್? ಸರ್ ಕನ್ನಡದಲ್ಲಿ ಬರೀಬೋದು. ಮೆಟೀರಿಯಲ್ ಇದೆಯಾ, ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಮೆಟೀರಿಯಲ್ಸ್ ದಟ್ಸ್ ವಾಟ್. ನೀವು ಈಗ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ 2-3 ಮೆಂಬರ್ಸ್ ಆರು ಇರಬೇಕು ನಿಮ್ಮ ಜೊತೆಲಿ ಪ್ರಿಪ್ರೇಷನ್ ಮಾಡೋಕ್ಕೆ. ಎಲ್ಲದಕ್ಕೂ ನಾನು ಆಮೇಲೆ ಅವೈಲಬಿಲಿಟಿ ಆಫ್ ಮಟೀರಿಯಲ್ ಈಸ್ ಕನ್ನಡದಲ್ಲಿ ಮೆಟೀರಿಯಲ್ ಅವೈಲಬಲ್ ಇದೆಯಾ? ಬರ್ದಿದ್ದಾರೆ. ಬಿಕಾಸ್ ನಾನು ಇಂಗ್ಲೀಷಲ್ಲಿ ಬರೆದೆ, ಮೆಟೀರಿಯಲ್ ಅವೈಲಬಲ್ ಇತ್ತು. ನೀವು ಪ್ರಿಪ್ರೇಷನ್ ನೀವು ಓದ್ಕೋತೀನಿ, ಇಲ್ಲ ಮೇ ಬಿ ಯು ಮೇ ಹ್ಯಾವ್ ಡಿಫ್ರೆಂಟ್ ಸ್ಟ್ರಾಟಜಿ. ನೀವು ಓದ್ಕೋತೀನಿ ಅಂದರೆ ಕನ್ನಡದಲ್ಲಿ ಬರಿಬೋದು. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ ಅದರೊಳಗೆ. ಸರ್ ಲೈಕ್ ಅಂದರೆ ಈಗ ಇಂಗ್ಲೀಷಲ್ಲಿ ನಮಗೆ ಅರ್ಥ ಆಗುತ್ತೆ, ಅದನ್ನ ವಿ ಕ್ಯಾನ್ ರೈಟ್ ಇನ್ ಕನ್ನಡ. ಸೊ ಶಾರ್ಟ್ ನೋಟ್ಸ್ ಮಾಡಬೇಕಾದ್ರೆ ಅದು ನಮಗೆ ಆ ಥರ ಮಾಡ್ಕೊಬೋದು. ಬಟ್ ಯಾರಾದ್ರೂ ಪ್ರೀವಿಯಸ್ ಸೆಲೆಕ್ಟ್ ಆಗಿದ್ದಾರೆ ಕನ್ನಡದಲ್ಲಿ ಕೊಡ್ತೀವಿ ಅಂತ ಒಂದು ಕ್ವಶನ್. 17 ವೆಂಕಟೇಶ್ ಸರ್. ಸರ್ ಇನ್ನೊಂದು ಇನ್ಫಾರ್ಮೇಶನ್ ಸರ್ ಒಂದು GS 1-2 ಹಾಂ ಸರ್ ಕನ್ನಡ ಬರೆದು ಬೇರೆ ರಿಮೈನಿಂಗ್ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಬರೀಬೋದಾ? ಆ ಥರ ಇಲ್ಲ ಅನ್ಕೋತೀನಿ ಸರ್. ಯು ಹ್ಯಾವ್ ಟು ಟೇಕ್ ಒನ್ ಲ್ಯಾಂಗ್ವೇಜ್. ಸರ್ ನೀವು ಯಾವ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲ ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ ಒನ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಸರ್. ನೀವು ಇಂಗ್ಲೀಷಲ್ಲಿ ಬರಿತೀನಿ, ಇಂಗ್ಲೀಷಲ್ಲೇ ಎಲ್ಲ ಪೇಪರ್ ಬರೀಬೇಕು. ಎಕ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಈಗ ದಟ್ ನೇಚರ್ ಆಫ್ ದಟ್ ಪೇಪರ್ ಇಸ್ ಅದೇ ಆದರೆ ಆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಹೊರತು. ಇಲ್ಲಾಂದರೆ ನೀವು ಈಗ ಫಾರ್ ಎಕ್ಸಾಂಪಲ್ 4 ಪೇಪರ್ ಇದೆ ಅಲ್ಲಿ 4 ಪೇಪರೂ ಇಂಗ್ಲೀಷಲ್ಲಿ ಬರೆದು ಇಂಗ್ಲೀಷಲ್ಲಿ ಬರೀಬೇಕು, ಕನ್ನಡದಲ್ಲಿ ಬರೀಬೇಕು. ಜನರಲ್ ಸ್ಟಡೀಸೂ ಇಂಗ್ಲೀಷಲ್ಲಿ ಬರೆದೆ ಸೇಮ್ ಲ್ಯಾಂಗ್ವೇಜೇ ಎಲ್ಲ ಪೇಪರ್ಗೂ ಅನ್ವಯ ಆಗುತ್ತೆ ಸರ್. ಅದೇನೇ ನೀವು ಏನಂದರೆ ದಟ್ಸ್ ವಾಟ್ ನಾನು ಅದಕ್ಕೆ ಎಕ್ಸಾಮ್ನ ನೀವು ಮಾಕ್ ಟೆಸ್ಟ್ನ ತೊಗೊಂಡ್ರೆ ಇದೆಲ್ಲ ನಿಮಗೆ ಏನೇನು ಸಣ್ಣ ಪುಟ್ಟ ತೊಂದರೆ ಆಗಿರುತ್ತೆ ಯು ಕ್ಯಾನ್ ಅಲ್ಲಿ ಮಾಡ್ಬೋದು ಸರ್. ಮಾಡ್ಬೋದು. ಬ್ರ್ಯಾಕೆಟಲ್ಲಿ ಇಂಗ್ಲೀಷಲ್ಲಿ ವರ್ಡ್ಸ್ ಹಾಕಿ, ಕೆಲವು ಸತಿ ಇಂಗ್ಲೀಷ್ ವರ್ಡ್ಸ್ ಇರ್ತಾವೆ ಅವು ಹಾಕಿ, ಬಟ್ ಕನ್ನಡದಲ್ಲೂ ಅದನ್ನು ಬರೀಬೇಕಾಗುತ್ತೆ. ಎಕ್ಸಾಕ್ಟ್ ವರ್ಡ್ ಸಿಕ್ಕಲ್ಲ ಅನ್ಕೊಳ್ಳಿ, ಆ ಥರಕ್ಕೆ ಅದು ಮಾಡ್ಬೋದು. ಈಗ ಲಾಸ್ಟ್ ಟೈಮ್ ಅವರು ಪ್ರಾಬ್ಲಮ್ನೇ ಈಗ PV ರೇಷಿಯೋ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕೇಳಿದ್ದಾರೆ. ಬಟ್ ಅದು ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಮತ್ತೆ ಕಾಂಟ್ರಿಬ್ಯೂಷನ್ ಅದು ಪ್ರಾಬ್ಲಮ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡಬೇಕು ಅಂತ ಸರ್? ಪ್ರಾಬ್ಲಮ್ಸ್ ಅಂದರೆ ನೀವು ನ್ಯೂಮರಿಕಲೆಲ್ಲ ಸೇಮ್ ಯೂಸ್ ಮಾಡ್ಬೋದು. ಮೇ ಬಿ ಆ ಕಾನ್ಸೆಪ್ಟ್ ಏನು ಹೆಡಿಂಗ್ ಬರೀತೀರಾ ಅದನ್ನು ಕನ್ನಡದಲ್ಲಿ ಬರೀಬೇಕಾಗತ್ತೆ. ಮತ್ತು ನೀವು ಏನು ಕಂಡುಹಿಡಿತಿರ್ತಾರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಅಂತಲೇ ಕೇಳಿಬಿಟ್ಟ, ಕನ್ನಡದಲ್ಲಿ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಸಿನ್ಸ್ ಯು ಆರ್ ಪ್ರಿಪೇರಿಂಗ್ ಇನ್ ಕನ್ನಡ, ವಾಟ್ ದಟ್ ಮೀನಿಂಗ್ ಅಂತ ಗೊತ್ತಿರಬೇಕು. ಅದಕ್ಕೆ ಪರ್ಯಾಯ ಇಲ್ಲ ಅಂದ್ಕೊಳ್ಳಿ, ಆಲ್ಟರ್ನೇಟಿವ್ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಬರಿಬೋದು. ನೀವು ಕೋಎಫಿಷಿಯೆಂಟ್ ಆಫ್ ಕೋರಿಲೇಷನ್ ಕನ್ನಡದಲ್ಲೇ ಬರೆದು ಈಕ್ವಲ್ ಟು ಹಾಕ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ಇದು ಮಾಡ್ಬೋದು. ಪರ್ಯಾಯ ಇಲ್ಲ ಅಂದರೆ ಇದ್ದರೆ ನೀವು ಅದನ್ನು ಬರೀಬೇಕಾಗತ್ತೆ. ಯು ವಿಲ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ದಟ್. ಏನಂದರೆ ವೈ ಯು ಆರ್ ಟೇಕಿಂಗ್ ಕನ್ನಡ ಆ್ಯಸ್ ಲ್ಯಾಂಗ್ವೇಜ್ ಬಿಕಾಸ್ ಯು ಆರ್ ಪ್ರೊಫಿಷಿಯೆಂಟ್ ಇನ್ ದಟ್ ಒನ್. ನೀವು ಪ್ರೊಫಿಷಿಯೆಂಟ್ ಆಗಿದ್ದರೆ, ನೀವು ಕೇಪಬಲ್ ಆಗಿದ್ದರೆ, ವೈ ಯು ಆರ್ ಯೂಸಿಂಗ್ ಇಂಗ್ಲೀಷ್? ಈಗ ಕನ್ನಡ ಮೇಷ್ಟ್ರೇ ಬಂದು ಕರೆಕ್ಟ್ ಮಾಡ್ತಾರೆ ಅವ್ರನ್ನ. ಕನ್ನಡದಲ್ಲಿ ಯಾರು ಯೂಸ್ ಮಾಡಿರ್ತಾರೆ ಅವರು, ಏನಪ್ಪ ಇವರು ಕನ್ನಡದಲ್ಲಿ ತೊಗೊಂಡಿದ್ದಾರೆ ಬಟ್ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲಿದ್ದಾವೆ ಅಂತ ಅವ್ರು ಬೇಜಾರಾಗಬಾರ್ದು. ಅಟ್ ದಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಇವ್ಯಾಲ್ಯೂಯೇಟರ್. ಸರ್ ನಾನು ಹೇಳ ದಿಸ್ ಈಸ್ ಔಟ್ ಆಫ್ ದಿ ಬಾಕ್ಸ್. ನೀವು ಥಿಯರಿ ಎಲ್ಲ ಸ್ಟ್ರಾಂಗ್ ಇದ್ದೀರಾ, ಬರೀರಿ. 60, 70, 80% ಆಫ್ ದ ಮಾರ್ಕ್ಸ್ ಯು ಕ್ಯಾನ್ ಕವರ್. ಇನ್ 20% ಆಫಲ್ಲಿ ನೀವು ಕೆಲವು ವರ್ಡ್ಸ್ನ ನೀವು ತೊಗೊಂಡು ಚಾನ್ಸ್ ತೊಗೋಬೋದು. ಯಾವುದೋ ಮೇಜರ್ಲಿ ನೀವು ಈ ಕನ್ನಡದಲ್ಲಿ ಪ್ರಾಬ್ಲಮ್ಸ್ ಬರೆದ್ರೆ 60-70% ಕನ್ನಡ ಬರಿಬೋದು. ಒಂದು 10-20% ಆ ಕಡೆ ಈ ಕಡೆ ಆಗ್ಬೋದು. ಯು ಕ್ಯಾನ್ ಟೇಕ್ ಚಾನ್ಸ್ ಅಷ್ಟೇ. ಅದು ಐ ಆಮ್ ನಾಟ್ ಶೋರ್ ಅದು ವರ್ಕ್ ಆಗುತ್ತೆ ಅಂತಲ್ಲ, ಯು ಕ್ಯಾನ್ ಟೇಕ್ ಚಾನ್ಸ್. ಬಿಕಾಸ್ ಹೇಗೆಂದರೆ ನಿಮ್ಮ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನೋಡ್ಕೊಳ್ಳಿ. ಥಿಯರಿಗೆ ಎಷ್ಟು ಕ್ವಶನ್ಸ್ ನೀವು ಲಾಸ್ಟ್ ಇಯರ್ ಪೇಪರ್ ತೊಗೋಬೇಕು. ಪ್ರಾಬ್ಲಮ್ಸ್ಗೆ ಎಷ್ಟು ಮಾರ್ಕ್ಸ್, 300 ಮಾರ್ಕ್ಸಲ್ಲಿ ಪ್ರಾಬ್ಲಮ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? 50 ಮಾರ್ಕ್ಸಾ? 50 ಮಾರ್ಕ್ಸಲ್ಲಿ ನೀವು ಕನ್ನಡ ಅದರೊಳಗೆ ಎಷ್ಟು ಬರೆಯೋಕ್ಕಾಗಲ್ಲ ಅದನ್ನು ನೋಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಕೋಬೇಕು. ಸ್ಟೆಪ್ಸ್ ಅಂತೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫುಲ್ ಇಂಗ್ಲೀಷಲ್ಲಿ ಬರೆದ್ರೆ ಅವರು ದೇ ವಾಂಟ್ ಎಕ್ಸೆಪ್ಟ್. ಈಗ ಸರ್ ಅದು ಯಾರು ಕನ್ನಡ ಬರೆದಿರ್ತಾರಲ್ಲ ಅವ್ರನ್ನೇ ಒಂದ್ಸತಿ ಕೇಳಿದ್ರೆ ಅವ್ರ ಐಡಿಯಾಸ್ ಚೆನ್ನಾಗಿ ಹೇಳ್ತಾರೆ. ಆಗಿದ್ದಾರೆ ಸರ್, ಆಗಿದ್ದಾರೆ. ಇಲ್ಲೇ ಒಬ್ಬರು ಹೇಳಿದ್ದಾರೆ, ವೆಂಕಟೇಶ್ ಸರ್ ಅಲ್ಲ, ವೆಂಕಟೇಶ್ ಸರ್, ಯಾದಗಿರಿ ಅಂತೆ ಸರ್. ನನ್ನ ಪ್ರಶ್ನೆ ಸರ್, ಕೇಳಿಸ್ತಿದೆಯಾ ಸರ್? ಹಾಂ ಹೇಳಿ ಮೇಡಮ್. ಅಲ್ಲ ಸರ್, ನೀವು ಯಾವ್ದಾದ್ರು ಚಾರ್ಟ್ ಮಾಡ್ಕೊಂಡಿದ್ರಿ ಸರ್, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ರಿವಿಷನ್ ಈಸಿ ಆಗಿ ಅಂತ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಮೇಡಮ್, ಪ್ರಿಲಿಮ್ಸು ಮೇನ್ಸ್ ಎರಡೂ ಹೆಲ್ಪ್ ಆಗಬೇಕು ಅಂದರೆ ಟಾಪಿಕ್ಸ್ ಓವರ್ಲ್ಯಾಪ್ ಆಗಬೇಕು ಒಂದು. ಆಮೇಲೆ ನೀವು ಯಾವುದಕ್ಕೆ ಚಾರ್ಟ್ ಮಾಡ್ಕೋತೀರಾ ಅಂದರೆ, ಈ ಫಾರ್ ಎಕ್ಸಾಂಪಲ್ ಟಾಪಿಕ್ಸ್ ಇಂಟರ್ರಿಲೇಟೆಡ್ ಆಗಿರಬೇಕು.
ಈಗ ನಾನು ಹೇಳಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಫೈನಾನ್ಷಿಯಲ್ ಸ್ಟ್ರಾಟಜೀಸು ಬರುತ್ತೆ, ನೀವು ಚಾರ್ಟ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಬರುತ್ತೆ, ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಹೇಗಾಗುತ್ತೆ, ಅದು ಬ್ರಾಂಚಸ್ ಹೇಗಾಗುತ್ತೆ, ಇಂಟರ್ಲಿಂಕ್ ಆಗಿರ್ಬೇಕು ಚಾರ್ಟ್, ಅಂಥದಕ್ಕೆ ನೀವು ಚಾರ್ಟ್ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ. ಡಿಸ್ಕ್ರೀಟ್ ಸಪ್ರೇಟ್ ಇರೋ ಟಾಪಿಕ್ಸ್ಗೆ ಮಾಡಬೇಡಿ. ಹಾಂ ಸರ್ ಹೇಳಿ, ಜೋರಾಗಿ ಹೇಳಿ. ಸರ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಫ್ ಒನ್ ಹ್ಯಾಸ್ ಗುಡ್ ಹ್ಯಾಂಡ್ ರೈಟಿಂಗ್ 10% ಆಫ್ ದಿ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಒಂದು ಎಕ್ಸಾಮ್ ಬರ್ದಿಲ್ಲ, ನಾನು ಎಲ್ಲ ಎಕ್ಸಾಮ್ ಬರ್ದಿದ್ದೀನಿ. ಸೊ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಕಾದ್ರೆ 20 ವರ್ಡ್ ಬರೀ, ಅದನ್ನು 18 ವರ್ಡ್ ಬರೀರಿ ಸಾಕು, ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀರಿ. ಸೊ ದಟ್ಸ್ ದ ರೀಸನ್ ವೈ ಮೇ ಬಿ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೋದ್ರಿಂದ ಹುಡುಗರು ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ, ಹ್ಯಾಂಡ್ ರೈಟಿಂಗ್ ನಡೀತದೆ ಬರೆದ್ಬಿಟ್ರೆ ಸರ್. ಇಲ್ಲಿ ಫಸ್ಟು ಅಟ್ಲೀಸ್ಟ್ ನೀವೇನು ಗೊತ್ತಾ, ಫಸ್ಟ್ ಚೆನ್ನಾಗಿ ಯಾವ್ಯಾವ ಕ್ವಶನ್ಸ್ ತೊಗೋತೀರೋ ನೀಟಾಗಿ ಬರೀರಿ. ಟೈಮ್ ಇಲ್ಲ ಅಂದರೆ ಸ್ವಲ್ಪ ಸ್ಪೀಡಾಗಿ ಬರೀರಿ. ಸೊ ಲೆಜಿಬಲ್ ಅರ್ಥ ಆದರೆ ಸಾಕು ಸರ್. ತುಂಬ ಏನು ಮಾಡ್ತಾರೆ ಅಂದರೆ ಜಾಯಿನ್ ಮಾಡಿಬಿಟ್ಟು ಬರೀಬೇಡಿ, ತುಂಬ ಶಾರ್ಟ್ ಫಾರ್ಮ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ನು ಓದಿದ್ರೆ ಅಟ್ಲೀಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ರೆ ಅರ್ಥ. ಹಾಂ ಸರ್ ಹೇಳಿ. ಸರ್ ಇದು 300 ಮಾರ್ಕ್ಸ್ ಇದೆ ಸರ್. ಇದು ಯಾವ್ದು ಸರ್? 300 ಮಾರ್ಕ್ಸ್ಗೆ 3 hours ಅಲ್ಲಿ ಸರ್. ಹಾಂ ಸರ್ ಪ್ರೆಸೆಂಟೇಷನ್ ಮಾಡೋದು ಸರ್. ಇನ್ ಕೇಸ್ ಸರ್ 10 ಮಾರ್ಕ್ಸ್ ಈಚ್ ಕ್ವಶನ್ ಇದ್ರೆ ಸರ್, ಅಥವಾ 5 ಮಾರ್ಕ್ಸ್ ಈಚ್ ಕ್ವಶನ್ ಇದ್ರೆ ಸರ್, ನನಗೆ 300 ಮಾರ್ಕಲ್ಲಿ ಅಂದರೆ 5 ಮಾರ್ಕ್ಸು 10 ಮಾರ್ಕ್ಸು ಕಡಿಮೆ ಸರ್. 5 ಮಾರ್ಕ್ಸ್ ಕಡಿಮೆ, 10, 20 ಇರುತ್ತೆ ಸರ್. 10, 15 10, 15 ಇರುತ್ತೆ ಸರ್. 10, 15 ಅಂದರೆ ಒಂದು 20-25 ಕ್ವಶನ್ಸ್ ಆಗುತ್ತೆ. ಸೊ 20-25 ಕ್ವಶನ್ಸಲ್ಲಿ ನೀವು ಏನು ಮಾಡಬೇಕು ಅಂದರೆ ವರ್ಡ್ಸ್ನ ನೋಡ್ಕೋಬೇಕು ಸರ್. 200 ವರ್ಡ್ಸು 250 ವರ್ಡ್ಸ್ ಮೇಲೆ ನೀವು ಅನಲೈಸ್ ಲಾಜಿಕ್ ಮಾಡಿ ನೀವು ಬರಿಬೇಕಾಗತ್ತೆ ಸರ್. ಆಮೇಲೆ ಈ ಚಿಕ್ಕ ಕ್ವಶನ್ 5 ಮಾರ್ಕ್ಸ್ ಸಪೋಸ್ ಕೇಳಿದ್ರೆ ಅದಕ್ಕೆ ಏನು ಮಾಡ್ತೀರಾ ಅಂದರೆ ಪಾಯಿಂಟ್ಸಲ್ಲಿ ಬರೀರಿ. ಎಕ್ಸ್ಪ್ಲನೇಷನ್ ಕೊಟ್ಟರೆ ನೀವು 1 ಪೇಜ್ ಆಗುತ್ತೆ. ಅದನ್ನೇ ಹೆಂಗಿದ್ರು ಮಾರ್ಕ್ಸ್ ಕಡಿಮೆ, ಪಾಯಿಂಟ್ಸಲ್ಲಿ ಬರೆದ್ಬಿಟ್ರೆ ನಿಮಗೆ ಅರ್ಧ ಪೇಜಲ್ಲೇ ಬರೆದು ಮುಗಿಸ್ಬಿಡಿ. ಹಾಂ ಸರ್ ಹೇಳಿ. ಸರ್ ಇದು ಒಂದು ದಿನದಲ್ಲಿ 1 ಪೇಪರ್ ಇರುತ್ತಾ ಸರ್? 2 ಪೇಪರ್ ಇರುತ್ತಾ ಸರ್? ಒಂದು ದಿನದಲ್ಲಿ 2 ಪೇಪರ್ ಸರ್. ಮೇನ್ಸ್ ಪೇಪರ್ ಸರ್? ಹೌದು ಸರ್, ಮೀನ್ಸ್ 2 ಇರುತ್ತೆ. ಕಂಪಲ್ಸರಿ ಅದು 150 ಮಾರ್ಕ್ಸ್ ಕಂಪಲ್ಸರಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ 150 ಮಾರ್ಕ್ಸ್ ಟುಗೆದರ್ 35% ಸರ್. ಅಲ್ಲಿ ಹಿಂದೆ ಕೊಟ್ಟಿದ್ದಾರೆ ಮೇಡಮ್. ಅದು ಮೇಡಮ್ ಹೇಳ್ತಿದ್ರ ಮೇಡಮ್, ಯಾರೋ ಒಬ್ರು ಏನೋ ಕೇಳಿದ್ರ? ಸರ್, ಮೇನ್ಸ್ ಸಿಲೆಬಸ್ ವಾಸ್ಟ್ ಇದೆ. ಈಸ್ ಇಟ್ ನೆಸೆಸರಿ ಟು ಪ್ರಿಪೇರ್ ಈಚ್ ಅಂಡ್ ಎವ್ರಿಥಿಂಗ್ ನೋಟ್ಸ್ ಮಾಡೋದು ನೆಸೆಸಿಟಿ? ಬೇಕಿಲ್ಲ ಮೇಡಮ್, ಎಲ್ಲದಕ್ಕೂ ನೋಟ್ಸ್ ಮಾಡಲಿಕ್ಕೂ ಆಗಲ್ಲ, ಮಾಡೋದು ನೆಸಸರಿ ಇಲ್ಲ. ನಾನು ಅದನ್ನು ಏನೇನು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಟಾಪಿಕ್ಸ್ ಇಂಟರ್ಲಿಂಕ್ ಆಗಿದೆ. ನಾನು ಅದೇ ಹೇಳಿದೆ, ಇಂಟಿಗ್ರೇಟೆಡ್ ಅಪ್ರೋಚ್ ಅಂದ್ರೆ ಅದನ್ನು ಏನಂದರೆ ಈ ಪೇಪರ್ ಇರೋದು ಆ ಪೇಪರ್ ಲಿಂಕ್ ಆಗಿರುತ್ತೆ. ನಿಮ್ಗೆ ಏನಂದರೆ ಗೊತ್ತಿರಬೇಕು ಯಾವ್ಯಾವ ಪೇಪರ್ ಬರುತ್ತೆ ಅಂತ. ನೀವು 10 ಸತಿ ನಾನು ಅದೇನು ಹೇಳಿದೆ 5 times to 6 times ರಿವಿಷನ್ ಮಾಡಿದರೆ ನೀವು ಎಕ್ಸಾಮ್ ದಿವಸ ಇಟ್ ಡಸ್ ನಾಟ್ ಮ್ಯಾಟರ್. ನೀವು ಅವತ್ತೇ ನೆನ್ನೆ ಓದಿರ್ತೀರ, ಮೊನ್ನೆ ಓದಿರ್ತೀರ, ನೀವು ಆಲ್ರೆಡಿ ಓದಿದರೆ 5 ಸತಿ ನೀವು ಅಲ್ಲಿ ಬರ್ಬೋದು. ಮೇ ಬಿ ಒಂದು ವಾರ ಮುಂಚೆನೇ ಓದಿದ್ರು, ಮೇ ಬಿ ಪೇಪರ್ 1 ಪೇಪರ್ 5 ಕೇಳಿದ್ರು ನೀವು ಬರಿಬೋದು. ಯಾಕೆ ಗೊತ್ತಿರುತ್ತೆ ನಿಮಗೆ ಟಾಪಿಕ್ಕು. ನಾನು ಅದಕ್ಕೆ ಹೇಳೋದು ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ನೀವು ಅಲ್ಲಿ ನೀವು ಓನ್ ವರ್ಡ್ಸಲ್ಲೇ ಬರಿಬೋದು. ಇನ್ನೇನು ಹೇಳಿದ್ರೆ ಮೇಡಮ್, ಇನ್ನು ರಿಪೀಟ್ ಮಾಡಿ ನಿಮ್ಮ ಕ್ವಶನ್ ಎಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, 100% ನೀವು ಎಲ್ಲದಕ್ಕೂ ನೋಟ್ಸ್ ಮಾಡ್ತೀನಿ ಅಂದರೆ ಕೆಲವು ನೋಟ್ಸು ಸಿಗೋದೇ ಇಲ್ಲ. ಆನ್ಲೈನ್ ನೋಡ್ಕೋದ್ರೂ ಸಿಗಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇದರೊಳಗೆ ಒಂದು ಟಾಪಿಕ್ ಕೊಟ್ಟಿರ್ತಾನೆ, ಅದು ತುಂಬಾ ಡೆಪ್ತ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದ್ರೊಳಗೆ ಅಂದರೆ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆಲ್ಲ, ಅಡ್ವಾನ್ಸ್ ನಾನು ಕೇಳಿದ್ರೆ ಇಟ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅದು. ಯಾಕೆಂದ್ರೆ ಹೇಳ್ತಾನೆ ನಾನ್ ಲೀನಿಯರ್ ಪ್ರೋಗ್ರಾಮಿಂಗ್, ಕ್ವಾಡ್ರಾಟಿಕ್ ಪ್ರೋಗ್ರಾಮಿಂಗ್ ಅಂತಾನೆ, ಅದು ಅಡ್ವಾನ್ಸ್ ಲೆವೆಲ್. ಹಾಂ, ಇಂಟೀಜರ್ ಪ್ರೋಗ್ರಾಮಿಂಗ್, ಕ್ವಾಡ್ರಾಟಿಕ್ ಪ್ರೋಗ್ರಾಮ್ ಅಂತಾನೆ, ಡ್ಯುಯಲಿಟಿ ಆ್ಯಂಡ್ ಸಿಂಪ್ಲೆಕ್ಸ್ ಮೆಥಡ್ ಅಂತಾನೆ. ಇದೆಲ್ಲ ತೊಗೊಂಡ್ರೆ 1 ತಿಂಗಳು ಬೇಕು ನಾನು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಸಿಂಪ್ಲೆಕ್ಸ್ ಡ್ಯುಯಲಿಟಿ ಅವ್ರಿಗೆ ಇತ್ತು, ಅವಾಗೇನೆ ಸರ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಮಾಡೋಕ್ಕಾಗಲಿಲ್ಲ, ಅವತ್ತೇನಿದೆ ಅಷ್ಟೇ ಮಾಡಿತ್ತು. ಇವತ್ತಿಗೆ ಈ ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಥರ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ. ಸೊ ದಟ್ ಅವನು ಬಿಟ್ಟು ನೆಕ್ಸ್ಟು ಇನ್ನೊಂದು ಸ್ಟ್ರಾಟಜಿ ಏನು ಮಾಡ್ಬೋದು ಇದಕ್ಕೆ ಅಂತ ಹೇಳ್ತೀನಿ ನೋಡಿ. ಎಲ್ಲದಕ್ಕೂ ನೋಟ್ಸ್ ಮಾಡಬೇಕಂತ ಇಲ್ಲ, ನಿಮಗೆ ಚೆನ್ನಾಗಿ ಯಾವ ಟಾಪಿಕ್ ಗೊತ್ತಿದೆ, ನೀವು ಮತ್ತು ವಿಚ್ ಟಾಪಿಕ್ ಯು ಲೈಕ್. ಈಗ ನಾನು ಕೇಳಿದ್ರೆ ನನಗೆ ಇದು ಟ್ರಾನ್ಸ್ಪೋರ್ಟೇಷನ್ ನಾನ್ ಲೀನಿಯರ್ ಐ ಡೋಂಟ್ ಲೈಕ್ ಇಟ್, ಐ ವಿಲ್ ಕೀಪ್ ಇಟ್ ಲಾಸ್ಟ್. ಬೇರೆದಕ್ಕೆಲ್ಲ ನಾನು ನೋಟ್ಸ್ ಮಾಡ್ತೀನಿ. ಈ ಫಸ್ಟ್ ಅದನ್ನು ರಿವಿಷನ್ ಮಾಡ್ತೀನಿ. ನೀವು ಏನು ನೋಟ್ಸ್ ಮಾಡ್ತಿರೋದು ಅದು ರಿವಿಷನ್ ಮಾಡ್ತೀರಿ. ಸೊ ಅದಕ್ಕೆ ಲಾಸ್ಟಲ್ಲಿ ಬರೋದಕ್ಕೆ ಸೊ ನಿಮ್ಗೆ ಇಷ್ಟನೂ ಇಲ್ದಂಗೆ ಆಗುತ್ತೆ, ವೆಯ್ಟೇಜು ಕಡಿಮೆ ಕೊಡ್ತೀರಾ. ಸುಮ್ಮನೆ ನೋಡ್ಕೊಂಡು ಹೋಗಿರಿ, ಅದು ಏನೇನು ಬರುತ್ತೆ ಅಂದರೆ ಟಾಪಿಕ್ನ ನೋಡ್ಕೊಂಡು ಹೋಗಿರಿ. ಎಲ್ಲ ಟಾಪಿಕ್ಕೂ ನೋಡ್ಕೊಂಡು ಹೋಗಿರಿ. ಆದರೆ
ಸೊ ಈ ಟಾಪಿಕ್ಸ್ಗೆಲ್ಲ ಏನು ಅಂದರೆ ನೀವು ಯಾವ್ದು ಚೆನ್ನಾಗಿ ಗೊತ್ತಿರುತ್ತೆ, ಯುವರ್ ಮೋಸ್ಟ್ ಕಂಫರ್ಟಬಲ್, ಅವಕ್ಕೆಲ್ಲ ನೀವು ಜಾಸ್ತಿ ಪ್ರಿಪ್ರೇಷನ್ನು, ಜಾಸ್ತಿ ರಿವಿಷನ್, ಇದೊಂದು ಸ್ಟ್ರಾಟಜಿ ಯೂಸ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ಯಾವುದು ನಿಮಗೆ ಗೊತ್ತಿಲ್ಲ, ಸಿಗಲಿಲ್ಲ ಅನ್ನೋದನ್ನು ಲಾಸ್ಟ್. ಇದು ಪ್ರಿಲಿಮ್ಸಲ್ಲಿ ಜಿಕೆ ಕರೆಂಟ್ ಅಫೇರ್ಸ್ ಎಷ್ಟು ಪೀರಿಯಡ್ ಕವರ್ ಮಾಡಬೇಕು ಸರ್? ಈಗ ಏನಾಗುತ್ತೆ ಗೊತ್ತಾ ಸರ್, ನಾನು ಯಾವಾಗ ಎಕ್ಸಾಮ್ ಇದೆ, ಯಾವಾಗ ಪ್ರಿಪ್ರೇಷನ್ ಮಾಡ್ತೀನಿ ಅದು ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಟೈಮ್ ಇದೆ ಅಷ್ಟು ಡಿಪೆಂಡ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೆ ಏನಂತ ಹೇಳ್ತೀನಿ ಅಂದರೆ, ಈಗ ನಾನು ಒಂದು ವಾರ ಇದೆ ಎಕ್ಸಾಮ್ ಅಂದ್ಕೊಳ್ಳೋಣ. ಒಂದು ವಾರ ಇದ್ದರೆ ನಾನು ಒಂದು 3 months 4 months ರೀಸೆಂಟ್ ಕವರ್ ಮಾಡ್ತೀನಿ. ಒಂದು ತಿಂಗಳಿದೆ ಟೈಮ್ ಇದೆ ನನಗೆ ಓದೋಕ್ಕೆ ಅಂದ್ಕೊಳ್ಳಿ, ಒಂದು 6 ತಿಂಗಳಿಂದ 8 ತಿಂಗಳು ಕವರ್ ಮಾಡ್ತೀನಿ. ನನಗೆ ಇನ್ನೂ ಜಾಸ್ತಿ ಟೈಮ್ ಇದೆ, 1.5 ವರ್ಷದವರೆಗೂ ಕವರ್ ಮಾಡ್ತೀನಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವೈಲಬಿಲಿಟಿ ಆಫ್ ಟೈಮ್. ನೀವು ಡೈನಮಿಕ್, ಯಾಕೆಂದರೆ ನೀವು ನೋಡ್ಬೋದು ಕರೆಂಟ್ ಅಫೇರ್ಸು ನೀವು ಲಾಸ್ಟಲ್ಲಿ ಸಮ್ಮರಿ ತೊಗೊಂಡು ಎಲ್ಲ ಕವರ್ ಆಗಿರುತ್ತೆ, ಆ 1 ವರ್ಷದ್ದು ಕವರ್ ಆಗಿರುತ್ತೆ. ಜನರಲಿ ಹೇಳಬೇಕು ಅಂದರೆ 1.5 year ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ ಸರ್. ಅದು ಹಿಂದಿಂದ ಕೇಳಬಾರ್ದು ಅಂತ ಎಲ್ಲ ಹೇಳೋದು. UPSC ಏನು ಮಾಡಿದ ಅಂದರೆ, ಸೊ ಫಾರ್ ಎಕ್ಸಾಂಪಲ್ 2020 ಎಕ್ಸಾಮ್ ನಡೆಸ್ತಿದ್ರೆ 2017 ಕರೆಂಟ್ ಅಫೇರ್ಸ್ ಕೇಳಿದ್ದ. ಯಾಕೆ ಯಾವ್ದು ಕೇಳ್ತಾನೆ ಅಂದರೆ ವೆರಿ ಇಂಪಾರ್ಟೆಂಟ್ ಇರೋದಷ್ಟೇ ಕೇಳ್ತಾನೆ ಹೊರತು ಯಾವುದೋ ಮೈನ್ಯೂಟ್ ಡೀಟೇಲ್ಸನ್ನು ಕೇಳಲ್ಲ. ಸೊ ಕರೆಂಟ್ ಅಫೇರ್ಸು 17 ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಅಲ್ಲಿ GS ವೆಯ್ಟೇಜ್ ಜಾಸ್ತಿ ಇದೆ. KPSCನೂ ಅದೇ ರೀತಿ ಮಾಡಿದ್ದಾನೆ ಎಷ್ಟೋ ಸತಿ ಅಲ್ವಾ ಸರ್. 2 ವರ್ಷ 3 ವರ್ಷದ ಮಿನಿಮಮ್ ರಿಕ್ವೈರ್ಮೆಂಟು. ಮ್ಯಾಕ್ಸಿಮಮ್ ಏನಂದರೆ ನೀವು ಲಾಸ್ಟ್ 3 years ನೋಡಿ, ನೀವು KS ಬರ್ತೀನಿ ಅಂದರೆ ಲಾಸ್ಟ್ 3 years ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಅವನು 2020 ಕಂಡಕ್ಟ್ ಮಾಡಿದ್ದು ಲಾಸ್ಟ್ 3 years. ಲಾಸ್ಟ್ ನೀವು ಹಿಂದಕ್ಕೆ ಹೋದಂಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ನೋಡ್ಕೋಬೇಕು, ಎಲ್ಲ ಓದಕ್ಕೆ ಹೋಗಬೇಡಿ. ಆಮೇಲೆ ನೀವು ಲಾಸ್ಟ್ ಒಂದು 5 years 5 ಪೇಪರ್ಸು ಇಲ್ಲಾಂದರೆ 5-6 ಪೇಪರ್ಸ್ನ ರೆಫರ್ ಮಾಡಲೇಬೇಕು ಮೇನಾಗಿ.